ಕಾಲ ಪರಿಪೂರ್ಣ ಆಗ್ತಾ ಇದೆ. ದೇವರ ರಾಜ್ಯ ಬರ್ತಾ ಇದೆ. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿ ಸುವಾರ್ತೆಯನ್ನು ಸಾರಬೇಕು. ಇದು ದೇವರು ನಮಗೆ ಕೊಟ್ಟಿರುವಂಥ ನಮಗೆ ಒಂದು ಒಳ್ಳೆಯ ಮಾತು. ಹಾಗಾದರೆ ಇದು ಯಾವುದು ವಿಮೋಚನೆ ಕಾಂಡ ಅಲ್ಲ, ಯಾವುದು ಜ್ಞಾನೋಕ್ತಿಗಳ ಪುಸ್ತಕ 9:11 ಪ್ರಕಾರ, ನನ್ನಿಂದ ನಿನಗೆ ಒಂದು ದಿನ ಹೆಚ್ಚಾಯಿತು. ಒಂದು ವೇಳೆ ನಾನಿಲ್ಲ ಅಂದರೆ ನೋಡಿ ಅಲ್ಲಿ ಬರೆದಿದ್ದಾರೆ, ನನ್ನಿಂದ ನಿನ್ನ ದಿನಗಳು ಹೆಚ್ಚಾದವು, ನಿನ್ನ ಆಯಸ್ಸಿನ ವರ್ಷಗಳು ವೃದ್ಧಿ ಆಗ್ತಾ ಇದೆ. ನಿನ್ನೆ ಇದ್ದವ್ರು ಇವತ್ತಿಲ್ಲ, ಮೊನ್ನೆ ಇದ್ದವ್ರು ನಿನ್ನೆ ಇಲ್ಲ, ಇವತ್ತು ನಾವು ಇದ್ದೀವಿ ಅಂತಂದರೆ ದಿನದಿನವೂ ಕೂಡ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರಿಗೆ ವಂದನೆಗಳು. ನಾವೆಲ್ಲರೂ ಕೂಡ ದೇವರಿಗೆ ಎಷ್ಟು ಕೃತಜ್ಞತೆ ಅಥವಾ ಎಷ್ಟು ನಾವು ತಗ್ಗಿಸ್ಕೊಂಡ್ರೂ ಕೂಡ ಕಡಿಮೆನೆ. ದೇವರು ನಮ್ಮನ್ನು ಯಾಕೆ ಇಟ್ಟಿದ್ದಾರೆ ಗೊತ್ತಾ? ಯಾಕೆ ಇಟ್ಟಿದ್ದಾರೆ ಅಂತ ಅಂದರೆ ನಾವು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಇಟ್ಟಿದ್ದಾರೆ. ನಮಗೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದ ಪ್ರಕಾರ ನಮಗೆ ಏನಿದೆ ಅಂದರೆ, ನಮ್ಮನ್ನು ದೇವರು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿ ಮಾಡಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಇಟ್ಟಿದ್ದಾನೆ. ಒಳ್ಳೆಯ ಕಾರ್ಯಗಳನ್ನು ಮಾಡಲಿಲ್ಲ ಅಂತ ಅಂದರೆ ನಮ್ಮ ಅವಶ್ಯಕತೆನೇ ಇಲ್ಲ. ಭೂಮಿ ಮೇಲೆ ದೇವರಿಗೆ ಅವಶ್ಯಕತೆ ಇಲ್ಲ. ದೇವರಿಗೆ ಇಷ್ಟ ಇಲ್ಲ ಅಂತಂದರೆ ದೇವರು ನಮ್ಮನ್ನು ತೆಗೆದಾಕ್ಬಿಡ್ತಾನೆ. ಈಗ ನಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳು ಅವ್ರ ಮನೆಯಲ್ಲಿ ಸಾಕಷ್ಟು ಸಾಮಾನುಗಳಿರ್ತವೆ, ಬೇಕಾದಷ್ಟು ಪ್ಲೇಟ್ಗಳು, ಲೋಟಗಳು ಅಥವಾ ಪಾತ್ರೆಗಳೆಲ್ಲ ಇರ್ತವೆ. ಅವಶ್ಯಕತೆ ಇರೋದನ್ನು ಮಾತ್ರ ತಗೊಳ್ತಾರೆ, ಅವಶ್ಯಕತೆ ಇಲ್ಲದೆ ಇರೋದನ್ನು ತೆಗೆದು ಒಂದು ಮೂಲೆಗೆ ಇಟ್ಟುಬಿಡ್ತಾರೆ ಅಷ್ಟೇ. ಅದನ್ನು ಉಪಯೋಗಿಸಲ್ಲ, ವರ್ಷಗಳಾದ್ರೂ ಕೂಡ ಉಪಯೋಗಿಸಲ್ಲ. ಹಾಗೆಯೇ ದೇವರು ನಮ್ಮನ್ನು ಈ ಭೂಲೋಕದಲ್ಲಿ ಸಿರುಗುಪ್ಪ ಪ್ರಾಂತ್ಯದಲ್ಲಿ, ನಿಮ್ಮ ಸಿರುಗುಪ್ಪ ಪಟ್ಟಣ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ. ನಾನು 20 ವರ್ಷಗಳ ಹಿಂದೆ ಬಂದಾಗ ಈ ಥರ ಇರಲಿಲ್ಲ. ಆವಾಗ ಆಗಿನ ಕಾಲದಲ್ಲಿ ವಿಕ್ಟರ್ ಜೋಸಫ್ ಅಯ್ಯನವರು ಇದ್ದರು, ನಮ್ಮ ಜಯಪ್ರಭು ಅಯ್ಯನವರು ಇದ್ದರು. ಆಗ ನಮ್ಮ ಪಾಸ್ಟ್ರು ನವೀನ್ ಅವರು ಚಿಕ್ಕದಾಗೆ ಇದ್ದರು. ನಾನು ಆ ಟೈಮ್ನಲ್ಲಿ ಬಂದಿರುವಾಗ ಇಷ್ಟು ದೊಡ್ಡ ಪಟ್ಟಣ ಇಲ್ಲ, ಭಾಳ 1 ರೋಡ್ 2 ರೋಡ್ ಅಷ್ಟೇ. ಆದರೆ ಇವತ್ತು ನೋಡಿದ್ರೆ ಎಲ್ಲೆಲ್ಲೂ ಪಟ್ಟಣ ಬೆಳೆದು ಬಿಟ್ಟಿದೆ. ಹಾಗಾದರೆ ದೇವರು ನಿಮ್ಮನ್ನು ಈ ಪಟ್ಟಣದೊಳಗೆ ಭತ್ತದ ನಾಡು, ಕರೆಕ್ಟಾ? ಒಳ್ಳೆ ಭತ್ತ ಬೆಳಿತೀರಿ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀರಿ. ಯಾಕೆ ಇಟ್ಟಿದ್ದಾರೆ ಅಂತಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ. ಮತ್ತೆ ಹಾಗಾದರೆ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ನಿಮ್ಮ ಸಮಯ ಇರುವಾಗ ಮಾಡಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ, ನಿಮಗೆ ಸಮಯವಿರಲಾಗಿ ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರ್ರಿ. ಯಾವಾಗ ನಿಮ್ಮ ಟೈಮ್ ಆಗುತ್ತೋ ಗೊತ್ತಿಲ್ಲ, ಯಾವಾಗ ನೀವು ಈ ಲೋಕ ಬಿಟ್ಟು ಹೋಗ್ತಿರೋ ಗೊತ್ತಿಲ್ಲ. ನಮಗೇನೂ ಗೊತ್ತಿಲ್ಲದೆ ಇರೋದ್ರಿಂದ ಇವತ್ತು ನಿಮಗೆ ಒಳ್ಳೆ ಸಮಯ ಇದೆ, ನೀವು ಒಳ್ಳೆಯದನ್ನು ಮಾಡಿ. ಡೂ ಗುಡ್ ಥಿಂಗ್ಸ್. ನೀವು ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಬೇಸರಗೊಳ್ಳದೆ ಇದ್ದರೆ, ನೀವು ಮನಗುಂದದವರಾಗಿದ್ದರೆ ತಕ್ಕ ಸಮಯದಲ್ಲಿ ನಿಮಗೆ ದೇವರು ಒಳ್ಳೆ ಬೆಳೆಯನ್ನು ಕೊಡ್ತಾರೆ, ಒಳ್ಳೆ ಫಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಹಾಗಾದರೆ ನಾವು ಇರೋದೇ ದೇವ್ರ ಮಹಿಮೆಗೋಸ್ಕರ, ನಮ್ಮನ್ನು ದೇವ್ರು ಇಟ್ಟಿರೋದೇ ದೇವ್ರ ಮಹಿಮೆಗೋಸ್ಕರ, ದೇವರು ಸಂತೋಷ ಪಡೋದಕ್ಕೋಸ್ಕರ. ಮಹಿಮೆ ಅಂದರೆ ಏನು ಗೊತ್ತಾ? ದೇವರು ಸಂತೋಷ ಪಡಬೇಕು ಅಷ್ಟೇ, ಇನ್ನೇನಿಲ್ಲ. ನಮ್ಮಿಂದ ದೇವರಿಗೆ ಸಂತೋಷ ಪಡಬೇಕು. ಒಂದು ತಂದೆಗೆ ಮಕ್ಕಳಿಂದ ಸಂತೋಷ ಆಗಬೇಕು ಅಂದರೆ ಆ ಮಕ್ಕಳು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದಾಗ ಸಂತೋಷ ಪಡ್ತಾನೆ. ಒಂದು ವೇಳೆ ಆ ಮಕ್ಕಳಿಂದ ಏನಾದರೂ ಬೇರೆಯವ್ರಿಗೆ ತೊಂದರೆ ಆಗಿ ಏನಾದರೂ ಅವರಿಂದ ಬಯಸ್ಕೊಳ್ಳೋದೇನಾದರೂ ಆಯಿತು ಅಂತಂದರೆ ತಂದೆ ತಾಯಿಗಳಿಗೆ ಭಾಳ ದುಃಖ ಆಗುತ್ತೆ. ಹಾಗೆ ದೇವರು ಕೂಡ ನಮ್ಮನ್ನು ಬಯಸ್ತಾ ಇದ್ದಾರೆ. ನಾವು ಜನರೊಂದಿಗೆ ಇರುವಾಗ ನಾವು ಬೆಳಕಾಗಿರಬೇಕು, ಉಪ್ಪಾಗಿರಬೇಕು. ಇದು ಕತ್ತಲೆಯ ಜಗತ್ತಿದು. ಯಾಕೆ ಅಂತ ಅಂದರೆ ಈ ಜಗತ್ತಿನಲ್ಲಿ ಬೆಳಕಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ, ಸತ್ಯ ಇಲ್ಲ, ಸತ್ಯದ ವಿಚಾರಗಳು ಮಾತಾಡ್ತಾ ಇಲ್ಲ. ಸತ್ಯ ಏನು ಅಂತ ಕುರುಡಾಗ್ಬಿಟ್ಟಿದೆ, ಸತ್ಯಕ್ಕೆ ಬೆಲೆ ಕಟ್ತಾ ಇಲ್ಲ. ಹಾಗಾದರೆ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಸತ್ಯ. ಈ ಸತ್ಯನ ತಿಳ್ಕೊಳ್ತಾ ಇಲ್ಲ ಜನ. ಇವತ್ತೊಂದಿನ ನಾವು ತಿಳಿಸ್ಬೇಕಾಗಿದೆ. ಇವಾಗ ನಿನ್ನೆ ದಿನ ನಾನು ಹೇಳಿದೆ,
ನಾವು ಯೇಸು ಕ್ರಿಸ್ತನ ಸೈನ್ಯದಲ್ಲಿ ಸೇರಿಕೊಂಡಂತ ಸಿಪಾಯಿಗಳು ನಾವು. ಯೇಸು ಕ್ರಿಸ್ತನ ಸೈನ್ಯ ಇದು. ಈ ಬೇತೇಲ್ ಮಿನಿಸ್ಟ್ರಿ ಸಭೆ ಇದು ಒಂದು ಸೈನ್ಯ. ಇದು ನೀವು ಸೈನ್ಯದಲ್ಲಿ ಒಂದು ವೇಳೆ ನೋಡಿರ್ಬೋದು, ಕೆಲವರಿಗೆ ಸೈನ್ಯಕ್ಕೆ ಹೋಗಿರೋರಿಗೆ ಗೊತ್ತಿರುತ್ತೆ. ಆ ಸೈನ್ಯದಲ್ಲಿ ಬೇರೆ 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 ಹೆಸರುಗಳಿರುತ್ತೆ. ಯಾಕೆಂದರೆ ನಾನು ಸೈನ್ಯದಲ್ಲಿ 1 ತಿಂಗಳಿದ್ದೆ ಹೈದರಾಬಾದ್ನಲ್ಲಿ ನಾನು ಗೋಲ್ಕೊಂಡದಲ್ಲಿ ಇರುವಾಗ ಅಲ್ಲಿ ರೆಜಿಮೆಂಟ್ಗಳು ಅಂತ ಹೇಳ್ತಾರೆ. ರೆಜಿಮೆಂಟ್ ಅಂತ ಅಂದರೆ ಒಂದೊಂದು ಗ್ರೂಪು ಅಂತ ಅದರ ಅರ್ಥ. ಮದ್ರಾಸ್ ರೆಜಿಮೆಂಟು, ಮಹಾರಾಷ್ಟ್ರ ರೆಜಿಮೆಂಟು, ಕರ್ನಾಟಕ ರೆಜಿಮೆಂಟು, ಗೂರ್ಖಾ ರೆಜಿಮೆಂಟು, ಮಣಿಪುರ ರೆಜಿಮೆಂಟು, ಏನದು ಕಾಶ್ಮೀರ ರೆಜಿಮೆಂಟು, ಹೀಗೆ ಒಂದೊಂದು ಹೆಸರುಗಳಿರುತ್ತೆ. ಆಯಾ ಹೆಸರುಗಳು ಯುದ್ಧದಲ್ಲಿ ಕೆಲಸ ಮಾಡ್ತವೆ. ಇದು ಕೂಡ ಅಷ್ಟೇ, ಇದು ಒಂದು ರೆಜಿಮೆಂಟ್. ಇದು ಬೇತೇಲ್ ರೆಜಿಮೆಂಟು. ಯಾವ ರೆಜಿಮೆಂಟು? ಬೇತೇಲ್ ರೆಜಿಮೆಂಟು. ನೀವು ಬೇಕಾದ್ರೆ ಗೂಗಲ್ನಲ್ಲಿ ಹುಡುಕ್ರಿ ಎಂತೆಷ್ಟೆಲ್ಲ ರೆಜಿಮೆಂಟ್ಗಳಿದ್ದಾವೆ ಅಂತ ಅಂದ್ಬಿಟ್ಟು ನಿಮಗೆ ಅಲ್ಲಿ ಗೊತ್ತಾಗ್ಬಿಡ್ತದೆ. ಹಾಗಾದ್ರೆ ಇದು ಆತ್ಮೀಕ ರೆಜಿಮೆಂಟು, ಬೇತೇಲ್ ರೆಜಿಮೆಂಟು ಮತ್ತು ದೇವರಿಗೋಸ್ಕರವಾಗಿ ಜೀವನ ಮಾಡುವಂತ ರೆಜಿಮೆಂಟ್ ಇದು. ಬೇತೇಲ್ ಅಂದ್ರೆ ಏನು? ಇದು ದೇವರ ಮನೆ, ಇದು ದೇವರಿರುವ ಸ್ಥಳ, ಇದು ಭಯಂಕರವಾದ ಸ್ಥಳ. ಈ ಸ್ಥಳದಲ್ಲಿ ದೇವರು ಇದ್ದಾನೆ. ಆದಿಕಾಂಡ 28ನೇ ಅಧ್ಯಾಯ 16ನೇ ವಚನ. ಇದು ದೇವರಿರುವ ಮನೆ. ಇಲ್ಲಿ ನಿಶ್ಚಯವಾಗಿ ದೇವರಿದ್ದಾನೆ. ನೀವು ನಾನು ಇಲ್ಲಿಗೆ ಬರುವಾಗ ಆರಾಧನೆಗೆ ದೇವರಿದ್ದಾನೆ, ದೇವ್ರು ನೋಡ್ತಾ ಇದ್ದಾನೆ, ದೇವ್ರು ಕೇಳಿಸ್ಕೊಳ್ತಾ ಇದ್ದಾನೆ, ದೇವ್ರು ಗಮನಿಸ್ತಾ ಇದ್ದಾನೆ. ಈ 4 ಅಂಶಗಳನ್ನು ನೀವು ಇಟ್ಕೊಂಡು ಇಲ್ಲಿಗೆ ಬಂದು ಆರಾಧನೆ ಮಾಡಿದರೆ ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ದೇವರು ಇದ್ದಾನೆ, ದೇವರು ನೋಡ್ತಾ ಇದ್ದಾನೆ, ದೇವರು ಕೇಳಿಸ್ಕೊಳ್ತಾ ಇದ್ದಾನೆ, ದೇವರು ನನ್ನ ಎಲ್ಲ ವಿಷಯಗಳಲ್ಲಿ ಆತನಿಗೆ ತಿಳಿದವನಾಗಿದ್ದಾನೆ ಅಂತ ನೀವು ಬಂದು ಆತನನ್ನು ಆರಾಧನೆ ಮಾಡ್ರಿ. ಕೇವಲ ನಾಮಕವಾಸ್ತೆ ಬಂದು ಇಲ್ಲಿಗೆ ಕೂತ್ಕೊಂಡು ಏನೋ ಅಂತ ಅಂದ್ಬಿಟ್ಟು ಬಂದ್ರೆ ನಿಮ್ಗೆ ಆಶೀರ್ವಾದ ಸಿಕ್ಕೋದಿಲ್ಲ. ಆಶೀರ್ವಾದಕ್ಕಾಗಿ ನಾವು ಬರ್ತಾ ಇದ್ದೀವಿ, ಕರೆಕ್ಟ್. ಆಶೀರ್ವಾದ 2 ರೀತಿಯಲ್ಲಿ ಆಶೀರ್ವಾದ. ಒಂದು, ಈ ಲೋಕದಲ್ಲಿ ಆಶೀರ್ವಾದ ನಮಗೆ ಬೇಕು. 2, ಸ್ವರ್ಗಲೋಕದಲ್ಲಿ ಕೂಡ ಆಶೀರ್ವಾದ ಬೇಕು. ಅನ್ಯ ಜನರಿಗೆ ಈ ಲೋಕದಲ್ಲಿ ಆಶೀರ್ವಾದ ಇದೆ, ಸ್ವರ್ಗಲೋಕದಲ್ಲಿ ಆಶೀರ್ವಾದ ಇಲ್ಲ. ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಮುಕ್ತಿ ಹೇಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ನಿಮಗೆ 2 ವಿಧವಾದಂಥ ಆಶೀರ್ವಾದ. ಹೊರಗಿನವರಿಗೆ ಒಂದೇ ಆಶೀರ್ವಾದ. ಈ ಲೋಕದಲ್ಲಿ ಮಾತ್ರ ಅವ್ರಿಗೆ ಆಶೀರ್ವಾದ. ಒಳ್ಳೆ ಮನೆ ಕಟ್ಕೊಳ್ತಾರೆ, ಒಳ್ಳೆ ಹಣ ಇಟ್ಕೊಳ್ತಾರೆ, ಒಳ್ಳೆ ಒಡವೆಗಳು ಇಟ್ಕೊಳ್ತಾರೆ, ಬಟ್ಟೆಗಳು ಇಟ್ಕೊಳ್ತಾರೆ, ಎಲ್ಲ ಇರುತ್ತೆ. ಕೊನೆಗೆ ಒಂದು ದಿನ ಉಸಿರು ಹೋಗುತ್ತೆ. ಉಸಿರೋದ ಮೇಲೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತೀಯಾ ಅನ್ನೋವಂಥದ್ದು ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ಯೇಸುವನ್ನು ನಂಬಿದವರಿಗೆ ನಿತ್ಯ ಜೀವ. ಹಲ್ಲೆಲೂಯಾ. ನೀವು ಯೇಸುವನ್ನು ನಂಬಿರೋದ್ರಿಂದ ನಿಮಗೆ ನಿತ್ಯ ಜೀವ ಇದೆ. ಯೇಸುವನ್ನು ನಂಬದೇ ಇರುವವರಿಗೆ ನಿತ್ಯ ಜೀವ ಇಲ್ಲ, ದೇವರ ಕೋಪ ಇದೆ. ನಮಗೆ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನದಲ್ಲಿ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನನ್ನು ನಂಬದೇ ಇರುವವನಿಗೆ ಮೇಲೆ ದೇವರ ಕೋಪ ಉಂಟು ಅಂತ ಬರೆಯಲ್ಪಟ್ಟಿದೆ. ಯೋಹಾನ 3. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ, ಕ್ರಿಸ್ತನನ್ನು ನಂಬುವವನಿಗೆ ನಿತ್ಯ ಜೀವ. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದಿಲ್ಲ, ಅದಕ್ಕೆ ಬದಲಾಗಿ ದೇವರ ಕೋಪ ಯಾರು ನಂಬಲಿಲ್ವೋ ಅವರ ಮೇಲೆ ಇದೆ. ಹಾಗಾದರೆ ನೀವೆಷ್ಟೋ ಧನ್ಯರು. ನೀವೆಲ್ಲರೂ ಯೇಸು ಸ್ವಾಮಿನ ನಂಬಿದ್ದೀರಿ. ನಿಮ್ಮಷ್ಟು ಧನ್ಯರು ಯಾರೂ ಇಲ್ಲ. ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 33ನೇ ವಚನ, 33ನೇ ಅಧ್ಯಾಯ 29ನೇ ವಚನ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಚನದಲ್ಲಿ ಹೀಗೆ ಇದೆ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಚನದಲ್ಲಿ ಇಲ್ಲಿಗೆ ಬಂದಿರುವಂಥ ಬೇತೇಲಿಗೆ ಬಂದಿರುವಂಥ ಎಲ್ರಿಗೋಸ್ಕರ ಹೇಳ್ತಾ ಇದ್ದಾರೆ ದೇವರು. ಅಲ್ಲಿ ಇಸ್ರಾಯೇಲ್ಯರೇ ಅನ್ನೋ ಜಾಗದಲ್ಲಿ ಬೇತೇಲ್ ಸಭೆಯವರೇ,
ಇಸ್ರಾಯೇಲ್ಯರ ಅನ್ನೋ ಜಾಗದಲ್ಲಿ ಬೇತೇಲ್ ಸಭೆಯವರೇ, ನೀವೆಷ್ಟೋ ಧನ್ಯರು, ಹೊಡೀರಿ ಚಪ್ಪಾಳೆ. ನೆಕ್ಸ್ಟ್ ಲೈನು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನಿಮ್ಮಷ್ಟು ಭಾಗ್ಯವಂತರು. ಯೇಸು ಸ್ವಾಮಿ ನಂಬಿರುವಂಥವರೆಲ್ಲರೂ ಭಾಗ್ಯವಂತರೇ. ಇವತ್ತು ಹೊಸದಾಗಿ ಬಂದಿರುವಂಥ ಹೆಣ್ಣುಮಗಳು ಅವರಿಬ್ಬರು ಬಂದಿದ್ರು, ನೀವು ಭಾಗ್ಯವಂತರು. ನೀವು ಇಲ್ಲಿಗೆ ದೇವ್ರ ಹತ್ರ ಬಂದಿದ್ದೀರಿ, ನೀವು ನಿಜವಾಗಿಯೂ ಭಾಗ್ಯವಂತರು. ನೀವು ಯೆಹೋವನ, ಹಂಗೆ ಹಾಕ್ರಿ, ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ನೀವು ಜಯವನ್ನು ಹೊಂದಿದ್ದೀರಿ, ಜಯಶಾಲಿಗಳು ನೀವು. ಚಪ್ಪಾಳೆ ಹೊಡಿಯಲ್ವಾ? ಇದು ಉಲ್ಲಾಸದ ಮಾತುಗಳು, ಸಂತೋಷದ ಮಾತುಗಳು. ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ನಿದ್ದೆ ಮಾಡೋದಲ್ಲ. ನೀವು ಜಯಶಾಲಿಗಳು ಅಂತ ಅಂದ್ಬಿಟ್ಟು ದೇವರು ಹೇಳ್ತಾ ಇದ್ದಾನೆ. ನೀವು ಜಯವನ್ನು ಹೊಂದಿದವರು, ಆತನೇ ನಿಮ್ಮನ್ನು ಕಾಯುವ ಡಾಲು. ನಿಮ್ಮನ್ನು ಕಾಯ್ತಾ ಇದ್ದಾನೆ. ಡಾಲು ಅಂದ್ರೆ ಏನು ಗೊತ್ತಾ? ಯುದ್ಧದಲ್ಲಿ ಹಿಂಗೆ ಇಟ್ಕೊಳ್ತಾರೆ. ಆಮೇಲೆ ಪೊಲೀಸ್ನವರು ಕೂಡ ಇದು ಏನದು ಪ್ಲಾಸ್ಟಿಕ್ ಹಿಂಗೆ ಇಟ್ಕೊಂಡಿರ್ತಾರಲ್ಲ. ಯಾರಾದ್ರೂ ಕಲ್ಲುಗಳು ಹೊಡೆದ್ರೆ ಅವ್ರ ತಲೆ ಅದಕ್ಕೆ ಇದಕ್ಕೆ ದೇಹಕ್ಕೆ ಹಿಂಗೆ ಇಟ್ಕೊಳ್ತಾರೆ, ಶೀಲ್ಡ್. ಯಾರಾದ್ರೂ ಹೊಡೆದ್ರೂ ಕೂಡ ಅದು ತಡೆಯುತ್ತೆ. ಅದೇ ಡಾಲು, ಅದೇ ಶೀಲ್ಡು. ನಮಗೆ ಪ್ರೊಟೆಕ್ಷನ್ ಯೇಸುವೆ ಆಗಿದ್ದಾನೆ. ಯಾರಾದರೂ ನಮ್ಮನ್ನೇ ಹೊಡಿಯಕ್ಕೆ ಬಂದ್ರು, ಕೇಡು ಮಾಡಕ್ಕೆ ಬಂದ್ರು, ಅವರು ನಮ್ಮನ್ನ ರಕ್ಷಣೆ ಮಾಡುವಂತ ಡಾಲು. ಯಾ ಅದಕ್ಕೋಸ್ಕರ ಯಾವ ಕೇಡು ನಿಮಗೆ ಸಂಭವಿಸುವುದಿಲ್ಲ, ಯಾವ ಉಪದ್ರವವೂ ನಿಮಗೆ ಬರೋದಿಲ್ಲ. ಯಾಕೆಂದ್ರೆ ದೇವರು ನಿಮ್ಮ ಪಕ್ಷವಾಗಿದ್ದ, ಯುದ್ಧ ಮಾಡ್ತಾ ಇದ್ದಾನೆ. ನಿಮ್ಮ ಪಕ್ಷವಾಗಿ, ನಿಮ್ಮ ಗೌರವ ಆತನೇ, ಮತ್ತು ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ನಿಮ್ಮ ಗೌರವ ಕೂಡ ಕಾಪಾಡ್ಕೊಳ್ತಾನೆ. ನಿಮ್ಮ ಒಳ್ಳೆ ಗೌರವ ಬರೋ ಹಂಗೆ ಸಮಾಜದಲ್ಲಿ, ಈ ಭೂಲೋಕದಲ್ಲಿ, ಪರಲೋಕದಲ್ಲಿ ಕೂಡ ನಿಮಗೆ ಗೌರವ ಕೊಡ್ತಾನೆ. ಪರಲೋಕಕ್ಕೆ ಹೋದ ಕೂಡಲೇ ನಿಮಗೆ ಕಿರೀಟಗಳನ್ನು ಕೊಡ್ತಾನೆ, ಮಹಿಮಾ ವಸ್ತ್ರಗಳನ್ನು ಹಾಕ್ತಾನೆ, ಮಹಿಮಾ ದೇಹದಲ್ಲಿ ನಿಮ್ಮನ್ನು ಇಡ್ತಾನೆ. ಈಗಿರುವಂಥ ದೇಹ ತೆಗೆದಾಕ್ಬಿಡ್ತಾನೆ. ದೇವದೂತರ ಹಾಗೆ ಇರುವಂತ, ದೇವರ ಹಾಗೆ ಇರುವಂತ. ನೋಡಿ ಮುಂದೆ ಇವತ್ತು ಒಂದು ವಾಕ್ಯ ಹೋದ್ರೆ, ಯೋಹಾನನ ಪತ್ರಿಕೆ, ಮೊದಲನೇ ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ಓದಿದ್ರೆ ನೀವು ಹೇಗಿರ್ತೀರಿ ಮುಂದೆ ಅಂತ ಅಂದ್ರೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ದೇವರ ಮಕ್ಕಳು ಅಂತ ಅಂದ್ಬಿಟ್ಟು ನಮಗೆ ಒಂದು ಟೈಟಲ್ ಕೊಟ್ಟಿದ್ದಾನೆ. ಆ ಟೈಟಲ್ ಕೊಡೋದೇ ಒಂದು ದೊಡ್ಡ ಆಶೀರ್ವಾದ. ಅಲ್ಲೆಲೂಯ್ಯ. ನಾವು ಭಾರತ ದೇಶದ ಪ್ರಜೆಗಳು ಅನಿಸ್ಕೊಳ್ಳೋದೇ ಒಂದು ದೊಡ್ಡ ಆಶೀರ್ವಾದ. ಭಾರತ ದೇಶದಿಂದ ಬಂದಿದ್ದೀನಿ ಅಂತ ಅಂದ್ರೆ ವಿದೇಶಗಳಲ್ಲಿ ಬಹಳ ಗೌರವ ಇದೆ. ಹಾಗಾದ್ರೆ ಭಾರತೀಯರು ಅಂತ ಅಂದ್ರೆ ನಿಮ್ಗೆ ಎಷ್ಟು ಗೌರವನೋ, ಯೇಸುವಿನ ಮಕ್ಕಳು ಅಂದ್ರೂ ಕೂಡ ಅಷ್ಟೇ ಗೌರವ. ದೇವರ ಮಕ್ಕಳು ಎಂಬ ಹೆಸರನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್, ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಈ ಕಾರಣದಿಂದ ದೇವರ ಮಕ್ಕಳು ನಾವಾಗಿರೋದ್ರಿಂದ ಬೇರೆಯವರು ನಮ್ಮನ್ನ ತಿಳ್ಕೊಳ್ತಾ ಇಲ್ಲ. ಅದು ಆತನನ್ನು ತಿಳಿದುಕೊಳ್ಳೋದಿಲ್ವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ನಾವು ಮುಂದೆ ಏನಾಗ್ತೀವೋ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ಹಾಗೆ ಮುಂದುವರಿಸ್ರಿ. ಕ್ರಿಸ್ತನು ಪ್ರತ್ಯಕ್ಷನಾದರೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ವರ್ಷ ನಾವು ಹಾಗೆ ಯೇಸು ಕ್ರಿಸ್ತನು ಹೆಂಗಿರ್ತಾನೋ ಆತನು ಪ್ರತ್ಯಕ್ಷನಾದಾಗ ನಾವು ಹಂಗೆ ಇರ್ತೀವಿ. ಇವಾಗ ಇರುವಂತ ಏನದು ಕುಂಟು, ಕುರುಡು, ಗಿಡ್ಡ, ಅದು ಇದು ಕಪ್ಪು ಏನೂ ಇರಲ್ಲ. ಕಪ್ಪುಗಿರೋರೆಲ್ಲ ಸಂತೋಷ ಪಡ್ರಿ. ಆ ಮಹಿಮಾ ಶರೀರದಲ್ಲಿರುವಾಗ ಎಲ್ಲರೂ ಒಂದೇ ಕಲರ್. ಅಲ್ಲೆಲೂಯ್ಯ. ಎಲ್ಲರೂ ಒಂದೇ ಕಲರ್. ಯೇಸು ಸ್ವಾಮಿ ಕಲರ್. ಯಾವ ಕಲರ್? ಯೇಸು ಸ್ವಾಮಿ ಕಲರ್. ನಿಮಗೆ ಯೇಸುವಿನ ಕಲರ್. ಯೇಸು ಸ್ವಾಮಿ ಹೆಂಗಿರ್ತಾನೋ ನಾವು ಹಂಗೆ ಇರ್ತೀವಿ. ಅಲ್ಲೆಲೂಯ್ಯ. ಯಾಕೆ ಅಂತ ಅಂದ್ರೆ ಒಂದು ಮಾತು, 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ
ನಾವು ಆತನೊಂದಿಗೆ ಓದ್ರಿ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಎರಡನೆಯ ಕೊರಿಂತ ಅಲ್ಲ ಐ ಆಮ್ ಸಾರಿ, ಎರಡನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಐ ಆಮ್ ಸಾರಿ, ಅದಲ್ಲ ಅನಿಸ್ತದೆ. 2ನೇ ತಿಮೋತಿನೇ ಕರೆಕ್ಟ್. ಯಾಕೆ? ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಅಲ್ಲ ನಾವು ಆತನೊಡನೆ ಸತ್ತಿದ್ದ 11ನೇ ವಚನ ಓದ್ರಿ. 11ನೇ ವಚನ. ಈ ಮಾತುಗಳು ನಂಬತಕ್ಕದ್ದಾಗಿದೆ, ಏನೆಂದರೆ ನಾವು ಆತನೊಡನೆ ಸತ್ತಿದ್ದರೆ. ಈ ಮಾತುಗಳು ನಂಬುವಂತವುಗಳಾಗಿದೆ. ನಾವು ಆತನೊಡನೆ ಸತ್ತಿದ್ದರೆ, ನಾವು ಆತನೊಂದಿಗೆ ಆತನ ಹಾಗೆ ಹಿಂಸೆ ಪಟ್ಟು ಸತ್ತಿದ್ದರೆ ಆತನೊಡನೆ ಜೀವಿಸುವೆವು. ಆತನೊಡನೆ ಜೀವಿಸುತ್ತೇವೆ. ಸಹಿಸಿಕೊಳ್ಳುವವರಾಗಿದ್ದರೆ ನಾವು ಸಹಿಸಿಕೊಳ್ಳುವವರಾದರೆ ಆತನೊಡನೆ ಆಳುವೆವು. ನಾವು ಆಳ್ತೇವೆ ಲೋಕವನ್ನು. ಹೊಡಿರಿ ಚಪ್ಪಾಳೆ. ಅದಕ್ಕೆ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ಸಹಿಸ್ಕೊಳ್ರಿ. ನಿಮಗೆ ಕಷ್ಟ ಇದೆ ಲೋಕದಲ್ಲಿ. ಯೇಸು ಸ್ವಾಮಿಗೂ ಕಷ್ಟ ಇತ್ತಲ್ವಾ? ಶಿಲುಬೆಯನ್ನು ಹೊರುವಂತ ಜೀವನಕ್ಕೆ ಬನ್ನಿ. ಯೇಸು ಕ್ರಿಸ್ತನ ಶಿಲುಬೆ ಹೊತ್ತಿದಾನಲ್ವಾ ಅಮ್ಮ? ಯೇಸು ಕ್ರಿಸ್ತನ ಶಿಲುಬೆ ಹೊತ್ತ ಹಾಗೆ ನಾವು ಶಿಲುಬೆ ಹೊರಬೇಕು. ಆತನು ಮಹಿಮೆಯಲ್ಲಿ ಬರುವಾಗ ನಾವು ಹಾಗಾಗಬೇಕು ಅಂತ ಅಂದ್ರೆ ಕಷ್ಟ ಬೇಡ ಅಂತ ಹೇಳಬಾರ್ದು. ಈಗ ಪಾತ್ರೆ ಉಜ್ಜಿದ್ರೇನೆ ತಾನೇ ಕ್ಲೀನ್ ಆಗೋದು, ಕರೆಕ್ಟಾ? ಬಟ್ಟೆ ಹೋಗಿದ್ರೆ ತಾನೇ ಅದರದ್ದು ಕೊಳೆ ಎಲ್ಲ ಹೋಗೋದು. ಅಕ್ಕಸಾಲಿಗನು ಈ ವಾಲೆ ಕ್ಲೀನ್ ಮಾಡಬೇಕು ಅಂದ್ರೆ ಆಸಿಡ್ ಹಾಕಿ, ಹಾಗೆಯೇ ನಮ್ಮನ್ನು ತೊಳಿಬೇಕು ಅಂದ್ರೆ ಕಷ್ಟಗಳು ಬರಬೇಕು. ಕಷ್ಟವ ಸಹಿಸುವ ಪ್ರತಿಯೊಬ್ಬನು ಧನ್ಯನು, ಶೋಧಿತನಾದ ಮೇಲೆ ಜಯಮಾಲೆ ಹೊಂದುವನು. ಕಷ್ಟವನ್ನು ಸಹಿಸಿಕೊಳ್ಳಬೇಕು. ನಮಗೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ಇದು ಬರೆಯಲ್ಪಟ್ಟಿದೆ. ನಮಗೆ ನಾವು ಕಷ್ಟಗಳನ್ನು ಸಹಿಸಿಕೊಳ್ಬೇಕು. ಹೊಟ್ಟೆಗೆ ಇಟ್ಟಿಲ್ಲದೆ ಇರುವಂಥ ಕಾಲ ಬರುತ್ತೆ, ವಾಸಿಯಾಗದೇ ಇರುವಂಥ ಕಾಯಿಲೆಗಳು ಬರುತ್ತೆ, ಎಲ್ಲ ವಿಧವಾದಂಥ ತೊಂದರೆಗಳು ಬರುತ್ತೆ. ಮನೆಯಲ್ಲಿ ಮಕ್ಕಳಿಂದ ನೆಮ್ಮದಿ ಇರಲ್ಲ, ಗಂಡನಿಂದ ಅಥವಾ ಹೆಂಡತಿಯಿಂದ ನೆಮ್ಮದಿ ಇರಲ್ಲ. ಇಂಥ ಕಾಲಗಳು ಬಂದ್ರೂ ಕೂಡ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ, ನೀವು ಬಿಡುಗಡೆಯನ್ನುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತಾಡಿರಿ, ನಡೆಯಿರಿ. ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆ ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ಸೊ ಅದು ಯಾಕೋಬನ ಪತ್ರಿಕೆ, ಅಲ್ಲಿ ನೋಡು ಮಗಳ ಹಿಂದೆ ಮುಂದೆ ಇರುತ್ತೆ. ನೀವು ಕಷ್ಟಗಳನ್ನು ಸಹಿಸಿಕೊಳ್ಳ್ರಿ. ಜೀವಂಬ 1:12 ಸಾರಿ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. 1:12 ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಪರಿಶೋಧನೆ ಅಂದ್ರೆ ಏನು ಗೊತ್ತಾ? ಒಗೆಯೋದು, ಬಟ್ಟೆ ಒಗೆದಂಗೆ ಒಗೆಯೋದು. ಈ ನಾವು ಇಲ್ಲಿ ಯಾವುದದು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಅಥವಾ ಸೋಪ್ ಹಾಕಿ ನಾವು ಹಿಂಗೆ ಹೊಡಿತೀವಿ. ನಾವೇನಾದರೂ ಉತ್ತರ ಭಾರತಕ್ಕೆ ಹೋದ್ರೆ ಅಲ್ಲೇನು ಮಾಡ್ತಾರೆ ಗೊತ್ತಾ? ಮೊದಲು ಸೋಪ್ ಹಾಕ್ತಾರೆ, ಹಾಕ್ಬಿಟ್ಟು ಬಟ್ಟೆಗಳನ್ನ ಇಟ್ಕೊಂಡು ಒಂದು ದೊಣ್ಣೆ ತಕೊಂಡು ಪಾಠ 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 ಹೊಡಿತಾರೆ. ಹಿಂಗೆ ತಿರುಗಿಸ್ಬಿಟ್ಟು ದೊಣ್ಣೆಯಿಂದ ಹೊಡಿತಾರೆ ಬಟ್ಟೆಗಳಿಗೆ. ಆಗ ಅದಕ್ಕಿರೋ ಬಟ್ಟೆ ಕೊಳೆ ಎಲ್ಲ ಹೋಗುತ್ತೆ. ಹಾಗೆ ನಮ್ಮನ್ನು ಕೂಡ ನಾವು ಹಿಂಸೆಗಳನ್ನು ತಾಳ್ಕೊಳ್ಬೇಕು. ಹಿಂಸೆ ಬಂಗಾರ ಎಂಥದ್ದು? ನಶಿಸಿ ಹೋಗುವಂಥ ಬಂಗಾರ. 1ನೇ ಪೇತ್ರ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಮಗೆ ಬಂಗಾರದ ವಿಷಯದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾನೆ. ನಮಗೆ ಕಷ್ಟಗಳು ಬರಬೇಕು, ಬಂದ್ರೇನೆ ನಾವು ಸಂತೋಷ ಪಡಬೇಕು. ನಮಗೆ ಕಷ್ಟನೇ ಬರಬಾರ್ದು ಅಂತ ಹೇಳಕ್ ಹೋಗ್ಬಾರ್ದು. ಆವಾಗ ನಮ್ಮ ಮೈ ಮೇಲೆ ಇರುವಂಥ ಕೊಳೆ ಹೋಗುತ್ತೆ. ಹೋದ್ರಿ, ಬಂಗಾರವು ನಾಶವಾಗುವಂತದ್ದಾಗಿದೆ, ಆಗಿದ್ದರೂ ಅದನ್ನು ಬೆಂಕಿಯಲ್ಲಿ ಅದನ್ನ ಬೆಂಕಿಯಲ್ಲಿ ಹಾಕಿ ಸುಟ್ಟುಬಿಟ್ಟು ಶೋಧಿಸುವುದಷ್ಟೇ. ಬೆಂಕಿಯಲ್ಲಿ ಹಾಕ್ತಾರೆ ಗೊತ್ತಾ? ಅದ್ರ ಮೇಲಿರುವಂತ ಈ ಮಣ್ಣು ಮಸಿ ಅದನ್ನೆಲ್ಲ ಹೋಗೋದಕ್ಕೋಸ್ಕರವಾಗಿ ಬೆಂಕಿನಲ್ಲಿ ಸುಡ್ತಾರೆ. ಸುಟ್ಟ ಮೇಲೆ ಆ ಬಂಗಾರ ಹೆಂಗಾಗುತ್ತೆ? ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನ, ಮಹಿಮೆಗಳನ್ನು ಉಂಟು ಮಾಡುತ್ತಾನೆ.
ಬಂಗಾರವನ್ನು ಸುಟ್ಟು ಶುಭ್ರಗೊಳಿಸಿದಂತೆ ನಮ್ಮನ್ನು ಕೂಡ ಈ ಲೋಕದ ಮಲಿನತ್ವದಿಂದ ತೊಳೆದು ಶುದ್ಧೀಕರಿಸುವಾಗ ನಮಗೆ ನೋವಾಗುತ್ತೆ. ಬಂಗಾರಕ್ಕೆ ನೋವಾಗುತ್ತಾ ಇಲ್ವಾ? ಬೆಂಕಿನಲ್ಲಿ ಹಾಕಿದ್ರೆ ಅದು ಅಬ್ಬಾ ಆ ಆ ಸುಡ್ತಾ ಇರ್ತಾನೆ. ಅದರಲ್ಲಿರುವಂಥ ಮಣ್ಣಿನ ಅಂಶ, ಕಲ್ಲಿನ ಅಂಶ ಎಲ್ಲ ಹೊರಟೋಗುತ್ತೆ. ಫಳ 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 ಒಳಿಯುತ್ತೆ. ಬಂಗಾರಕ್ಕಿಂತಲೂ ಹೆಚ್ಚಿನದಾಗಿರುವಂಥ ನಿಮ್ಮ ನಂಬಿಕೆಯನ್ನು ಕೂಡ ದೇವರು ಕ್ಲೀನ್ ಮಾಡ್ತಾನೆ. ಬಟ್ಟೆ ಕೊಳೆಯ ನಿವಾರಕ, ಬಟ್ಟೆಯ ಶುಭ್ರಕ, ಈಗ ಟೈಡ್ ಅಂತ ಅಂದ್ಬಿಡ್ತಾನೆ. ಅಂದಿದ ತಕ್ಷಣ ಸ್ವೈ ಅಂತ ಬಂದ್ಬಿಡುತ್ತೆ. ನೋಡಿದಿರಲ್ಲ ಕೊಳೆಯ ನಿವಾರಕ. ಅದಕ್ಕಿಂತ ಮುಂಚೆ ಬಟ್ಟೆ ಹೆಂಗಿರುತ್ತೆ? ಕೊಳೆ ಇರುತ್ತೆ. ಕೊಳೆಯ ನಿವಾರಕ, ಬಟ್ಟೆಯ ಶುಭ್ರಕ, ಈಗ ಟೈಡ್ ಅಂದ ತಕ್ಷಣ ಯೇಸುವಿನ ರಕ್ತದಿಂದ ನಮ್ಮನ್ನು ತೊಳಿತಾನೆ. ಯೇಸುವಿನ ರಕ್ತ ಒಂದು ಸೋಪ್, ಟೈಡ್ ಸೋಪ್ ಇದ್ದಂಗೆ, ನಾವು ಬಟ್ಟೆ ಇದ್ದಂಗೆ. ನಮ್ಮ ಕೊಳೆನೆಲ್ಲ ತೆಗಿಬೇಕು ಅಂತಂದ್ರೆ ಸುಮ್ಮನೆ ಸೋಪ್ ಹಾಕಿದ್ರೆ ಹೋಗಲ್ಲ, ಅದಕ್ಕೆ ಉಜ್ಜಬೇಕು. ಒಗಿತಾ ಇರ್ತಾರೆ. ಹಾಗೆ ನಮ್ಮನ್ನು ಕೂಡ ಒಗೆದು ಶುದ್ಧ ಮಾಡಿಕೊಂಡು ಆ ಸ್ವರ್ಗಲೋಕಕ್ಕೆ ತಗೊಂಡೋಗ್ತಾನೆ. ಅದು ಪರಿಶುದ್ಧವಾದ ಲೋಕ. ಅಪವಿತ್ರತೆಯಿಂದ ಇರುವಂತ ನಾವು ಹೋಗಕ್ಕಾಗಲ್ಲ. ಇಲ್ಲಿ ನಮ್ಮಲ್ಲಿ ನಾವು ಭಕ್ತರೇ ಆಗಿದ್ರೂ ಕೂಡ ನಮ್ಮಲ್ಲಿ ಪಾಪಗಳಿದೆ. ನಾವು ಭಕ್ತರೇ, ಮತ್ತೆ ಯೇಸುಸ್ವಾಮಿ ನಂಬಿರುವಂಥ ಮಕ್ಕಳೇ ಆದ್ರೂ ಒಳಗೆ ಪಾಪ ಇದೆ. ಕಣ್ಣಿನಲ್ಲಿ ಪಾಪ ಇದೆ, ಬಾಯಿಯಲ್ಲಿ ಪಾಪ ಇದೆ, ಕಿವಿಯಲ್ಲಿ ಪಾಪ ಇದೆ, ಹೃದಯದಲ್ಲಿ ಪಾಪ ಇದೆ, ಅಂಗಾಂಗಗಳಲ್ಲಿ ಪಾಪ ಇದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಸತ್ಯ ಅನ್ನೋದು ನಮ್ಮಲ್ಲಿ ಇಲ್ಲ. ಹಾಗಾದರೆ ಈ ಪಾಪಗಳನ್ನು ತೊಳೆದು ಶುದ್ಧ ಮಾಡಿ ಪರಲೋಕಕ್ಕೆ ನಿನ್ನನ್ನು ಆ ವಜ್ರ ಕಿರೀಟ ಕೊಟ್ಟು ಪರಲೋಕಕ್ಕೆ ತಗೊಂಡೋಗ್ಬೇಕು ಅಂತಂದರೆ ಹಂಗೆ ಹೋಗೋಕ್ಕಾಗಲ್ಲ. ಈ ಶರೀರದಿಂದ ಹೋಗೋಕ್ಕಾಗಲ್ಲ. ಈ ಶರೀರದಲ್ಲಿರುವಂಥ ಎಲ್ಲವನ್ನು ಕಳಚಿ ಬಿಸಾಕ್ಬಿಟ್ಟು ಮಹಿಮಾ ಶರೀರವನ್ನು ಕೊಟ್ಟು ಪರಲೋಕಕ್ಕೆ ತಗೊಂಡು ಹೋಗ್ತಾನೆ. ಹಲ್ಲೆಲೂಯಾ. ನೀವು ನಿಜವಾಗಿಯೂ ಕೂಡ ಎಷ್ಟೋ ಧನ್ಯರು. ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನಿಮ್ಮನ್ನ ದೇವರು ಆರಿಸಿಕೊಂಡಂಥ ಜನಾಂಗ ನೀವು. ದೇವರಿಗೋಸ್ಕರವಾಗಿ ಮೀಸಲಾಗಿಟ್ಟಿರುವಂಥವರು ನೀವು. ದೇವರ ಮಕ್ಕಳು ನೀವು. ದೇವರು ಮಕ್ಕಳು ಅನ್ನುವಂಥ ಹೆಸರು ನಿಮಗೆ ಕೊಟ್ಟಿದ್ದಾನಲ್ಲ, ಅದೇ ಒಂದು ದೊಡ್ಡ ಆಶೀರ್ವಾದ. ಆಶೀರ್ವಾದಕ್ಕಿಂತ ದೊಡ್ಡ ಬೇರೆದು ಯಾವುದೂ ಇಲ್ಲ. ಹಾಗಾದರೆ ಯೇಸುವಿನೊಂದಿಗೆ ಸಹಿಸಿಕೊಂಡು ಆ ಕಷ್ಟದಲ್ಲಿ ಪಾಲ್ಗೊಂಡ್ರೆ ಆತನು ಹೇಗೆ ಈ ಲೋಕದಲ್ಲಿ ಕಷ್ಟಗಳನ್ನು ತಾಳಿಕೊಂಡು ಶಿಲುಬೆಗೇರಿ ಆತನು ಮಹಿಮಾಲೋಕಕ್ಕೆ ಹೋದನು, ಹಾಗೆ ನಾವು ಕೂಡ ಹೋಗ್ತೀವಿ. ನಾವು ಆತನೊಂದಿಗೆ ಸತ್ತಿದ್ದರೆ ಆತನೊಂದಿಗೆ ಎದ್ದೇಳ್ತೀವಿ. ನಾವು ಒಂದು ವೇಳೆ ನನಗೆ ಬೇಡಪ್ಪ, ಈ ಕಷ್ಟನೂ ಬೇಡ, ಏನೂ ಬೇಡ, ಈ ತಾಪತ್ರೆಯೂ ಬೇಡ, ನೆಮ್ಮದಿಯಾಗಿ ಮನೇಲಿ ಇರ್ತೀವಿ ಅಂತಂದರೆ ನೀನು ಪರಲೋಕನ ಸೇರಕ್ಕೆ ಸಾಧ್ಯ ಇಲ್ಲ. ನಮಗೆ ಆದಿಕಾಂಡ 19ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ, 17ನೇ ವಚನದಲ್ಲಿ, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಎಲ್ಲಿಯೂ ನಿಲ್ಲಬೇಡ, ಆ ಬೆಟ್ಟಕ್ಕೆ ಹೋಗಿ ನಿನ್ನ ಪ್ರಾಣವನ್ನು ಕಾಪಾಡಿಕೋ ಅಂತ ಇದೆ. ಆಗ ಲೋತನು, ಅವನ ಹೆಂಡತಿಯು, ಅವನಿಬ್ಬರು ಮಕ್ಕಳು ಓಡ್ತಾ ಇದ್ದಾರೆ. ಈ ಕಡೆ ನೋಡಬೇಡ್ರಿ, ಜನರನ್ನು ನೋಡಬೇಡಿ. ಇವರಿಗೆಲ್ಲ ಬೆಂಕಿ ಮಳೆ ಬಿದ್ದು ಎಲ್ಲರೂ ಸತ್ತೋಗ್ತಾರೆ. ಸಾಯುವಂಥವ್ರನ್ನ ನೋಡಕ್ಕೆ ಹೋಗ್ಬೇಡಿ. ಈ ಲೋಕವನ್ನು ನೋಡಿ ನೀವು ಜೀವನ ಮಾಡಕ್ಕೆ ಹೋಗ್ಬೇಡ್ರಿ. ಓಡಿ ಹೋಗ್ರಿ, ಪಾಪದಿಂದ ಓಡಿ ಹೋಗ್ರಿ, ಅಕ್ರಮ ಅನ್ಯಾಯದಿಂದ ಓಡಿ ಹೋಗ್ರಿ. ನೀವು ಅನ್ಯ ಜನರ ಆಚಾರಗಳಿಂದ ಓಡಿ ಹೋಗಿರಿ. ಎಲ್ಲೂ ನಿಲ್ಲಬೇಡ್ರಿ. ಈ ಒಂದು ಕ್ರಿಸ್ತಿಯ ಓಟದಲ್ಲಿ ನೀವು ನಿಲ್ಲಕ್ಕೆ ಹೋಗ್ಬೇಡ್ರಿ. ನೀವು ನಂಬಿರುವ ಆತನು
ನಿಜವಾಗಿಯೂ ದೇವರೇ. ಹಲ್ಲೆಲೂಯಾ. ನೀವು ನಂಬಿರುವ ದೇವರು ನಿಜವಾದ ದೇವರು. 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲನು ಈ ರೀತಿ ಸಾಕ್ಷಿ ಕೊಡ್ತಾನೆ, ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು. ಹಲ್ಲೆಲೂಯಾ. ಇವತ್ತು ನಿಮ್ಮ ಬಾಯಿನಲ್ಲಿ ಅದು ಬರಬೇಕು. ನಾನು ನಂಬಿರುವ ಯೇಸುವನ್ನು ನಾನು ನಂಬಿರುವ ಯೇಸುವನ್ನು ನಾನು ಬಲ್ಲೆನು. ನೋಡಿ ಅಲ್ಲಿದೆ. ಓದ್ರಿ ಮಗಳೇ. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ಆದರೂ ನನಗೇನು ನಾಚಿಕೆ ಇಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು. ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ದಿನ, ದೇವರು ಬರುವ ದಿನ, ಆ ದಿನಕ್ಕೋಸ್ಕರವಾಗಿ ಆತನು ನನ್ನ ಮುಂದೆ ಇಟ್ಟಿದ್ದಾನೆ. ಆ ದಿನ ನಾನು ಆರಿ ಹೋಗುತ್ತೇನೆ ಆಮೇಲೆ ಎಂದು ದೃಢವಾಗಿ ನಂಬಿದ್ದೇನೆ. ನನ್ನ ನಂಬಿಕೆ ಎಂದಿಗೂ ನಿಷ್ಫಲವಾಗುವುದಿಲ್ಲ. ನಾನು ನಂಬಿರುವ ದೇವರು ಸತ್ಯವಾದ ದೇವರು, ನಿತ್ಯ ಜೀವವನ್ನು ಕೊಡುವ ದೇವರು. ಆತನೇ ಸೃಷ್ಟಿಕರ್ತನು, ಉಸಿರು ಕೊಟ್ಟವನು, ಇವತ್ತಿನವರೆಗೂ ಕಾಪಾಡಿದ ದೇವರು. ನಾನು ನಂಬಿದ್ದೇನೆ. ಈ ನಂಬಿಕೆ ನಿಮ್ಮ ಹತ್ರ ಇದ್ರೆ ಖಂಡಿತ ದೇವರು ನಿಮ್ಮನ್ನು ನನ್ನ ಮಕ್ಕಳು ಅಂತ ಹೇಳ್ತಾರೆ. ನೀವು ಆತನ ಮೇಲೆ ನಂಬಿಕೆ ಇಡಲಿಲ್ಲ ಅಂದ್ರೆ ಇವ್ರು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಿಯ ಮಿತ್ರರೇ, ಈ ದಿನ ನಾನು ನಿಮ್ಮ ಜೊತೆಯಲ್ಲಿ 3 ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೇನೆ. 3 ವಿಷಯಗಳು ಯಾವುದು ಅಂತಂದರೆ, ಈಗಾಗಲೇ 11:15 ಆಗಿದೆ. 12:15 12:15 ಅಲ್ವಾ? ಅಲ್ಲಿ ತನಕ ನಾನು ಮಾತಾಡ್ಬೋದಾ? ಹ್ಞೂ ಅನ್ರಿ. 3 ವಿಷಯಗಳನ್ನು ಮಾತಾಡ್ತೀನಿ. ಮೊದಲನೇದು ಟೈಪ್ ಮಾಡಪ್ಪ. ಮೊದಲನೇ ವಿಷಯ ಏನು ಅಂದರೆ, ನಾನು ಬರಿಬೋದಾಗಿತ್ತು, ನಿಮ್ಮ ಚರ್ಚ್ ದೊಡ್ಡದಾದ ಮೇಲೆ ಬೋರ್ಡ್ ಇಟ್ಕೊಂಡು ಬರಿತೀನಿ. ಈಗ ನಿಮ್ಮ ಚರ್ಚು ಇನ್ನೂ ದೊಡ್ಡದಾಗಬೇಕಾಗಿದೆ. ಅದಕ್ಕೆ ದೇವರು ಪ್ಲಾನ್ ಮಾಡ್ತಾ ಇದ್ದಾರೆ. ಆತನು ದೇವರು ತನ್ನ ಚಿತ್ತದ ಪ್ರಕಾರ ಇದನ್ನು ದೊಡ್ಡದು ಮಾಡ್ತಾರೆ. ಈ ಸಭೆಯ ಗೂಟಗಳನ್ನು ಅಗಲ ಮಾಡ್ತಾನೆ, ದೊಡ್ಡದು ಮಾಡಿ ನಿಮಗೆ ದೊಡ್ಡ ಆಶೀರ್ವಾದಗಳನ್ನು ಕೊಡ್ತಾನೆ. ಸಂದೇಹ ಇಲ್ಲ. ನೀವೆಲ್ಲರೂ ಪ್ರಾರ್ಥನೆ ಮಾಡ್ರಿ, ಪ್ರಯಾಸ ಪಡ್ರಿ, ದೇವರು ನಿಮಗೆ ಪ್ರತಿಫಲ ಕೊಡ್ತಾನೆ. ನೀವು ರೆಡಿ ಇದ್ರೆ ಆತನ ರೆಡಿಯಾಗಿರ್ತಾನೆ. ಓಕೆ, ಹಾಗಾದ್ರೆ ವಿಷಯ ಪ್ರಸ್ತಾಪ ಈ ರೀತಿ ಇದೆ. ಒಂದು, ನಾಶನವಾದಂಥ ಕುಟುಂಬ ಮಾತಾಡ್ತೀನಿ. ಅಂದರೆ ಶಾಪಗ್ರಸ್ತವಾದ ಕುಟುಂಬ, ನಾಶವಾದ ಕುಟುಂಬ, ಅದು ನಂಬರ್ 1. ಅದನ್ನು ನಿಮಗೆ ಸ್ಕ್ರೀನಲ್ಲಿ ಟೈಪ್ ಮಾಡಿ ಹಾಕ್ತಾರೆ. ನಾಶವಾದ ಕುಟುಂಬ ಅಥವಾ ಅದು ಶಾಪಗ್ರಸ್ತ ಕುಟುಂಬ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಎರಡನೇ ವಿಷಯ, ಆಶೀರ್ವಾದದ ಹೊಂದದೇ ಇರುವಂತ ಕುಟುಂಬ. ಆಶೀರ್ವಾದ ಹೊಂದಲೇ ಇಲ್ಲ. 1 ನಾಶವಾಗೋಯ್ತು, 2 ಆಶೀರ್ವಾದ ಪಡ್ಕೊಳ್ಳಿಲ್ಲ. ಆ ಕುಟುಂಬದ ಬಗ್ಗೆ ಮಾತಾಡ್ತೀನಿ. 3ನೇದು, ಆಶೀರ್ವಾದ ಹೊಂದಿದ ಕುಟುಂಬ. ಒಂದು ನಾಶವಾಗಿರುವಂಥ ಕುಟುಂಬ, ಶಾಪಗ್ರಸ್ತವಾದ ಕುಟುಂಬ. 2 ಆಶೀರ್ವಾದ ಬರಲೇ ಇಲ್ಲ ಆ ಕುಟುಂಬ, ಆಶೀರ್ವಾದ ಹೊಂದದೇ ಇರುವ ಕುಟುಂಬ. 3ನೇದು, ಆಶೀರ್ವಾದ ಹೊಂದಿದ ಕುಟುಂಬ. ಈಗ ಈ ಕುಟುಂಬಗಳಲ್ಲಿ ನಿಮ್ಮ ಕುಟುಂಬ ಯಾವುದಾಗಿರಬೇಕು ಅಂತ ಬಯಸ್ತೀರಿ? ಎಲ್ಲರಿಗೂ ಆಸೆ, ನನಗೂ ಅಷ್ಟೇನೆ. ನೀವು ಆಶೀರ್ವಾದ ಹೊಂದಬೇಕು, ನಾನು ಆಶೀರ್ವಾದ ಹೊಂದಬೇಕು. ಆಶೀರ್ವಾದ ಹೊಂದಬೇಕು ಅಂತಂದ್ರೆ ಏನು ಮಾಡಬೇಕು, ನಾಶವಾಗಬೇಕು ಅಂತಂದ್ರೆ ಏನು ಮಾಡಿದ್ರು ಅನ್ನೋದನ್ನ ತಿಳಿಸ್ತೀನಿ. ಓಕೆ, ಹಾಗಾದ್ರೆ ಬೈಬಲನ್ನು ತೆಗೀರಿ. ಬೈಬಲ್ನಲ್ಲಿರುವಂಥ ಕೆಲವು ಸಂಗತಿಗಳನ್ನು ನಾವು ನೋಡ್ಕೊಳ್ಳೋಣ. ಓಕೆ, ಈಗ 1ನೇ ಸಮುವೇಲನ ಪುಸ್ತಕ ತೆಗೆದು ಇಟ್ಕೊಂಡಿರ್ರಿ. ಅದಕ್ಕಿಂತ ಮುಂಚಿತವಾಗಿ ನಾನು ದೇವರ ಮಂಜೂಷದ ಬಗ್ಗೆ ಹೇಳಿ ನಾನು ಈ ಕುಟುಂಬಗಳ ಬಗ್ಗೆ ನಾನು ಹೊರಟೋಗ್ತೇನೆ. ನೀವು ಸ್ಕ್ರೀನ್ ಮೇಲೆ ಹಾಕಿದ್ರ 3 ಕುಟುಂಬಗಳು. ನಾಶವಾದ ಕುಟುಂಬ, ಆಶೀರ್ವಾದ ಹೊಂದದೇ ಇರುವ ಕುಟುಂಬ, ಆಶೀರ್ವಾದ ಹೊಂದಿದ ಕುಟುಂಬ. ಬರ್ಕೊಂಡ್ರ ಎಲ್ಲರೂ?
ಗುಡ್. ಈಗ ಅದು ಹೇಳೋದಕ್ಕಿಂತ ಮುಂಚೆ ನಾನು ದೇವರ ಮಂಜೂಷ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನಿನ್ನೆ ದಿನ ನಾನೊಂದು ಕ್ವಶನ್ ಕೇಳಿದೆ, ಮಂಜೂಷದಲ್ಲಿ ಏನೇನಿರುತ್ತೆ ಅಂತ. ಅಂದಿದ ತಕ್ಷಣ ಒಬ್ಬ ಮಗಳು ಹೇಳ್ತಾ ಇದ್ಲು, ಅದರ ಒಳಗೆ ಮನ್ನಾ ಪಾತ್ರೆ, ಚಿಗುರುವ ಆರೋನನ ಚಿಗುರುದು ಆ ಕೋಲು, ದಶಾಜ್ಞೆಗಳು ಇರುತ್ತೆ ಅಂತ ಕೇಳಿದೆ. ಆವಾಗ ನನಗನ್ನಿಸ್ತು, ನೀವೆಲ್ಲರೂ ಕೂಡ ಭಾಳ ಒಳ್ಳೆ ಪರಿಣಿತರು, ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ, ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ, ಅದರಲ್ಲಿ ಡೌಟ್ ಇಲ್ಲ. ಈಗ ಅದನ್ನು ನೀವು ತಿಳ್ಕೊಂಡಿರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ. ಇದು ಭಾಳ ಇಂಪಾರ್ಟೆಂಟ್. ಇದು ದೇವರು ಹೇಳ್ತಾನೆ ಮೋಶೆಗೆ, ವಿಮೋಚನೆ ಕಾಂಡ 25ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಮೋಶೆಗೆ ಏನ್ ಹೇಳ್ತಾನೆ ಅಂದ್ರೆ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೂ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ, ಆ ನಕ್ಷೆ ಬ್ಲೂ ಪ್ರಿಂಟ್ ಹೆಂಗ್ ಕೊಡ್ತೀನೋ ಅದರ ಪ್ರಕಾರನೇ ಗುಡಾರವನ್ನು ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು. ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ನೀನು ಮಾಡಿಸಬೇಕು. ನೀನು ಜಾಲಿ ಮರದಿಂದ ಒಂದು ಮಂಜೂಷವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದವು, 1.5 ಮೊಳ ಅಗಲವು, 1.5 ಮೊಳ ಎತ್ತರವೂ ಆಗಿರಬೇಕು. ಆಮೇಲೆ ಚೊಕ್ಕ ಬಂಗಾರದ ತಗಡುಗಳನ್ನು ಅದರ ಹೊರಗಡೆಯೂ ಒಳಗಡೆಯೂ ಹೊದಿಸಬೇಕು. ಸಾಕು. ಈಗ ನನಗೆ ಒಂದು ದೇವಸ್ಥಾನ ಕಟ್ರಿ, ಆ ದೇವಸ್ಥಾನದಲ್ಲಿ ಏನೇನು ಸಾಮಾನುಗಳು ಇಡಬೇಕೋ ಅದನ್ನ ನಿಮಗೆ ಹೇಳ್ತೀನಿ, ಅದರ ಪ್ರಕಾರ ಸಾಮಾನುಗಳು ಇರಬೇಕು. ಆ ಸಾಮಾನುಗಳು ಇಡೋದಿಕ್ಕೆ ನೀವೊಂದು ಕೆಲಸ ಮಾಡಬೇಕು. ಜಾಲಿ ಮರದಿಂದ ಒಂದು ಏನದು ಮರವನ್ನು ತಕೊಂಡು ಬಂದು, ಜಾಲಿ ಮರ ಅಂದ್ರೆ ಗೊತ್ತಾ? ತುಮ್ಮಕರ್ರ ಅಯ್ಯ, ఆ తుమ్మకర్ర ఎంత రేట్ ఏమన్నా ఉందా దానికి? ముండ్లు ఉంటుంది, కరెక్టా? ಬೆಲೆನೂ ಇಲ್ಲ ಅದಕ್ಕೆ. ನಾವು ಅಷ್ಟೇ, ತುಮ್ಮಕರ್ರ ಜಾಲಿ ಮರ ಇದ್ದಂಗೆ ನಾವು ಬೆಲೆ ಇಲ್ಲದೆ ಇರುವಂಥವ್ರು. ಹಣ್ಣು ಇಲ್ಲ, ಏನೂ ಇಲ್ಲ, ಕಾಯಿ ಇಲ್ಲ, ಎಂಥದ್ದು ಇಲ್ಲ, ಎಲ್ಲ ಎಲೆಗಳೆಲ್ಲ ಬಿದ್ದು ನೆರಳು ಇಲ್ಲ ಅದಕ್ಕೆ. ಇವರೇನೋ ಪಾಪ ನೆರಳು ಕೊಟ್ಟವ್ರೆ, ಅಲ್ಲಿ ಕೆಳಗಡೆ ಹೋಗಿ ಕೂತ್ಕೊಂಡ್ರೆ ನೆರಳುನೂ ಬರಲ್ಲ ಅದಕ್ಕೆ. ಇದು ಮನುಷ್ಯನ ಜೀವನ. ಇಂಥ ಜಾಲಿ ಮರದಂತೆ ಇರುವ ಮನುಷ್ಯ ಆ ಮರನ ತಂದು ನನ್ನ ಆಲಯದಲ್ಲಿ ಇಡಬೇಕು. ಹಾಗೆ ಮನುಷ್ಯರನ್ನು ನನ್ನ ಆಲಯಕ್ಕೆ ನೀವು ಕರ್ಕೊಂಡು ಬರಬೇಕು. ಮನುಷ್ಯರು ನನಗೆ ಬೇಕು. ಜಾಲಿ ಮರ ಹೇಗೆ ಬೇಕೋ ನನಗೆ ಮನುಷ್ಯರು ಬೇಕು. ಮನುಷ್ಯರು ಏನು ಪ್ರಯೋಜನ ಇಲ್ಲ, ಜಾಲಿ ಮರನೂ ಏನು ಪ್ರಯೋಜನಕ್ಕೆ ಬರಲ್ಲ, ಬೆಲೆನೂ ಇಲ್ಲ, ನಮಗೂ ಬೆಲೆ ಇಲ್ಲ. ಆದರೆ ಅದನ್ನು ತಂದೆ ಏನು ಮಾಡಬೇಕು ಗೊತ್ತಾ? ಕುಯ್ದು ಅದರದ್ದು ಅಳತೆ ಪ್ರಕಾರವಾಗಿ ಏನೇನು ಅಳತೆ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಕುಯ್ದುಬಿಟ್ಟು ಅದಕ್ಕೆ ನೀವು ಬಂಗಾರದ ತಗಡಿನಿಂದ ಅದನ್ನ, ಬಂಗಾರದ ತಗಡು, ಜಾಲಿ ಮರ ಕಾಣಿಸ್ಬಾರ್ದು, ತಗಡು ಬಂಗಾರದ ತಗಡು. ಯಾವ ತಗಡು ಅದು? ಬಂಗಾರ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಈ ಜಾಲಿ ಮರ ಒಳಗೆ ತಗಡು, ಬಂಗಾರದ ತಗಡು ಮೇಲೆ, ಇದು ಬಂಗಾರ ದೈವತ್ವಕ್ಕೆ ಸೂಚನೆಯಾಗಿದೆ. ಅಲ್ಲೆಲ್ಲೂಯ್ಯ. ನಮ್ಮಂತ ಅವರನ್ನ ದೇವರು ಪೂರ್ತಿಯಾಗಿ ಮುಚ್ಕೊಳ್ತಾನೆ. ಇದೇ ನಾವು ಅನ್ಕೊಳ್ಳಿ, ಇದ್ರ ಸುತ್ತ ಬಂಗಾರ, ಬಂಗಾರದ ತಗಡು. ಈಗ ನೋಡಿ, ಅದು ಜಾಲಿ ಮರ ಆಕ್ಚುಲಿ ಒಳಗಡೆ, ಮೇಲ್ಗಡೆ ಎಲ್ಲ ಬಂಗಾರದ ತಗಡು ಇದೆ. ಹಾಗಾದ್ರೆ ನಾವು ಕೂಡ ಜಾಲಿ ಮರ, ನಮ್ಮ ಸುತ್ತ ಕೂಡ ಯೇಸು ಸ್ವಾಮಿ ಇದ್ದಾನೆ. ಈಗ ಈ ಪೆಟ್ಟಿಗೆ ಬಹಳ ಬೆಲೆ ಇದೆ. ಅಲ್ಲೆಲ್ಲೂಯ್ಯ, ಬಹಳ ಬೆಲೆ. ಯಾವಾಗ ನಿನಗೂ ನನಗೂ ಬೆಲೆ ಬರುತ್ತೆ ಗೊತ್ತಾ? ನಾವು ಕ್ರಿಸ್ತನಲ್ಲಿ ಇದ್ರೆ. ಜಾಲಿ ಮರ ಬಂಗಾರದ ತಗಡಿನಲ್ಲಿ ಒಳಗಡೆ ಇತ್ತು, ಇದಕ್ಕೆ ಬೆಲೆ ಜಾಸ್ತಿ. ಅದಕ್ಕೆ ಒಂದು ಮಾತಿದೆ, ರೋಮ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ.
ಅಪರಾಧ ಅನ್ನೋದೇ ಇಲ್ಲ. ನೀನು ಪಾಪ ಮಾಡಿದ್ಯಾ ಅನ್ನೋದು ಇಲ್ಲವೇ ಇಲ್ಲ. ಯಾಕೆಂದ್ರೆ ನಿನ್ನ ಮೇಲೆ ಯಾರಿದ್ದಾರೆ? ಕ್ರಿಸ್ತನಿದ್ದಾನೆ. ಒಳಗೆ ಯಾರಿದ್ದೀರಿ? ಈಗ ಉದಾಹರಣೆಗೆ ನೋಡಿ, ಇದು ಪೆನ್ನು. ಈ ಪೆನ್ನು ಚೆನ್ನಾಗಿ ಬರೆಯುತ್ತೆ, ದುಡ್ಡು ಕೊಟ್ಟು ತಗೊಂಡಿದ್ದೀವಿ. ಈ ಪೆನ್ನಿಗೆ ರಕ್ಷಣೆ ಇದೆ. ಕೆಳಗಡೆ ಬಿದ್ದರೂ ಕೂಡ ಇದಕ್ಕೇನು ಆಗಲ್ಲ, ಬೇಕಾದ್ರೆ ಒಡೆದೋಗ್ಬೋದು. ಇದರ ಒಳಗೆ ಇದು ತೆಗೀರಿ, ಇದರ ಒಳಗೆ ಬರೆಯೋದು, ನಿಜವಾಗಿ ಬರೆಯೋದು ಇದೆ, ಕರೆಕ್ಟಾ? ಇದು ಬರೆಯಲ್ಲ, ಇದು ದೇವರಿದ್ದಂಗೆ. ಇದೇ ದೇವರು, ಇದು ನಾನು, ನಾವು. ನಮಗೆ ರಕ್ಷಣೆ ಯೇಸು. ನಮಗೆ ರಕ್ಷಣೆ ಯೇಸು. ಯೇಸುವಿನ ಒಳಗೆ ನಾವಿದ್ದೀವಿ. ಎಲ್ಲಿ ಬಿದ್ರೂ ಕೂಡ ಏನೂ ಆಗಲ್ಲ. ನೀನು ಕ್ರಿಸ್ತನಲ್ಲಿದ್ದರೆ ನಿನ್ನನ್ನು ಮುಟ್ಟೋನೇ ಇಲ್ಲ, ಯಾವ ಭಯವೂ ಇಲ್ಲ. ಕ್ರಿಸ್ತನಿಲ್ಲದೆ ನೀನು ಒಂಟಿಯಾಗಿದ್ದರೆ ನಿನಗೆ ಎಲ್ಲಿ ಬಿದ್ರೂ ಕೂಡ ನಿನಗೆ ಹೊಡೆತ ಬೀಳುತ್ತೆ. ಹಲ್ಲೆಲೂಯಾ. ಅದಕ್ಕೆ ನೀವು ಕ್ರಿಸ್ತನಲ್ಲಿರಬೇಕು. ಅದಕ್ಕೆ ಆ ಬಂಗಾರವನ್ನು ಲೇಪನೆ ಮಾಡ್ರಿ, ಬಂಗಾರದಿಂದ ಒದಿಸಿರಿ. ಆ ಬೆಂಕಿ ಆ ಟ್ಯಾಪ್ ಅಂದರೆ ಆ ದೇವ ಮಂಜೂಷವನ್ನು ಮಾಡುವಂಥ ವಿಧಾನ ಹೇಳಿಕೊಟ್ರು. ಹಾಗಾದ್ರೆ ಈ ಮಂಜೂಷ ಅವ್ರೇನ್ ಮಾಡ್ತಾ ಇದ್ರು? ಇಸ್ರಾಯೇಲ್ಯರು ಈ ಮಂಜೂಷದ ಒಳಗೆ ಇರುವಂತ ಮನ್ನಾ ಪಾತ್ರೆ ಏನಕ್ಕೆ ಸೂಚನೆ ಆಗಿದೆ ಅಂದ್ರೆ ನಮ್ಮೊಳಗೆ ಮೂರಿರಬೇಕು. ಒಂದು ಮನ್ನಾ ಪಾತ್ರೆ, ಎರಡು ಆರೋನನ ಚಿಗುರುವ ಕೋಲು, ಮೂರು ದಶಾಜ್ಞೆಗಳು ನಮ್ಮೊಳಗಿರಬೇಕು. ನಮ್ಮ ಸುತ್ತ ಯೇಸು ಕ್ರಿಸ್ತನಿದ್ದಾನೆ. ಓ ಅಮ್ಮ, ನಮ್ಮನ್ನು ನೋಡ್ತಾ ಇದ್ದೀರಾ? ನಮ್ಮ ಸುತ್ತ ಯೇಸು ಇದ್ದಾನೆ. ಯೇಸುವಿನೊಳಗೆ ನಾವಿದ್ದೀವಿ, ಕರೆಕ್ಟಾ? ನಮ್ಮೊಳಗೆ ಮೂರಿರಬೇಕು. ಒಂದು ಮನ್ನಾ ಪಾತ್ರೆ, ಇದು ಬಹಳ ಮುಖ್ಯ. ಮನ್ನಾ ಅಂದ್ರೆ ಏನು ಗೊತ್ತಾ? ಪರಲೋಕದ ಆಹಾರ. ಈ ಪರಲೋಕದ ಆಹಾರವನ್ನು ನಾವು ಪ್ರತಿದಿನ ತಿನ್ನಬೇಕು. ಅರ್ಥ ಆಯ್ತಾ? ಪ್ರತಿದಿನ ಪರಲೋಕದ ಆಹಾರ ತಿನ್ನಬೇಕು ನಾವು. ಪರಲೋಕದ ಆಹಾರ ಆ 40 ವರ್ಷ ಇಸ್ರಾಯೇಲ್ಯರು ಅಡವಿಯಲ್ಲಿ ತಿಂದರು. ಅವ್ರಿಗೆ ಕಾಯಿಲೆನೂ ಬರಲಿಲ್ಲ, ಕಷ್ಟನೂ ಬರಲಿಲ್ಲ, ಬಟ್ಟೆನೂ ಹರಿಲಿಲ್ಲ, ಅವರ ಚಪ್ಪಲಿ ಕಿತ್ತೋಗ್ಲಿಲ್ಲ, ಕಾಲುಗಳು ಬಾವು ಬರಲಿಲ್ಲ. ಅನ್ನೆ ಅಂಥ ಊಟ ರೀ ಅದು. ಈಗಿರೋ ಥರ ಊಟ ಅಲ್ಲ. ಈಗಿರೋ ಊಟ ತಿಂದುಬಿಟ್ರೆ ಸಾಕು, ವಾಂತಿ ಭೇದಿ, ಆ ಭೇದಿ, ಈ ಭೇದಿ ಎಲ್ಲ ಬರ್ತವೆ. ಬಟ್ ಈ ಮನ್ನಾ ತಿಂದವನಿಗೆ ಆಶೀರ್ವಾದ ಇರುತ್ತೆ. ಆ ಮನ್ನಾ ಏನಿದೆ ಗೊತ್ತಾ? ಆ ಮನ್ನವೇ ಇದು. ಇದೇ ಆ ಮನ್ನಾ. ದೇವರ ವಾಕ್ಯವೇ ಮನ್ನಾ. ಅದು ಪ್ರತಿದಿನ ನೀವು ತಿನ್ನಬೇಕು. ನಿಮ್ಮ ಶರೀರಕ್ಕೆ, ಊಟಕ್ಕೆ ಬೇಕಾಗಿರೋ ಹೊಟ್ಟೆ ತುಂಬಬೇಕು ಅಂದರೆ ಎಷ್ಟೊತ್ತು ತಿಂತೀರಿ? ಎಷ್ಟು ಸಲ ತಿಂತೀರಿ? ತಿಂತೀರಾ ಇಲ್ವಾ? ಒಂದೇ ಸಲ ತಿಂತೀರಾ? ಬೆಳಿಗ್ಗೆ ತಿಂದುಬಿಟ್ಟು ರಾತ್ರಿ ಎಲ್ಲ ಮತ್ತೆ ಬೆಳಿಗ್ಗೆವರೆಗೂ ಇರ್ತೀರಾ? ಇಲ್ಲ. ಬೆಳಿಗ್ಗೆ ತಿಂದಿದ ತಕ್ಷಣ ಮತ್ತೆ ಮಧ್ಯಾಹ್ನ 1 ಗಂಟೆಗೋ 2 ಗಂಟೆಗೋ ಹಸಿವು, ಮತ್ತೆ ರಾತ್ರಿ 8 ಗಂಟೆ ಆಯಿತು ಅಂದರೆ ಹಸಿವು. ವಾಕ್ಯಕ್ಕೂ ಕೂಡ ಹಸಿವೆ ಇರಬೇಕು ನಿಮಗೆ. ನೋಡಿ, ಶರೀರಕ್ಕೆ ನಾವು ತಿಂತೀವಿ, ಆತ್ಮಕ್ಕೆ ಯಾಕೆ ತಿನ್ನಲ್ಲ ನಾವು? ನೀವು ತಿನ್ನಬೇಕು. 3 ಹೊತ್ತು ಕೂಡ ಇದನ್ನು ಭುಜಿಸಬೇಕು. 3 ಹೊತ್ತು ಬೈಬಲ್ ಓದಬೇಕು ನೀವು. ಒಂದು ಸಲ ಓದೋದಲ್ಲ. ನೀವು ಊಟ ಎಷ್ಟು ಹೊತ್ತು ತಿಂತೀರೋ ನೀವು ಟೈಮ್ ನೋಡ್ಕೊಳ್ಳಿ, ಕರೆಕ್ಟಾ? ನಾನಂತೂ ಒಂದು 15 ನಿಮಿಷ ತಿಂತೀನಿ ಊಟ ಅನ್ಕೊಳ್ಳಿ. ನೀವು 3 ಸರ್ತಿನೂ ಕೂಡ 15 ನಿಮಿಷಕ್ಕಿಂತ ಕಡಿಮೆಯಾಗಿ ದೇವರ ವಾಕ್ಯ ಓದಬಾರ್ದು.
3 ಭಾಗಗಳನ್ನ ಮಾಡ್ರಿ ಬೈಬಲ್. ಹಳೆ ಒಡಂಬಡಿಕೆ ನಾಷ್ಟ, ಅರ್ಥ ಆಯ್ತಾ? ಕೀರ್ತನೆಗಳು ಮತ್ತು ಜ್ಞಾನೋಕ್ತಿಗಳು ಅದು ಬಂದು ಮಧ್ಯಾಹ್ನದ ಊಟ. ಹೊಸ ಒಡಂಬಡಿಕೆ ರಾತ್ರಿ ಊಟ. ಹೊಡೀರಿ ಚಪ್ಪಾಳೆ. ಕೀರ್ತನೆಗಳಲ್ಲಿ 150 ಕೀರ್ತನೆ ಇರುತ್ತೆ. ಓಕೆ. ಜ್ಞಾನೋಕ್ತಿಗಳಲ್ಲಿ 31 ಅಧ್ಯಾಯಗಳಿರುತ್ತೆ. ಪ್ರತಿದಿನ ಕೂಡ ಒಂದೊಂದು ಅಧ್ಯಾಯ ಓದಿದ್ರೆ ಒಂದು ತಿಂಗಳಿಗೆ 31 ದಿನ ಆಗುತ್ತೆ. ಒಂದು ವೇಳೆ 30 ದಿನಗಳೇನಾದರೂ ಬಂತು ಅಂತಂದ್ರೆ 30ನೇ ದಿನದಲ್ಲಿ ನೀವು 2 ಅಧ್ಯಾಯ ಓದಬೇಕು. ಆಮೇಲೆ ಹೊಸ ಒಡಂಬಡಿಕೆ ಮತ್ತಾಯನ ಸುವಾರ್ತೆಯಿಂದ ನೀವು ಎಷ್ಟು ಅಧ್ಯಾಯಗಳಿರುತ್ತೆ? ಅಲ್ಲಲ್ಲ, ಆ ಪೂರ್ತಿ ಎಷ್ಟು ಪುಸ್ತಕಗಳಿದೆ? 27 ಅಧ್ಯಾಯಗಳು ಎಷ್ಟಿದ್ದಾವೆ? 260, 260. ಅಷ್ಟು ಅಧ್ಯಾಯಗಳನ್ನು ನೀವು ಪ್ರತಿದಿನ ಓದಬೇಕು. ಮತ್ತು ಮಾಡ್ತಾ ಮಾಡ್ತಾನೆ ನಾನು ನೆಕ್ಸ್ಟ್ ಲೀಡರ್ಶಿಪ್ನಲ್ಲಿ ಹೇಳ್ತೇನೆ, ಬಾಯಿಪಾಠ ಮಾಡೋ ವಿಧಾನಗಳನ್ನು ಕೂಡ ಕಲಿಸ್ಕೊಡ್ತೇನೆ. ಲೀಡರ್ಶಿಪ್ಗೆ ಎಲ್ಲರೂ ಬೇಡ, ನನಗೆ ದಯವಿಟ್ಟು ಕ್ಷಮಿಸಿ ಈ ಥರ ಹೇಳ್ತೀನಿ ಅಂತ. ಏಕೆ ಅಂತಂದರೆ ಲೀಡರ್ಸ್ಗಳಾಗುವಂಥ ಲೀಡರ್ಶಿಪ್ ಟ್ರೈನಿಂಗ್ ಅಂತ ಅಂದರೆ, ಶಿಷ್ಯತ್ವ ಟ್ರೈನಿಂಗ್ ಅಂತ ಅಂದರೆ ಭಾಳ ಬೆಲೆ ಕೊಡಬೇಕು. ಅದಕ್ಕೆ ಬೆಲೆ ಅಂದರೆ ಏನು ಗೊತ್ತಾ? ಒಂದು 500 ರೂಪಾಯಿ ಮುಖ್ಯ ಅಲ್ಲ, ಒಬ್ಬರಿಗೆ 500 ರೂಪಾಯಿ ಫೀಸು, ಓಕೆ. ಅದಲ್ಲದೆ ಬಹಳ ಶ್ರಮೆಗಳು ಪಡಬೇಕು. ಅಂಥವ್ರು ಮಾತ್ರ ಈ ಒಂದು ಯೇಸು ಸ್ವಾಮಿಯ ಶಿಷ್ಯರು 12 ಜನ ಇದ್ದರು, ಕರೆಕ್ಟಾ? ಆ 12 ಜನ ಯೇಸು ಸ್ವಾಮಿಗೋಸ್ಕರ ಪ್ರಾಣನೇ ಬಿಟ್ಟರು. ಪ್ರಾಣ ಬಿಡುವಂಥ ಶಿಷ್ಯರು ಯೇಸು ಸ್ವಾಮಿಗೆ ಬೇಕು. ಅಂಥವ್ರು ಬೇತೇಲ್ ಸಭೆಯನ್ನು ಕಟ್ತೀರಿ. ಬೇತೇಲ್ ಸಭೆ ಇದೊಂದೇ ಅಲ್ಲ, ಇಡೀ ಪ್ರಪಂಚವನ್ನೇ ನೀವು ಕಟ್ತೀರಿ. ನೀವು ದೇವರು ನಿಮ್ಮ ಮುಖಾಂತರವಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ನಿಮಗೆ ಹಾಗೆ ಬಿಡಲ್ಲ, ನಿಮಗೆ ಸ್ವಾಭಾವಿಕ ವರಗಳನ್ನು ಕೊಡ್ತಾನೆ, ಆತ್ಮಿಕ ವರಗಳನ್ನು ಕೊಡ್ತಾನೆ, ಕೃಪಾವರಗಳನ್ನು ಕೂಡ ಕೊಡ್ತಾನೆ. ಕರೆಕ್ಟಾ? ಹ್ಞೂ ಅನ್ರಿ, ಯಾಕೋ ವರಗಳನ್ನು ಕೊಟ್ಟು ಕೆಲಸ ತಗೊಳ್ತಾನೆ. ಅದು ಹೆಂಗೆ ಅಂತ ಅಂದ್ಬಿಟ್ಟು ಮುಂದಿನ ವಾರದಲ್ಲಿ, ಮುಂದಿನ ನಾನು ಬರೋಣದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಲೀಡರ್ಸ್ಗಳಾಗುವಂಥವ್ರು ಮಾತ್ರ ಹೆಸರುಗಳನ್ನು ಕೊಡ್ರಿ, ಎಲ್ಲರೂ ಕೂಡ ಬರಕ್ಕೆ ಹೋಗ್ಬೇಡ್ರಿ. ಇದು ಯಾವುದಾದ್ರೂ ಆತ್ಮಿಕ ಕೂಟ ಸ್ವಸ್ಥತೆ ಕೂಟ ಇಟ್ಟಾಗ ಮಾತ್ರ ಬನ್ನಿ. ಇದು ಕೇವಲ ಲೀಡರ್ಸ್ಗಳನ್ನ ತಯಾರು ಮಾಡೋದು. ಗರಡಿ ಮನೆಯಲ್ಲಿ ಯಾರು ಇರ್ತಾರೆ? ಫೈಲ್ವಾನ್ಗಳು ಮಾತ್ರ ಇರ್ತಾರೆ. ನೋಡೋರೆಲ್ಲ ಇರ್ತಾರ ಒಳಗಡೆ? ಇರಲ್ಲ. ಗರಡಿ ಮನೆಯಲ್ಲಿ ಎಷ್ಟು ಜನ ಕುಸ್ತಿ ಕಲಿತಾ ಇರ್ತಾರೆ? ಅವನೊಬ್ಬ ಇವನೊಬ್ಬ. ಕುಸ್ತಿ ತೊಡೆ ತಟ್ತಾನೆ, ಹಿಂಗಂತಾನೆ, ಬಾ ಅಂತ ಅಂದ್ಬಿಟ್ಟು ಪಲ್ಟಿ ಓಡಿಸ್ತಾನೆ. ಪಲ್ಟಿ ಹೊಡೆಯೋದನ್ನೆಲ್ಲ ಒಬ್ಬ ಹೇಳ್ಕೊಡ್ತಾ ಇರ್ತಾನೆ. ಕರೆಕ್ಟ್ ಏನಪ್ಪ? ಅಷ್ಟೇ. ಇದು ಹೇಳ್ಕೊಡೋರು ನಾವು, ಪಲ್ಟಿ ಹೊಡೆಯೋರು ನೀವು. ನಾನು ಪಲ್ಟಿ ಹೊಡೆಯಲ್ಲ, ಹೊಡೆದಿದ್ದಾಗೋಯ್ತು ನಂದು ಕತೆ. ಏನಿದ್ರು ಹೇಳ್ಕೊಡ್ತೀನಿ. ಹಿಂಗೆ ಪಟ್ಟಾಕು, ಹಿಂಗೆ ಪಟ್ಟಾಕು, ಹಿಂಗೆ ಹಿಡ್ಕೋ, ಹಂಗೆ ಹಿಡ್ಕೋ, ಅದು ಇದು ಹೇಳ್ಕೊಡ್ತೀವಿ. ಕರೆಕ್ಟಾ? ಹೆಣ್ಮಕ್ಳು ಕೂಡ ಇದರಲ್ಲಿ ಬರ್ಬೋದು. ದೆಬೋರಾ ಬಂದ್ಲು, ಎಸ್ತೇರ್ ಬಂದ್ಲು, ರೂತಳು ಬಂದ್ಲು, ಅಬಿಗೇಲ್ ಬಂದ್ಲು, ಇನ್ಯಾರ್ಯಾರು ಬಂದ್ರು? ಮೇರಿ ಬಂದ್ಲು, ದೀನಾ, ಮಿರಿಯಂ ಬಂದ್ಲು, ಮೇರಿ ಬಂದ್ಲು. ಕರೆಕ್ಟಾ? ಇವರು ಕೂಡ ಹೆಣ್ಮಕ್ಳು ಇದ್ದಾರೆ, ಗಂಡಸರು ಅಂತ ಬೇಕಾದಷ್ಟು ಜನ ಇದ್ದಾರೆ. ಅಂಥವರಲ್ಲಿ ನೀವು ಒಬ್ರು ಆಗಬೇಕು ಅಂತ ಅಂದರೆ ಈ ಗರಡಿ ಮನೆಯಲ್ಲಿ ಸೇರ್ಕೊಳ್ಳಿ. ಬನ್ನಿ, ಎಲ್ಲರೂ ಬರಕ್ಕೆ ಹೋಗ್ಬೇಡ್ರಿ. ಎಲ್ರಿಗೂ ಕೂಡ ಯಾವಾಗಾದರೂ ಅವ್ರು ಹೇಳ್ತಾರೆ, ಪಾಸ್ಟ್ರು ಅರೇಂಜ್ ಮಾಡೋದು ಪಾಸ್ಟ್ರು, ನಾನಲ್ಲ. ಅವ್ರು ಹೇಳ್ದಂಗೆ ಕೇಳೋನು ನಾನು ಅಷ್ಟೇ. ಹಾಗಾದರೆ ನಿಮ್ಮ ಪಾಸ್ಟ್ರು ನಿಮಗೆ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾರೆ. ಮಾತಾಡ್ತಾ ಇದ್ದೀವಿ, ಈ ಸಭೆಗೆ ಬೇಕಾಗಿರುವಂಥ ರಿಸೋರ್ಸ್ ಅಂದರೆ ಸಂಪನ್ಮೂಲ ಹೇಗೆ ತಯಾರು ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪಾಸ್ಟ್ರು ನಿಮಗೋಸ್ಕರ. ಆದರೆ ನಿಮ್ಮನ್ನೇನು ಸುಮ್ಮನೆ ಬಿಡೋದಿಲ್ಲ, ಆತ್ಮಿಕವಾಗಿ ಹೆಚ್ಚು ಅಭಿವೃದ್ಧಿ ಪಡಿಸ್ತಾರೆ. ಹಾಗಾದರೆ ಆ ಮನ್ನಾ ಪ್ರತಿದಿನ ತಿನ್ನಬೇಕು. ಇದು ಮನ್ನಾ ಪಾತ್ರೆ.
ಎರಡನೇದು ಚಿಗುರುವ ಕೋಲು. ಆರೋನನ ಕೋಲೆ ಚಿಗುರೋ ಕೋಲು. ನೆಗೆದು ಬಿದ್ದು ನೆಲ್ಲಿಕಾಯಾಗ ಅದು ಅಳಿಯ ಅಲ್ಲ ಮಗಳ ಗಂಡ ಅಂದಂಗೆ ಆಗೋಯ್ತಿದ್ದು. ಆರೋನನ ಅದು ಬೇರೆ ಇದು ಬೇರೆ. ನಾ ಏನಾದ್ರು ಓಕೆ, ನಮಗೂ ಕನ್ಫ್ಯೂಷನ್ ಮಾಡ್ತೀರಪ್ಪ. ಓಕೆ, ಒಳ್ಳೇದು. ಆರೋನನ ಕೋರು ಚಿಗುರುತ್ತೆ. ನಾವು ಅಷ್ಟೇ ಆತ್ಮಿಕವಾಗಿ ಪ್ರತಿದಿನ ಚಿಗುರಬೇಕು, ಚಿಗುರ್ತಾನೇ ಇರಬೇಕು, ಒಣಗೋಗ್ಬಾರ್ದು. ಪ್ರತಿದಿನ ನಮ್ಮಲ್ಲಿ ನೂತನ ಸ್ವಭಾವಗಳು ಬರ್ತಾ ಇರಬೇಕು. ಅನುದಿನವೂ ಹೊಸ ಹೊಸದಾಗಿ ಮೂಡುತ್ತದೆ ಅಂತ ಇದೆಯಾ ವಾಕ್ಯ? ಎಲ್ಲಿದೆ? ಅನುದಿನವೂ ಹೊಸ ಹೊಸದಾಗಿ. ಪ್ರಲಾಪಗಳು 3ನೇ ಅಧ್ಯಾಯ 22-23 ಓದ್ರಿ. ಪ್ರಲಾಪಗಳು ಅನುದಿನವೂ ಹೊಸ ಹೊಸದಾಗಿ ಮೂಡುತ್ತವೆ. ಪ್ರಲಾಪಗಳು. ನಾವು ಉಳಿದಿರುವುದು ಯೆಹೋವನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗವು, ದಿನದಿನವೂ ಹೊಸದಾಗಿ ಒದಗುತ್ತವೆ. ದಿನದಿನವೂ ಹೊಸದಾಗಿ ಒದಗುತ್ತವೆ. ಹೊಸದು. ನೀವು ಹಳೆಯದನ್ನೇ ಇಟ್ಕೊಳಕ್ ಹೋಗ್ಬಾರ್ದು. ಒಂದು ಚಿಗುರು ಆ ಸಣ್ಣ ಮೊಳಕೆ ಬಂದ ಮೇಲೆ ಆ ಗಿಡ ಪ್ರತಿದಿನ ಬೆಳಿತಾನೆ ಇರ್ತದೆ, ಪ್ರತಿದಿನ ಕೊಂಬೆಗಳು ಬಿಡ್ತಾನೆ ಇರ್ತದೆ, ಪ್ರತಿದಿನ ಹೂವಾಗುತ್ತೆ. ದಿನದಿಂದ ದಿನಕ್ಕೆ ಕಳೆದ ಮೇಲೆ ಹೂ ಬಿಡುತ್ತೆ, ಕಾಯಿ ಆಗುತ್ತೆ, ಹಣ್ಣು ಆಗುತ್ತೆ. ಕರೆಕ್ಟಾ? ಹಾಗೆ ನಾವು ಕೂಡ ಒಣಗೋಗಬಾರದು. ಯಾವ ಕೋಲು? ಆರೋನನ ಚಿಗುರುವ ಕೋಲಲ್ಲ. ಯಾವ ಕೋಲು? ಆರೋನನ ಕೋಲು ಅಂದ್ರು ಒಂದೇ, ಚಿಗುರು ಅಲ್ಲ. ಇತ್ತು ನೋಡಲ್ಲಿ ಆ ಯಪ್ಪ ಹಿಡ್ಕೊಂಡವ್ ನೋಡು, ನವೀನ್ ಸಾರ್ ಹಿಡ್ಕೊಂಡವ್ರೆ. ಅದೆಲ್ಲ ನೀವೇನೋ, ನೀವು ಚಿಗುರ್ತಾ ಇದ್ದೀರಿ ನೋಡ್ರಿ. ಚಿಗುರಿ ಹೂ ಬಿಟ್ಟು ಕಾಯಿಯಾಗಿ ಬಾದಾಮಿ ಕಾಯಿಗಳನ್ನು ಬಿಡಬೇಕು. ಅಲ್ಲಿ ಬಾದಾಮಿ ಅಂತ ಬರೆಯಲ್ಪಟ್ಟಿದೆ. ಕರೆಕ್ಟಾ? ಬಾದಾಮಿ ಹೂಗಳು. ಬಾದಾಮಿ ತುಂಬ ಒಳ್ಳೇದ್ರಿ, ಮೈಗೆ ಶಕ್ತಿ ಕೊಡುತ್ತೆ. ಏನು ಮತ್ತೇನು ಕೊಡುತ್ತೆ? ಬಾದಾಮಿ ಏನೇನು ಕೊಡ್ತದೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಏನೋ ಒಂದು ಕೊಡುತ್ತೆ, ದೃಷ್ಟಿ ಕೊಡುತ್ತೆ, ಜ್ಞಾಪಕ ಶಕ್ತಿ ಕೊಡುತ್ತೆ. ಬಾದಾಮಿಯಿಂದ ಬಹು ಉಪಯೋಗ ಇದೆ. ಏನು ಅಂದರೆ, ನಮ್ಮ ಹತ್ರ ಅಷ್ಟು ಹಣ ಇರಲ್ಲ, ಅದಕ್ಕೆ ನಾವು ತಗೊಳ್ಳಲ್ಲ. ಬಡವ್ರದ್ದು ಬಾದಾಮಿ ಯಾವುದು? ಅಷ್ಟೇ. ಐಶ್ವರ್ಯವಂತರಾಗ ಅದಿರ್ಬೋದು, ಬಡವರಿಗೆ ಇದಿರ್ಬೋದು. ನಾನು ಶೇಂಗಾ ಬೀಜ ಜಾಸ್ತಿ ತಿಂತೀನಿ. ಹೌದು, ನನಗೆ ಸಾಕು ಶೇಂಗಾ ಬೀಜ ಇಷ್ಟು ತಿಂದ್ಬಿಡ್ತೀನಿ. ಅದು ಬೆಲ್ಲದ ಮಿಠಾಯಿ ಅಂದರೆ ಇನ್ನೂ ಇಷ್ಟ ನನಗೆ. ಅದು ಯಾವುದದು? ಯಾವಾಗ ಅದ್ರ ತಂದ್ಕೊಡು ಹೇಮಂತ, ಬೆಲ್ಲದ್ದು ಚಕ್ಕಿ ಚಿಕ್ಕಿ, ಶೇಂಗಾ ಚಿಕ್ಕಿ. ಅದು ನಾನು ಯಾವಾಗಲೂ ನನ್ನ ಬ್ಯಾಗ್ನಲ್ಲಿ ಈಗಲೂ ಇದೆ ನೋಡಿ, ಬೇಕಾದ್ರೆ ಈಗಲೂ ಅಲ್ಲಿದೆ. ಇಷ್ಟುದ್ದ ಇರುತ್ತೆ, 50 ರೂಪಾಯಿ ಏನೋ ಇರುತ್ತೆ. ಅದಕ್ಕೆ ಒಳ್ಳೆ ಕ್ವಾಲಿಟಿ ಇರೋದು ತಗೊಳ್ಬೇಕು. ಬೇರೆ ತೊಗೊಳಕ್ಕೆ ಹೋಗ್ಬೇಡ್ರಿ, ಅದೊಂಥರ ಕ್ಲೀನಿಂಗ್ ಇರೋದಿಲ್ಲ. ಒಳ್ಳೆ ತೊಗೊಂಡ್ರೆ ಒಂದು 50 ರೂಪಾಯಿ ಆಗುತ್ತೆ. ಅದು ತಿಂದರೆ ನಿಜವಾಗಿಯೂ ಕೂಡ ಬರವರ ಬಾದಾಮಿ, ಬೆಲ್ಲನೂ ಇರುತ್ತೆ, ಎರಡೂ ಇರುತ್ತೆ, ಪೌಷ್ಟಿಕಾಂಶಗಳು ಕೂಡ ನಿಮಗಿರುತ್ತೆ. ನಿಮ್ಮ ಕಾಯಿಲೆಗಳು ಕೂಡ ದೂರ ಮಾಡುತ್ತೆ. ಒಳ್ಳೆ ಪದಾರ್ಥಗಳನ್ನ ತಿನ್ನಿರಿ, ಸುಮ್ಮನೆ ಪಾನ್ ಪರಾಗು. ಮಾತಾಡಿದ್ರೆ ಬಿದ್ದೋಗುತ್ತೆ, ಜೊಲ್ಲು ಸುರಿದು ಬಿಡುತ್ತೆ, ಕೊನೆಗೆ ಕ್ಯಾನ್ಸರ್ ಬರುತ್ತೆ. ಬೇಕೇನಪ್ಪ? ಸಾರಾಯಿ ಕುಡಿಯೋದು, ಹೆಂಡ ಕುಡಿಯೋದು ನಿಜವಾಗಲೂ ಬಹಳ ನಿಮ್ಮ ಒಳಗಡೆ ಇರುವಂಥ ಹೃದಯ ಡ್ಯಾಮೇಜ್ ಮಾಡುತ್ತೆ. ಒಳಗಡೆ ಇರುವಂಥ ಬೋಟಿ ಕಲೀಜ ಎಲ್ಲ ಹೊರಟೋಗ್ಬಿಡುತ್ತೆ. ಕುಡಿಬೇಡ್ರಿ. ಅದು ಒಳ್ಳೆ ಆಹಾರಗಳನ್ನು ತಗೊಳ್ರಿ, ಹುಡುಕ್ರಿ ಚೆನ್ನಾಗಿರೋದು. ಓಕೆ, ಚಿಗುರುವ ಕೋಲು. ದಿನದಿಂದ ದಿನಕ್ಕೆ ಅನುದಿನವೂ ನಾವು ಹೊಸದಾಗಿ ಬೆಳೀತಾ ಇರಬೇಕು. ಮತ್ತು 3ನೇದು 10 ಅಪ್ಪಣೆಗಳು. ಕರೆಕ್ಟಾ? ಆ 10 ಅಪ್ಪಣೆಗಳ ಆ ಪ್ಲೇಟ್ಗಳು, ಕಲ್ಲು. ಕರೆಕ್ಟಾ? ಅಲಿಗೆಗಳಿರುತ್ತೆ. ಅದರ ಅರ್ಥ ಏನು ಅಂದರೆ, ಪ್ರತಿನಿತ್ಯ ನಾವು 10 ಅಪ್ಪಣೆಗಳನ್ನು ಕೈಕೊಂಡು ನಡೀತಾ ಇರಬೇಕು. ನಿನ್ನ ದೇವರಾದ ಯೆಹೋವನೊಬ್ಬನನ್ನೇ, ಆತನ ರೂಪವನ್ನು ಯಾವುದಕ್ಕೂ ಕೂಡ ಮಾಡಬಾರ್ದು, ಅಯೋಗ್ಯವಾಗಿ ಆತನ ಹೆಸರು ಎತ್ತಬಾರ್ದು,
ಸಬ್ಬತ್ ದಿನವನ್ನು ಆಚರಣೆ ಮಾಡಬೇಕು, ತಂದೆ ತಾಯಿಗಳನ್ನು ಸನ್ಮಾನ ಮಾಡಬೇಕು. ಪ್ರತಿದಿನ ಕೂಡ ತಂದೆ ತಾಯಿಗಳನ್ನ ನೋಡಿದಾಗೆಲ್ಲ ಇದು ಜ್ಞಾಪಕ ಬರಬೇಕು. ನೋಡಿ ಅಲ್ಲಿ ಇದೆ. ಪ್ರತಿದಿನ ಸಾಧ್ಯವಾದರೆ ನೀವು ಮನೆಯಲ್ಲಿ 10 ಅಪ್ಪಣೆಗಳನ್ನು ನಿಮ್ಮ ಗೋಡೆಗೆ ಅಂಟಿಸ್ಕೊಳ್ಳಿ, ನೋಡ್ತಾ ಇರಬೇಕು. ನೋಡ್ತಾ ಇಲ್ಲಾಂದರೆ 3 ಕೂಡ ಒಂದೊಂದು ಚಿತ್ರ ತಗೊಂಡು ಅಲ್ಲೊಂದು ಅಂಟಿಸ್ಕೊಳ್ಳಿ. ನಾನಿವತ್ತು ಮನ್ನಾ ಪಾತ್ರೆ ಆಗಿದ್ದೀನಾ, ನಾನಿವತ್ತು ಚಿಗುರುವ ಕೋಲಾಗಿದ್ದೀನಾ, ನಾನಿವತ್ತು 10 ಅಪ್ಪಣೆಗಳನ್ನು ನಾನು ಸರಿಯಾಗಿ ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇದ್ದೀನಾ, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಮತ್ತೊಬ್ಬಂದ ಆಶೆ ಮೀಳಬಾರ್ದು, ಕರೆಕ್ಟಾ? ಮತ್ತೇನೇನೋ ಇದೆಯಲ್ಲ, ಕೊಲೆ ಮಾಡಬಾರ್ದು, ಅದಾಗೋಯ್ತು. ಅದು 4ನೇದು. ಹಾಗಾದರೆ ಇವುಗಳನ್ನು ನಾನು ಮಾಡ್ತಾ ಇದ್ದೀನಾ? ಆಮೇಲೆ ನಾನು ಹೇಳ್ತೀನಿ, ಈ 10 ಅಪ್ಪಣೆಗಳನ್ನು ಕ್ರಮವಾಗಿ ಹೇಳಬೇಕು. ಅಲ್ಲೊಂದು ಹೇಳಕ್ಕೆ ಹೋಗ್ಬಾರ್ದು. ಒಂದು ವೇಳೆ ನಿಮ್ಮನ್ನು ದೇವರು ಕಾಲು ತಗೊಂಡ್ಬಂದ್ಬಿಟ್ಟು ಕೈ ಹತ್ರ ಇಟ್ಟು, ಕೈ ತಗೊಂಡು ಹೋಗ್ಬಿಟ್ಟು ಹೊಟ್ಟೆ ಹತ್ರ ಇಟ್ಟು, ಹೊಟ್ಟೆನ ತಗೊಂಡೋಗಿ ತಲೆ ಮೇಲೆ ಇಟ್ಟರೆ ಹೆಂಗಿರ್ತದೆ? ತಲೆನೇ ಅನ್ಬೇಕು, ಹೊಟ್ಟೆನೇ ಅನ್ಬೇಕು. ಹಾಗೆ 10 ಅಪ್ಪಣೆಗಳನ್ನು ಬಾಯಿಪಾಠ ಮಾಡಿ, ಕರೆಕ್ಟಾಗಿ ಬಾಯಿಪಾಠ, ಒಂದು ತೊದಲು ನುಡಿ ಇರಬಾರ್ದು, ಅದು ಬಾಯಿಪಾಠ ಮಾಡಬೇಕು. ಆತ್ಮನ ಫಲಗಳು ಅದನ್ನು ಬಾಯಿಪಾಠ ಮಾಡಿರಬೇಕು. ನಿಮಗೆ ಗೊತ್ತಿದೆ ಆತ್ಮನ ಫಲ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ. ನೋಡಿ, ಮುದುಕನಾದ ನಾನೇ ಹೇಳ್ತಾ ಇದ್ದೀನಿ, ನಿಮಗೇನಾಗಿದೆ? ನೀವು ಅಷ್ಟೇ ಒಂದು ಆರ್ಡರ್ ಆಗಿ ಹೇಳ್ಬೇಕು. ಇನ್ಮೇಲೆ ಎಲ್ಲರೂ ಕಲಿಬೇಕು. ಕಲಿಯೋದು ಸೂತ್ರ ಹೆಂಗೆ ಅಂತ ಅಂದ್ಬಿಟ್ರೆ ನೆಕ್ಸ್ಟ್ ಟೈಮ್ ನಾನು ಹೇಳ್ಕೊಡ್ತೀನಿ. ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ಬೇಕು ಅಂತಲೇ ನನ್ನ ಇಷ್ಟ ಆಗಿದೆ. ಅದರಿಂದ ನೀವು ಪ್ರಾಣ ಕೊಡುವಂಥವ್ರು ಯಾರೋ ಅವರು 12 ಜನ ಸಿಕ್ಕಿದ್ರೆ ಸಾಕು. ನಂಬರ್ 1 ಹೇಮಂತ ಬುಕ್ಕಿಂಗ್ ಆಗೋಯ್ತು, ಒಂದು ಪ್ರಾಣ ಕೊಡೋಕ್ಕೇನೆ ಇರೋದು, ಮುಗೀತ ಒಂದು. ಇನ್ನು ಇದೇ ಥರ ಹೇಮಂತನ ಥರ ಇನ್ಯಾರು ಇರ್ತಾರೋ 12 ಜನ, ಅವರೇ ಯೇಸು ಸ್ವಾಮಿ ಅಂತ ತಿಳ್ಕೊಳ್ಳಿ. ನಾವೇನಿದ್ರು ಯಾರು ಹೇಮಂತನ ತೆಗೆದಾಕ್ಬಿಡ್ತಾನ. ಅಯ್ಯ ಗುರುಗಳದ್ದು ತೆಗಿಬೇಡ್ದಪ್ಪ, ಬೇಡಪ್ಪ. ಆಮೇಲೆ ನಿನ್ನ ಪ್ಲೇಸ್ಗೆ ಇನ್ನೊಬ್ಬನ ಯಾವನಾದ್ರೂ ಬಂದ್ಬಿಡ್ತಾನೆ, ಬೇಡ, ನೀನಾಗೇ ಇರು. ಹಾಗಾದ್ರೆ ಖಂಡಿತ ಪ್ರಾಣ ಕೊಡುವಂತ 12 ಜನ ಅಂತ ನಾನು ಭಾಳ ಸಲ ಹೇಳಿದ್ದೀನಿ. ಆದರೆ ಇವರು ನಿನ್ನೆ ದಿನ ಹೇಳಿದ್ರು 30 ಜನ ಬರ್ತಾರೆ ಅಂತ. ಅದು ನಿಮ್ಮ ಇಷ್ಟ, 30 ಜನ ಆದರೂ ಬರಲಿ, 50 ಜನ ಆದರೂ ಬರಲಿ, ಪ್ರಾಣ ಕೊಡುವ ಮನಸ್ಸಿರೋರು ಬನ್ನಿ. ಪ್ರಾಣ ತೆಗಿಯೋರು ಬರಕ್ಕೆ ಹೋಗ್ಬೇಡ್ರಿ, ಬರಬೇಡಿ. ಸೊ ಹಾಗಾದ್ರೆ ನಾವು ಪ್ರತಿದಿನ ಈ 3 ತುಂಬಾ ಇಂಪಾರ್ಟೆಂಟ್. ಪ್ರತಿದಿನ ಆ ಮಂಜೂಷದಲ್ಲಿ ಈ 3 ಹೇಗೋ, ಈ ಮಂಜೂಷ ಎಲ್ಲೆಲ್ಲಿರುತ್ತೋ, ಈ ಮಂಜೂಷ ಎಲ್ಲೆಲ್ಲಿರುತ್ತೋ ಅಲ್ಲಿ ಆಶೀರ್ವಾದ. ಈ ಮಂಜೂಷದಲ್ಲಿ ಏನಿದೆ ಮತ್ತೆ ಇನ್ನೊಂದ್ಸಲ ಕೇಳ್ತೀನಿ. ಈ ಮಂಜೂಷದಲ್ಲಿ ಮನ್ನಾ ಪಾತ್ರೆ ಇದೆ ಬೈಬಲ್ನಲ್ಲಿ, ಕರೆಕ್ಟಾ? 2ನೇದು ಚಿಗುರುವ ಕೋಲು, ಆತ್ಮಿಕವಾಗಿ ಚಿಗುರಬೇಕು. 3ನೇದು ದಶಾಜ್ಞೆಗಳನ್ನು ಪಾಲನೆ ಮಾಡಬೇಕು. ಈ 3 ಕೂಡ ಪ್ರತಿದಿನ ಇರಬೇಕು. ಇದ್ರೆ ನಿಮ್ಮ ಮನೆ ಆಶೀರ್ವದಿಸಲ್ಪಡುತ್ತೆ. ಈ ಒಂದು ಯಾವುದದು ಟ್ಯಾಬರ್ನಾಕಲ್, ಅದನ್ನು ಇನ್ನೇನಂತಾರೆ, ಗುಡಾರ, ದೇವದರ್ಶನ ಗುಡಾರ, ಇದು ಯಾರ ಮನೆಯಲ್ಲಿರುತ್ತೋ ಅವರು ಆಶೀರ್ವದಿಸಲ್ಪಡ್ತಾರೆ. ಇನ್ನೊಂದು ಹೇಳ್ತೀನಿ, ಯಾರ ಮನೆಯಲ್ಲಿ ಇರುತ್ತೋ ಈ ಒಂದು ಗುಡಾರ, ಅವ್ರ ಮನೆ ನಾಶನೂ ಆಗೋಗ್ಬಿಡ್ತದೆ, ಅವ್ರ ಮನೆ ಆಶೀರ್ವಾದನೂ ಬರಲ್ಲ. ನಾನು ಅವಾಗಲೇ ಹೇಳಿದೆ, ನಾಮಕ ವಾಸ್ತೆ ಇದಿರುತ್ತೆ, ಆದರೆ ಅವ್ರ ಮನೆಗೆ ಆಶೀರ್ವಾದ ಬರಲ್ಲ. ನಾಮಕ ವಾಸ್ತೆ ಅದಿರುತ್ತೆ, ಅವರು ಶಾಪಗ್ರಸ್ತರಾಗ್ತಾರೆ. ಇದು ಯಾರ ಮನೆಯಲ್ಲಿ ನಿಜವಾಗಿಯೂ ಇರ್ತದೋ ಅವ್ರ ಮನೆ ಆಶೀರ್ವಾದ ಹೊಂದುತ್ತೆ. ಈಗ ನನಗೆ ಅನಿಸ್ತದೆ ಇವರು ಟೈಪ್ ಮಾಡಿರ್ತೀರಿ ಅಂತ, ಕರೆಕ್ಟಾ? ಈಗ ಒಂದೊಂದಾಗಿ ನೋಡೋಣ. ಮೋಶೆಗೆ ದೇವ್ರು ಹೇಳ್ತಾನೆ, ನಾನು ಅವರ ಮಧ್ಯದಲ್ಲಿರುವುದಕ್ಕೋಸ್ಕರ ಆಲಯವನ್ನು ಕಟ್ಟ್ರಿ, ಅದು ಜಾಲಿ ಮರದಿಂದ, ಅದು ಬಂಗಾರದ ತಗುಡು, ಅದನ್ನು ಲೇಪನೆ ಮಾಡ್ರಿ, ಅದರೊಳಗಡೆ ಹಿಂಗಿರಬೇಕು, ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ರು. ಈಗ ಇದು ಮಂಜೂಷದ ಮೇಲೆ ಒಂದು ಕರುಣಾಪೀಠ ಇದೆ. ಕರುಣೆ, ದೇವರ ಕರುಣೆ ಪ್ರತಿದಿನ ನಮ್ಮೊಂದಿಗೆ ಇರುತ್ತೆ. ದೇವದೂತರು ನಮ್ಮ ಜೊತೆಯಲ್ಲಿರ್ತಾರೆ.
ದೇವದೂತರು ಯಾರ ಜೊತೆಲಿ ಇರ್ತಾರೆ ಗೊತ್ತಾ? ಯೆಹೋವನಲ್ಲಿ. ಅದನ್ನ ಹಂಗೆ ಹಾಕಿ ಇಟ್ಟಿರ್ರಿ, ಅದನ್ನ ಟ್ಯಾಬರ್ನಾಕಲ್ ಹಂಗೆ ಹಾಕಿ ಇಟ್ಟಿರ್ರಿ. ಪಿಕ್ಚರ್ ನಾನು ಹೇಳ್ತಾ ಇರ್ತೀನಿ. ಓಕೆ, ಅದರ ಮೇಲೆ 2 ದೇವದೂತರು ಇರ್ತಾರೆ. ಅದನ್ನೇ ಮರ್ಸಿ ಸೀಟ್ ಅಂತ ಹೇಳ್ತಾರೆ. ಕರೆಕ್ಟ್ ಏನಮ್ಮ? ಕೃಪಾಸನ, ಅಥವಾ ಅದು ನಮಗೆ ದೇವರ ಕರುಣೆ ಸಿಗುತ್ತೆ, ಕರುಣಾಪೀಠ ಅಂತನೂ ಕೂಡ ಹೇಳ್ತಾರೆ. ಹಾಗಾದರೆ ಪ್ರತಿದಿನ ದೇವರ ಕರುಣೆ ನೀವು ಹೊಂದ್ಕೊಳ್ಬೇಕು ಅಂತಂದರೆ ಅಲ್ಲಿ ನೀವು ನಿಂತ್ಕೊಂಡು ಭಕ್ತಿಯಿಂದ ಬೈಬಲನ್ನು ಮುಂದೆ ಇಟ್ಕೊಂಡು, ದೇವರೇ ಈ ವಾಗ್ದಾನ ನಮ್ಗೆ ಕೊಟ್ಟಿದ್ಯಪ್ಪ, ನಿನ್ನ ವಾಗ್ದಾನದಂತೆ ನಡೆಯೋದಕ್ಕೆ ನಮಗೆ ಸಹಾಯ ಮಾಡು, ನಿನ್ನ ಮನೆ ಆಶೀರ್ವದಿಸಲ್ಪಡ್ತದೆ. ಅಲ್ಲವಿಲ್ಲೂಯ್ಯ. ಈಗ ಒಂದೊಂದಾಗಿ ನಾವು ನೋಡಬೇಕು ಅಂತಂದರೆ, ಅವರ ಮಧ್ಯದಲ್ಲಿ ನಾನಿದ್ದೇನೆ ಅಂತ ಯೇಸು ಹೇಳಿದ ಮೇಲೆ, ಯೇಸು ನಮ್ಮ ಮನೆಯಲ್ಲಿರುವಾಗ ನಾವು ಹೆಂಗಿರಬೇಕು? ನಮ್ಮ ಮನೆಯಲ್ಲಿ ಯೇಸು. ಇವತ್ತೊಂದಿನ ನಿಮ್ಮ ಮನೆಗೆ ಮೋದಿಜಿ ಬಂದರು ಅಂದ್ಕೊಳ್ಳಿ, ಹೆಂಗಿರ್ತೀರಿ? ಮೋದಿ ಮುಂದ್ಗಡೆ ಆಟ ಆಡ್ತೀರಾ? ಮೋದಿ ಮುಂದ್ಗಡೆ ಬೈಯೋದು, ಕಿಟ್ಲೆ ಮಾಡೋದು, ಕುಡಿಯೋದು, ಅದು ಇದೇನಾದರೂ ಮಾಡ್ತೀರಾ ಮೋದಿ ಮುಂದ್ಗಡೆ? मेरा प्यारे बहनों और भाइयों, मेरा बात सुनिए. अभी हमारा देश बहुत संकट में है. अब तुम्हारा पैसा देश को देना चाहेगा. ಏನಪ್ಪ, ಈಗ ಅವರು ನಿಮ್ಮ ಮನೆಗೆ ಬಂದ್ರೆ ಹೆಂಗಿರ್ತೀರಿ? ಕರೆಕ್ಟಾ? ಭಯಭಕ್ತಿಯಿಂದ ಇರ್ತಿರ್ತಾನೆ. ಈಗ ಯೇಸು ನಿಮ್ಮ ಮನೆಯಲ್ಲಿ ಇದ್ದಾಗ, ಅಂದರೆ ಅದು ಇರುವಾಗ, ಅದು ನಿಮ್ಮ ಮನೆಯಲ್ಲಿ ಇದೆ ಅಂದರೆ, ಅಥವಾ ಇದು ನಿಮ್ಮ ಮನೆಯಲ್ಲಿ ಇದೆ ಅಂದರೆ ನೀವು ಭಯಭಕ್ತಿಯಿಂದ ಇರಬೇಕು. ಕರೆಕ್ಟಾ? ಯಾರ್ಯಾರ ಮನೆಯಲ್ಲಿ ಬೈಬಲ್ ಇರುತ್ತೋ ಅವ್ರ ಮನೆಯಲ್ಲಿ ಅದು ಇದ್ದಂಗೆನೆ. ಬೈಬಲ್ ನಿಮ್ಮ ಮನೆಯಲ್ಲಿ ಇಟ್ಕೊಂಡ ಮೇಲೆ ಭಯ, ಭಕ್ತಿ, ಶ್ರದ್ಧೆ, ಆಸಕ್ತಿ, ದೇವ್ರು ಕೇಳಿಸ್ಕೊಳ್ತಾನೆ, ದೇವ್ರು ನೋಡ್ತಾ ಇದ್ದಾನೆ, ದೇವ್ರ ಮುಂದೆ ನಾನು ಪಾಪ ಮಾಡಬಾರ್ದು, ದೇವರಿಗೆ ಅಸಹ್ಯ ಕಾರ್ಯಗಳು ಮಾಡಬಾರ್ದು ಅಂತ ಇರಬೇಕು ನಮಗೆ. ಆಗ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಕೆಲವ್ರ ಮನೆಯಲ್ಲಿ ಬೈಬಲ್ ಇಟ್ಕೊಂಡೇ ಪಾಪ ಮಾಡ್ತಾರಪ್ಪ, ಬೈಬಲ್ ಇಟ್ಕೊಂಡೇ ವ್ಯಭಿಚಾರ ಮಾಡ್ತಾರಪ್ಪ, ಬೈಬಲ್ ಇಟ್ಕೊಂಡೇ ಹಲ್ಲಾಲ್ಕೋರ್ ಕೆಲಸಗಳು ಮಾಡ್ತಾರಪ್ಪ. ಅವ್ರ ಮನೆ ಆಶೀರ್ವಾದದ ಮನೆಯನ್ನ, ನಾಶನದ ಮನೆಯನ್ನ? ಕರೆಕ್ಟಾ? ನೀನು ಎಂಥವನೇ ಆಗಿರು, ಎಷ್ಟು ದೊಡ್ಡ ಐಶ್ವರ್ಯವಂತನೇ ಆಗಿರು, ನಿನ್ನ ಮನೆ ನಾಶನದ ಮನೆ. ಬೈಬಲನ್ನು ನೀನು ಇಟ್ಕೊಂಡು ನೀನು ವಿಶ್ವಾಸಿ ಅನ್ನಿಸ್ಕೊಂಡು ನೀನು ಆ ಮನೆಯಲ್ಲಿ ಪಾಪ ಮಾಡ್ತಾ ಇದ್ದರೆ ನಿನ್ನ ಮನೆ ಆಶೀರ್ವಾದ ಬರಲ್ಲ, ಅದಕ್ಕೆ ಬದಲಾಗಿ ನಿನಗೆ ನಾಶನವೇ ಬರುತ್ತೆ. ತೆಗಿರಿ ಇವಾಗ ಮೊದಲನೇ ಸಮುವೇಲನ ಪುಸ್ತಕ ಇದು ಅದನ್ನ ಹಾಕೇ ಇರ್ರಿ, ಹಾಗೇನೆ ಅದು ಹಾಕೇ ಇಟ್ಟಿರ್ರಿ, ಆಮೇಲೆ ನಾನು ಕೇಳಿದಾಗ ತೆಗೀರಿ. ಇದನ್ನ ಇಸ್ರಾಯೇಲ್ಯರು ಎಲ್ಲೆಲ್ಲಿ ಹೋಗ್ತಾ ಇದ್ರೋ ಅಲ್ಲಲ್ಲಿ ತಗೊಂಡೋಗ್ತಾ ಇದ್ರು. ನಾವು ಕೂಡ ಎಲ್ಲೇ ಹೋದ್ರೂ ಕೂಡ ಇದನ್ನು ತಗೊಂಡೋಗ್ಬೇಕು, ಬೈಬಲ್ ತಗೊಂಡೋಗ್ಬೇಕು. ಸಾಧ್ಯವಾದರೆ ನೀವು ಚಿಕ್ಕ ಚಿಕ್ಕ ಬೈಬಲ್ಗಳನ್ನ ತಗೊಳ್ಳಿ. ನನ್ನ ಪದ್ಧತಿ ಅಷ್ಟೇ. ನಾನು ಚಿಕ್ಕವನಿದ್ದ ಅಂದರೆ ರಕ್ಷಣೆ ಹೊಂದದಾಗಿಂದನೂ ಕೂಡ ಬೈಬಲ್ ಬಿಟ್ಟು ನಾನು ಒಂದು ದಿನನೂ ಜೀವನ ಮಾಡಿಲ್ಲ. ಇವತ್ತಿಗೂ ಕೂಡ ನನಗೆ ಬೈಬಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಟೀಚ್ ಮಾಡ್ತೀನಿ, ಪ್ರೀಚ್ ಮಾಡ್ತೀನಿ, ಆದರೆ ಬೈಬಲ್ ಇರಲೇಬೇಕು ನನ್ನ ಹತ್ರ. ಒತ್ಕೊಂಡೇ ತಿರುಗಾಡ್ತೀನಿ. ಅದನ್ನು ಕೂಡ ಇಸ್ರಾಯೇಲ್ಯರು ಒತ್ಕೊಂಡು ತಿರುಗಾಡ್ತಾ ಇದ್ರು. ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಅವ್ರವ್ರು ನೋಡಲಿ, ಒತ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರ ಮುಂದೆ ಹಾಡುವಂಥವ್ರು, ವಾದ್ಯ ಬಾರಿಸುವಂಥವ್ರು, ಹಾಡು ಹೇಳುವಂಥವ್ರು, ಆರಾಧಕರು ಮಾಡ್ತಾ ಇದ್ರೆ ದೇವರಿಗೆ ಖುಷಿಯಾಗಿ ಅವ್ರು ಯುದ್ಧಕ್ಕೆ ಹೋದ್ರೆ ಯುದ್ಧದಲ್ಲಿ ಜಯ. ಅಲ್ಲಲ್ಲೆಯ ಇವ್ರ ಮನೆಯಲ್ಲಿ ಯಾರ ಮನೆಯಲ್ಲಿ ಇರ್ತಾರೋ ಅವ್ರ ಮನೆಗೆ ಶುಭ. ಎಲ್ಲಿ ಹೋದ್ರೂ ಕೂಡ ಅವ್ರು ಅದನ್ನು ಹಿಡ್ಕೊಂಡು ಅದನ್ನು ಒತ್ಕೊಂಡು ಹೋಗುವಂಥವ್ರು ಯಾರು ಗೊತ್ತಾ? ಯಾಜಕರು ಮಾತ್ರ ಒತ್ಕೊಳ್ಬೇಕು, ಬೇರೆಯವರು ಒತ್ಕೊಳ್ಳಂಗಿಲ್ಲ. ಅದು ಇಂದಿನ ಕಾಲದಲ್ಲಿರುವಂಥ ನೀತಿ ವಿಧಿ. ಇದನ್ನು ಯಾರು ಒತ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಒಂದು ವಚನ ತೋರಿಸ್ತೇನೆ, ನೀವು ಓದ್ರಿ. ಅದು ಇದ್ರೂ ಇರಲಿ, ನೀವು ಓದ್ರಿ. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಚನ. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಚನ. ಇದನ್ನ ಒತ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲಿಗೆ ಹೋದ್ರೂ ಕೂಡ. ಬೈಬಲನ್ನು ಕೂಡ ನಾವು ಒತ್ಕೊಂಡು ಹೋಗಬೇಕು. ನೀವು ಒಂದು ವೇಳೆ ವ್ಯಾನಿಟಿ ಬ್ಯಾಗ್ ಇದ್ದರೆ ನಿಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿ ದುಡ್ಡನ್ನು ಇಟ್ಕೊಳ್ಳಿ, ಅದ್ರ ಜೊತೆಯಲ್ಲಿ ಬೈಬಲ್ಲು ಇಟ್ಕೊಳ್ಳಿ, ನಿಮಗೆ ಒಳ್ಳೆಯದದು. ಅಲ್ಲೆಲ್ಲಯ್ಯ. ನೀವು ಬಸ್ನಲ್ಲಿ ಹೋಗುವಾಗ
ಬಸ್ನಲ್ಲಿ ಕೂತ್ಕೊಂಡು ನಿಮ್ಮ ಟೈಮ್ ಇದ್ದಾಗ ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನೀವು ಒಂದು ವೇಳೆ ಪ್ರಯಾಣ ಮಾಡ್ತಾ ಇದ್ದರೆ, ನಾನು ಯಾವಾಗಲೂ ಅಷ್ಟೇ, ನಾನು ರೈಲ್ ಪ್ರಯಾಣ ಅದು ಇದು ಮಾಡುವಾಗೆಲ್ಲ ಬೈಬಲ್ ತೊಗೊಂಡು ಓದ್ತಾ ಇರ್ತೀನಿ, ನೋಟ್ಸ್ ಬರಿತಾ ಇರ್ತೀನಿ, ಸಾಧ್ಯವಾದರೆ ಏನೇನೋ ಮಾಡ್ತಾ ಇರ್ತೀನಿ. ಹಾಗೆ ನೀವು ಅದನ್ನು ಮಾಡೋದು ಒಳ್ಳೆಯದು. ಒತ್ಕೊಂಡು ಹೋಗ್ತಾ ಇದ್ರು, ನಾವು ಒತ್ಕೊಂಡು ಹೋಗಬೇಕು. ಓಕೆ, ಅದು ಈಸ್ ಟು ಬೈಬಲ್ ಎರಡೂ ಒಂದೇ. ಅದು ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಚನದಲ್ಲಿ ಸಮಾನುಗಳನ್ನು ವಹಿಸುವುದೇ ಅವರಿಗೆ ನೇಮಕವಾದ ಕೆಲಸ. ಅದೇ ನೋಡಿ, ಅವರೇ ಕೆಹಾತಿಯರು. ಅವರು ಅವುಗಳನ್ನು ಹೆಗಲಿನ ಮೇಲೆ ಹೊರುತ್ತಾ ಇದ್ರು. ಯಜ್ಞವೇದಿಯು ಅಭಿಷೇಕಿಸಲ್ಪಟ್ಟ ದಿನದಲ್ಲಿ ಕುಲಾಧಿಪತಿಗಳು ಬಿಡಿ. ಹಾಗಾದ್ರೆ ಅದನ್ನ ಅವ್ರಿಗೆ ಮಾತ್ರ ಮೀಸಲದು, ಅವ್ರು ಮಾತ್ರ ಬೇರೆಯವ್ರು ಒತ್ಕೊಳ್ಳೋಂಗಿಲ್ಲ. ಈಗ ನಾವು ಅಷ್ಟೇ, ಬೈಬಲ್ ಯಾರಿಗೆ ಅಂದರೆ ಯೇಸು ಸ್ವಾಮಿನ ನಂಬಿರುವಂಥವ್ರಿಗೆ, ಯೇಸು ಸ್ವಾಮಿನ ನಂಬದೇ ಇರುವಂಥವ್ರಿಗೆ ಬೈಬಲ್ ಕೊಟ್ಟರೆ ಅದಕ್ಕೇನಾದರೂ ಬೆಲೆ ಕಟ್ತಾರ? ತಗೊಂಡೋಗ್ಬಿಟ್ಟು ಅಂಗಡಿನಲ್ಲಿ ಕಳ್ಳೆಪುರಿ ಕಟ್ಟೋ ಅದಕ್ಕೆ ಹಾಕ್ಬಿಡ್ತಾರೆ. ಎಷ್ಟೋ ಜನ ನಾನು ನೋಡಿದ್ದೀನಿ. ಅದಕ್ಕೆ ನಂಬಿರುವಂಥವ್ರಿಗೆ, ಯೇಸು ಸ್ವಾಮಿನ ಪ್ರೀತಿ ಮಾಡುವಂಥವ್ರು ಅವರು. ನೀವು ಕೂಡ ಅಷ್ಟೇ, ನೀವು ಒತ್ಕೊಂಡು ತಿರ್ಗಾಡ್ಬೇಕಿನ್ನ. ಅಲ್ಲೆಲ್ಲಯ್ಯ, ನೀವೆಲ್ಲೆಲ್ಲಿ ಹೋಗ್ತಾ ಇರ್ತೀರೋ ಅಲ್ಲೆಲ್ಲ ಒತ್ಕೊಂಡು ಹೋಗಬೇಕು. ಕೆಹಾತಿಯರು ಒತ್ಕೊಂಡು ಹೋಗ್ತಾ ಇದ್ರು. ಹಾಗೆಯೇ ಮೊದಲನೇ ಸಮುವೇಲನ ಪುಸ್ತಕ ನಾವು 2ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಏಲಿ ಅಂತ ಒಬ್ಬ ಬರ್ತಾನೆ, ಪ್ರವಾದಿ. ಆ ಏಲಿ ಇಸ್ರಾಯೇಲ್ ಜನರಿಗೆ ಆತನು ನ್ಯಾಯಾಧಿಪತಿಯಾಗಿಯೂ ಮತ್ತು ಪ್ರವಾದಿಯಾಗಿಯೂ 40 ವರ್ಷ ಸೇವೆ ಮಾಡ್ತಾನೆ. ದೇವರು ಅವನ ಜೊತೆಯಲ್ಲಿ ಇರ್ತಾನೆ. ಅವನಿಗೆ ಹೆಂಡತಿ, 2 ಮಕ್ಕಳು. ಹೆಂಡತಿ ಸತ್ತೋಗಿದ್ಲೋ ಏನೋ ಗೊತ್ತಿಲ್ಲ, ಬೈಬಲ್ನಲ್ಲಿ ಬರೆದಿಲ್ಲ. ಆದರೆ 2 ಮಕ್ಕಳ ಹೆಸರು ಬರೆದಿದ್ದಾರೆ. ಅದು ಒಫ್ನಿ ಫಿನೋಹ್ಯಾಸರು ಅಂತ ಅಂದ್ಬಿಟ್ಟು ಇದೆ. ಅವರಿಬ್ಬರು ಕೂಡ ಭಾಳ ಏನದು ಕೆಟ್ಟ ಜನಗಳು, ಕೆಟ್ಟ ಹುಡುಗರವರು, ಭಾಳ ಕೆಟ್ಟ ಹುಡುಗರು. ಆದರೆ ಅಪ್ಪ ನೋಡಿದ್ರೆ ಪ್ರವಾದಿ, ನ್ಯಾಯಾಧಿಪತಿ. ಆದರೆ ಮಕ್ಕಳು ನೋಡಿದ್ರೆ ಕೆಟ್ಟ ಜನ. ಅವ್ರು ಎಂಥ ಕೆಟ್ಟವರು ಅಂದರೆ ಮಹಾದುಷ್ಟರು ಅಂತ ಬರೆಯಲ್ಪಟ್ಟಿದೆ. ಯಾರಾದರೂ ಹೋದ್ರಿ 2ನೇ ಅಧ್ಯಾಯ 12ನೇ ವಚನ. ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು. ಬಹುದುಷ್ಟರು ಅಂತ ಬರೆಯಲ್ಪಟ್ಟಿದೆ. ಅಂತಿಂತ ದುಷ್ಟರಲ್ಲ, ಭಯಂಕರ ದುಷ್ಟರು, ದುಷ್ಟತ್ವದಲ್ಲಿ ಜೀವನ ಮಾಡುವಂಥವರು. ಅವರ ಮನೆಯಲ್ಲಿ ಮತ್ತೆ ಮಂಜೂಷ ಇದೆ. ಅಲ್ಲಯ್ಯ, ಇದನ್ನೇ ತಿಳ್ಕೊಳ್ಳಿ, ಇದೇ ನಾಶನದ ಕುಟುಂಬ. ಇವ್ರ ಮನೆಯಲ್ಲಿ ಬೈಬಲ್ ಇದೆ, ದೇವರ ಮಂಜೂಷ ಇದೆ, ಆದರೆ ದುಷ್ಟತನ ಇದೆ ಅವ್ರ ಮನೆಯಲ್ಲಿ. ಬಹಳ ದುಷ್ಟರು. ಎಷ್ಟು ದುಷ್ಟತನ ಇದೆ ಅಂತಂದ್ರೆ, ಇನ್ನು ಕೆಳಗಡೆ ಹಂಗೆ ಓದ್ತಾ ಬರ್ತಾ ಇದ್ರೆ ಅವರಪ್ಪ ಓದು ಮಗಳೇ. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಾಗಿದ್ರು. 2, ದೇವರನ್ನೇ ಲಕ್ಷ್ಯ ಮಾಡ್ತಾ ಇರಲಿಲ್ಲ, ಸೃಷ್ಟಿಕರ್ತನನ್ನೇ ಲಕ್ಷ್ಯ ಮಾಡ್ತಾ ಇರಲಿಲ್ಲ. ಆಮೇಲೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಯಾಜಕ ಮಾಂಸವು ಬೇಯುತ್ತಿರುವಾಗಲೇ ಯಾಜಕನ ಆಳುಗಳ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸ ಬೇಯುತ್ತಿರುವಾಗ ಕೊಪ್ಪರಿಗೆ ಎಲ್ಲಾಗಲಿ, ಭಂಡಾರದಲ್ಲಾಗಲಿ, ತಪ್ಪೆಯಲ್ಲಾಗಲಿ, ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದೆಲ್ಲವನ್ನು ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು. ಶಿಲೋವಿಗೆ ಬರುವ ಇಸ್ರಾಯೇಲರೆಲ್ಲರಿಗೂ ಹೀಗೆಯೇ ಮಾಡುತ್ತಿದ್ದರು. ಇದಲ್ಲದೆ ಮಾಂಸ ಭಕ್ಷಕರು, ಇನ್ನು ಹೇಳಬೇಕು ಅಂದ್ರೆ ನರಭಕ್ಷಕರು ಅಂತಾನೆ ಹೇಳ್ಬೋದು. ಹಸಿ ಮಾಂಸ ತಿನ್ನೋರು ಮನುಷ್ಯರ, ಮೃಗಗಳ. ನೋಡಿ, 1 ದುಷ್ಟರು, 2 ದೇವ್ರನ್ನ ಲಕ್ಷ್ಯ ಮಾಡ್ತಾ ಇರಲಿಲ್ಲ, ದೇವ್ರ ಭಯ ಇರಲಿಲ್ಲ, 3 ಹೊಟ್ಟೆ ಬಾಕರು. ಇನ್ನೂ ಅರ್ಧ ಬೇಯ್ತಾ ಇರುವಾಗಲೇ ತಿಂತಾರೆ ಅಂತ ಅಂದ್ರೆ ಅವ್ರ ದೆವ್ವಗಳು ಅಂತ ಅದರ ಅರ್ಥ. ಬೇಯ್ತಾ ಇರುವಾಗಲೇ ತಿಂತಾ ಇದ್ರು. ನೆಕ್ಸ್ಟ್ ಅವ್ರು ಇನ್ನೇನ್ ಮಾಡಿದ್ರು? ಇದಲ್ಲದೆ ಯಾಜಕನ ಆಳುಗಳ ಕೊಬ್ಬನ್ನು ಹೋಮ ಮಾಡುವುದಕ್ಕಿಂತ ಮುಂಚೆಯೇ ಬಂದ ಯಜ್ಞವನ್ನು ಅರ್ಪಿಸುವವನಿಗೆ ಯಾಜಕನಿಗೋಸ್ಕರ ಕರಿಯತಕ್ಕ ಮಾಂಸವನ್ನು ಕೊಡು. ನೀನು ಬೇಯಿಸಿದ ಮಾಂಸವನ್ನು ಅವನು ತೆಗೆದುಕೊಳ್ಳುವುದಿಲ್ಲ, ಅವನಿಗೆ ಹಸಿ ಮಾಂಸವೇ ಬೇಕು. ಹಸಿ ಮಾಂಸ ಬೇಕು. ನೋಡಪ್ಪ, ಇವ್ರು ಯಾರು ಅಂತಂದ್ರೆ ಯಾಜಕನ ಮಕ್ಕಳು. ಅವ್ರ ಅಪ್ಪನ ಹೆಸರು ಹೇಳಿ ತಗೊಳ್ಳೋದು. ಯಾಜಕನಿಗೆ ಬೇಕು, ಯಾಕೆಂದ್ರೆ ತೊಡೆ ಮಾಂಸ ಯಾಜಕನಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ನಿಯಮ ಇದೆ. ಅದಕ್ಕೆ ಇವರು ಆ ಮಾಂಸ, ಯಾಜಕನಿಗೆ ಕೊಡಬೇಕಾಗಿರುವಂಥ ಮಾಂಸನ ಕೊಡ್ಬಿಡು, ಇಲ್ಲ ಬೇಯಿಸ್ಕೊಡ್ತೀವಪ್ಪ, ಬೇಯಿಸಿ ತಿನ್ನಲ್ಲ. ನೋಡಿ, ಅವ್ರ ಅಪ್ಪನಿಗೆ ಕೆಟ್ಟ ಹೆಸರು ತಂದು. ನೋಡಿದ್ರೇನಪ್ಪ,
ಅವ್ರ ಅಪ್ಪನಿಗೆ ಕೆಟ್ಟ ಹೆಸರು ತಂದರು. ಕೊನೆಗೆ ಆ ಮಾಂಸನೂ ಕೂಡ ತಿಂತಾ ಇದ್ರು. ಇದು 4ನೇದು. ಆಮೇಲೆ ಅವ್ರ ಅಪ್ಪನಿಗೆ ಕೆಟ್ಟ ಹೆಸರು ತರ್ತಾ ಇದ್ರು. ಆಮೇಲೆ ಅರ್ಪಿಸುವವನು ಮೊದಲು ಕೊಬ್ಬನ್ನು ಹೋಮ ಮಾಡಲಿ, ಅನಂತರ ನಿನಗೆ ಬೇಕಾದದನ್ನು ತೆಗೆದುಕೋ ಎಂದು ಹೇಳಿದಾಗ ಅವನು ಈಗಲೇ ಕೊಡಬೇಕು, ಇಲ್ಲವಾದರೆ ಬಲಾತ್ಕಾರದಿಂದ ತೆಗೆದುಕೊಳ್ಳುವೆನು ಎನ್ನುವನು. ಹೀಗೆ ಆ ಯವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು. ಆಮೇಲೆ ಬಾಲಕನಾದ ಸಮುವೇಲನು ಎಪೋದೆಂಬ ನಾರುಮಡಿಯಂಗಿಯನ್ನು ತೊಟ್ಟುಕೊಂಡು 22ನೇ ವಚನದಿಂದ ಓದ್ರಿ. ಬಹುವೃದ್ಧನಾದ ಎಲಿಯ ಮಕ್ಕಳು ಈ ಎಲ್ಲಾ ಇಸ್ರಾಯೇಲರಲ್ಲಿ ನಡೆಸುತ್ತಿರುವುದನ್ನು ಅವರು ದೇವದರ್ಶನದ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ. ಇದು 4ನೇದು. 5ನೇದು. ಇದು ಅವ್ರ ಅಪ್ಪನ ಹೆಸರು ಕೆಡಿಸ್ತಾ ಇದ್ರು. 4ನೇದು. ಇದು 5ನೇದು. ದೇವಸ್ಥಾನಕ್ಕೆ ಬರುವಂತ ಸ್ತ್ರೀಯರು, ಅವರು ಸೇವೆ ಮಾಡುವಂಥವ್ರು ಅಂತಂದ್ರೆ ಸ್ವಚ್ಛ ಮಾಡೋರು, ಗುಡಿಸೋರು, ಅದು ಇದು ಮಾಡೋರೆಲ್ಲ ಇದ್ರು. ಸ್ತ್ರೀಯರು ಬರ್ತಾ ಇದ್ರು. ಅವ್ರ ಮೇಲೆ ಅಟ್ಯಾಕ್ ಮಾಡೋದು. ಓದು ಮಗಳೇ. ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ, ಎಲ್ಲಾ ಜನರಿಂದ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುವೆನು, ಯಾಕೆ ಹೀಗೆ ಮಾಡುತ್ತೀರಿ? ನನ್ನ ಮಕ್ಕಳೇ, ಹೀಗೆ ಮಾಡಬಾರದು. ಈಗ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ದೇವರಾಜ್ಞೆ ಇದೆ. ನೀವು ಬೇರೊಬ್ಬರನ್ನ ನೀವು ತೊಂದರೆ ಪಡಿಸಬಾರ್ದು. ಹೆಣ್ಣು ಮಕ್ಕಳು ಈ ಆಲಯಕ್ಕೆ ಬಂದು ಸೇವೆ ಮಾಡ್ತಾ ಇರ್ತಾರೆ, ಅಂಥದ್ರಲ್ಲಿ ನೀವು ಹೋಗಿ ಇದೆಲ್ಲ ನೀಚ ಕೃತ್ಯಗಳು ಮಾಡ್ತಿರಲ್ಲೋ ಅಂತ ಯಾಜಕನಾಗಿರುವಂಥ ಏಲಿ ಹೇಳ್ತಾ ಇದ್ರು ಕೂಡ ಅವ್ರ ಅಪ್ಪನ ಮಾತೆ ಕೇರೇ ಮಾಡಲಿಲ್ಲ. ಈಗ ಏನಾಗೋಯ್ತು? ಅವ್ರ ಅಪ್ಪನ ಮಾತು ಕೇಳಲಿಲ್ಲ ಅಂತಂದರೆ ದೇವರು ಇವಾಗ ಆ್ಯಕ್ಷನ್ ತಗೊಳ್ಬೇಕಾಗಿದೆ. ಅವರಪ್ಪ ಹೇಳಿ 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 ಸಾಕಾಗೋಯ್ತು ಆ ಮಕ್ಕಳಿಗೆ, ಕೇಳಲಿಲ್ಲ. ಕೊನೆಗೆ ಅಟ್ಲೀಸ್ಟು ಈ ಹೆಣ್ಮಕ್ಳು ಸಾವಾಸನಾದರೂ ಬಿಡ್ತಾರೆ ಅಂತ ಮದುವೆನೂ ಮಾಡಿದ್ರು. ಅವರಪ್ಪ ಫಿನೆಹಾಸನಿಗೆ ಮದುವೆ ಮಾಡಿದ್ರು. ಮಾಡಿ ಸೊಸೆ ಬಂದಿದ್ದಾಳೆ, ಅವಳು ಗರ್ಭಿಣಿನೂ ಆಗಿದ್ದಾಳೆ. ಹಂಗಿದ್ರೂ ಕೂಡ ಇವ್ರು ಬಿಡಲಿಲ್ಲ. ಹೋಗತ್ಲಾಗಿ ಎಂಥ ದುಷ್ಟತ್ವ ಇದೆ ನೋಡಿ. ಇಂಥ ಮನೆಗಳಲ್ಲಿ ಆಶೀರ್ವಾದ ಇರುತ್ತಾ ನಾಶನ ಇರುತ್ತಾ? ನೀವೇ ಹೇಳಿ, ನೀವೇ ನ್ಯಾಯ ಹೇಳಿ. ಕೊನೆಗೆ 4ನೇ ಅಧ್ಯಾಯಕ್ಕೆ ಬನ್ನಿ. 4ನೇ ಅಧ್ಯಾಯ 10-11 ವಚನಗಳನ್ನು ಓದ್ರಿ. ಯುದ್ಧ ಮಾಡಲು ಇಸ್ರಾಯೇಲರು ಸೋತು. ಈಗ ಯುದ್ಧ ಬಂತು. ಯುದ್ಧ ಬಂದಾಗ ಫಿಲಿಷ್ಟಿಯರ ಮೇಲೆ ಇಸ್ರಾಯೇಲರು ಯುದ್ಧ ಮಾಡಬೇಕು. ಯುದ್ಧ ಮಾಡುವಾಗ ಮೊದಲ ಪಂಕ್ತಿಯಲ್ಲಿ ಯಾರಿರಬೇಕು? ಆವಾಗ ರಾಜನಿರಲಿಲ್ಲ. ಅದಕ್ಕೋಸ್ಕರ ಇವರು ಪ್ರವಾದಿಗಳು ಮತ್ತು ನ್ಯಾಯಸ್ಥಾಪಕರು ಹೋಗಬೇಕಾಗಿತ್ತು. ಈಗ ಯಾಜಕರೇ ಹೋಗ್ತಾ ಇದ್ದಾರೆ. ಹೋಗಿ ಯುದ್ಧ ಮಾಡೋದಕ್ಕೆ ಹೊಫ್ನಿ ಫಿನೆಹಾಸರು ಒಂದು ತಂಡವನ್ನು ತಕೊಂಡು ಹೋದ್ರು. ಯುದ್ಧ ಮಾಡ್ತಾ ಇದ್ದಾರೆ. ಫಿಲಿಷ್ಟಿಯರು ಮುಂದೆ ಅವರು ನಿಲ್ಲಲಾರದೆ 30,000 ಜನ ಸತ್ಬಿಟ್ರು. 30. ಯಾಕೆ ಅಂತಂದರೆ ಇದನ್ನು ತಗೊಂಡೋಗಿದ್ರು. ಮತ್ತೆ ಯಾವುದು? ಮಂಜೂಷ ತಗೊಂಡೋಗಿ ಇಟ್ಟರೂ ಕೂಡ ಅಪಜಯ ಬಂತು ಅವ್ರಿಗೆ. ಆಮೇಲೆ ಕೊನೆಗೆ ಏನಾಗೋಯ್ತು? ಓದ್ರಿ ಹಂಗೆ. ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋದರು. ಮಹಾ ಸಂಹಾರವಾಯಿತು. ಇಸ್ರಾಯೇಲರಲ್ಲಿ 30,000 ಕಾಲಾಳುಗಳು ಮಡಿದರು. ದೇವರ ಮಂಜೂಷವು ಶತ್ರುವಶವಾಯಿತು. ನೋಡಿ, ಆ ಬೈಬಲ್ ಅನ್ನ ಶತ್ರುಗಳು ಕಿತ್ಕೊಂಡು ಹೋಗ್ಬಿಟ್ರು. ಆಮೇಲೆ ಎಲಿಯ ಮಕ್ಕಳಾದ ಹೊಫ್ನಿ ಫಿನೆಹಾಸರು ಹತರಾದರು. ಅದೇ ದಿವಸ ಹೋಗ್ಬಿಟ್ರು. ನೋಡಿದ್ರೇನಪ್ಪ ಶಾಪ ಹೆಂಗ್ ಬರ್ತಾ ಇದೆ. ಈಗ ಅನೇಕರು ಅನ್ಯರು ಬಂದ್ಬಿಟ್ಟು ಬೈಬಲ್ಗಳನ್ನ ಸುಟ್ಟಾಕ್ತಾ ಇರುವಂಥದ್ದನ್ನೇ ನೋಡ್ತಾ ಇದ್ದೀವಿ. ಇದೇ ಕತೆ. ಯಾಕೆ ಸುಟ್ಟಾಕ್ತಾ ಇದ್ದಾರೆ ಅಂತಂದ್ರೆ ನಮ್ಮಲ್ಲಿ ಪಾಪ ಇದೆ. ಈ ಪಾಪ ಇರುವಾಗ ದೇವರು ನಮಗೆ ಸಹಾಯ ಮಾಡಲ್ಲ. ಈ ದುಷ್ಕೃತ್ಯಗಳು ಹೋಗ್ಬೇಕು, ಈ ದುಷ್ಟ ಕಾರ್ಯಗಳು ಹೋಗ್ಬೇಕು. ಈ ಹಸಿಮಾಂಸ ತಿನ್ನೋದು, ಅದು ಇದು ಇಂಥವುಗಳು ಹೋಗ್ಬಿಡ್ಬೇಕು. ರಾಕ್ಷಸತ್ವವನ್ನು ಬಿಡಬೇಕು, ಮಾನವತ್ವವನ್ನು ಬೆಳೆಸ್ಕೊಳ್ಬೇಕು, ಪರಿಶುದ್ಧವಾದ ಜೀವನ ಮಾಡಬೇಕು ಅನ್ನೋದು ನಮಗೆ ತಿಳಿಸ್ತಾ ಇದೆ. ಕೊನೆಗೆ ಹೊಫ್ನಿ ಫಿನೆಹಾಸರು ಯುದ್ಧದಲ್ಲಿ ಸತ್ರು. ಅವ್ರು ಮಾತ್ರ ಅಲ್ಲ, 30,000 ಜನ ಅಮಾಯಕ ಸೈನಿಕರು ಸತ್ರು. ನೋಡಿ, ಆ 2 ಮಕ್ಕಳಿಂದ ಇವತ್ತಿನ ದಿನ ಒಬ್ಬನಿಂದ ನಿನ್ನ ಕುಟುಂಬನೇ ನಾಶವಾಗುತ್ತೆ ಅನ್ನೋದು ತಿಳ್ಕೊಳ್ಳಿ. ಒಬ್ಬನು ತಪ್ಪು ಮಾಡಿಬಿಟ್ರೆ ನಿಮ್ಮ ಮನೆಯಲ್ಲಿ 4-5 ಜನ ಇದ್ದೀರಿ ಅನ್ಕೊಳ್ಳಿ. ಒಬ್ಬನು ತಪ್ಪು ಮಾಡಿದ್ರೆ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಕಷ್ಟ ಬರುತ್ತೆ. ಆವತ್ತು ಯೋನನು ಒಂದು ತಪ್ಪು ಮಾಡ್ದ. 276 ಜನ ಇರುವಂಥ ಅಡುಗೆ ಬೀಳುವಂಥ ಪರಿಸ್ಥಿತಿ ಬಂತು. ಒಬ್ಬನಿಂದ ಅವನು ಎತ್ತಿ ಸಮುದ್ರದಲ್ಲಿ ಹಾಕೋ ತನಕ ಅವರು ನೆಮ್ಮದಿ ಇರಲಿಲ್ಲ. ದೇವರು ಒಂದೊಂದ್ಸಲ ನಮಗೆ ಈ ಥರ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಅಥವಾ ಯಾರೇ ಇರಲಿ ಎಲ್ಲರೂ ಕೂಡ ಆಶೀರ್ವಾದ ಬರಬೇಕು ಅಂದರೆ ದೇವರಿಗೆ ಭಯ ಭಕ್ತಿ ಶ್ರದ್ಧೆ ಆಸಕ್ತಿಯನ್ನು ತೋರಿಸಿ
ಜೀವನ ಮಾಡಬೇಕು, ಪಾಪವನ್ನು ಬಿಟ್ಟು ಬಿಡಬೇಕು. ಅವನು ಪಾಪ ಬಿಡಲಿಲ್ಲ. ತಂದೆ ಹೇಳಿದ್ರು ಬಿಡಲಿಲ್ಲ, ದೇವರು ಹೇಳಿದ್ರು ಬಿಡಲಿಲ್ಲ, ಜನ ಹೇಳಿದ್ರು ಬಿಡಲಿಲ್ಲ. ಕೊನೆಗೆ ಅವರು ಸತ್ತೇ ಹೋಗ್ಬಿಟ್ರು. ಆಮೇಲೆ ಅದೇ ದಿವಸ ಒಬ್ಬ ಬೆನ್ಯಾಮಿನನು ರಣರಂಗದಿಂದ ತಪ್ಪಿಸಿಕೊಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ಶಿಲೋವಿಗೆ ಬಂದು ನಡೆದದನ್ನು ತಿಳಿಸಲಾಗಿ, ಅಯ್ಯೋ 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 ಏನ್ ಮಾಡ್ಲಿ ಅಂತ ಬಂದ್ಬಿಟ್ಟು ತಿಳಿಸ್ತಾ ಇದ್ದಾನೆ. ಜನರೆಲ್ಲ ಗೋಳಾಡತೊಡಗಿದರು. ದೇವರ ಮಂಜೂಷವೇನಾಯಿತು ಎಂಬ ಚಿಂತೆಯಿಂದ ಮಂದಿರ ದ್ವಾರದ ಬಳಿಯಲ್ಲಿ ಆಸೀನನಾಗಿ ದಾರಿಯನ್ನು ನೋಡುತ್ತಿದ್ದ ಏಲಿಯು ಆ ದುಃಖ ಧ್ವನಿಯನ್ನು ಕೇಳಿ ಈ ಗದ್ದಲವೇನೆಂದು ವಿಚಾರಿಸಲು ಒಡನೆ ಆ ಮನುಷ್ಯನು ಏಲಿಯ ಬಳಿಗೆ ಬಂದು ಎಲ್ಲವನ್ನೂ ತಿಳಿಸಿದನು. ಅವ್ರ ಅಪ್ಪನ ಹತ್ರ ಬಂದ್ಬಿಟ್ಟು, ಸ್ವಾಮಿ 30,000 ಜನ ಸತ್ತೋಗ್ಬಿಟ್ರು ನಮ್ಮ ಕಡೆಯವರು, ಮಂಜೂಷವು ಶತ್ರುಗಳು ಎತ್ಕೊಂಡು ಹೋಗ್ಬಿಟ್ರು, ಮತ್ತೆ ನಿನ್ನ ಮಕ್ಕಳು ಕೂಡ ಸತ್ರು. ಈ ಮಾತು ಕೇಳ್ತಾ ಇದ್ದಂಗೆ ಆ ಯಪ್ಪ ದೊಡ್ಡ ಮನುಷ್ಯ, 90 ವರ್ಷ ಆಗಿತ್ತು, ದಪ್ಪಕ್ಕೆ ಸ್ಥೂಲಕಾಯ, ಹಿಂಗ್ ತಿರುಗದ, ಹಿಂಗೆ ಅವನ್ ತಿರುಗಕ್ಕಾಗದೆ ದಪ್ಪ ಅಂತ ಪೀಠದಿಂದ ಕೆಳಗಡೆ ಬಿದ್ದು ಹೋದ್ರಿ. ಮುದುಕನು ಸ್ಥೂಲಕಾಯನು ಆದ ಏಲಿಯು ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಿಲಿನ ಕಡೆಗೆ ಬಿದ್ದು ಕುತ್ತಿಗೆ ಮಿರಿದು ಸತ್ತನು. ನೋಡ್ರಿ ಅಂತ ಕೆಲಸ ಆಗೋಯ್ತು. ಅವ್ರ ಅಪ್ಪ ಸತ್ತ, ಮಕ್ಕಳು ಸತ್ರು, ಈ ದೇವರ ಮಂಜೂಷ ಶತ್ರುವಶವಾಗೋಯ್ತು, ಅವ್ರು ತಗೊಂಡೋಗ್ಬಿಟ್ರು. ಕೊನೆಗೆ ಇವನೊಬ್ಬ ದೊಡ್ಡ ರೆಸ್ಪಾನ್ಸಿಬಲ್, ಅಂದ್ರೆ ಜವಾಬ್ದಾರಿ ಪರ್ಸನ್. ಇನ್ ನೆಕ್ಸ್ಟ್ ಅದೇ 4ನೇ ಅಧ್ಯಾಯ ಕೊನೆಗೆ ಬನ್ರಿ, 17ರಿಂದ ಓದ್ರಿ. ಇಸ್ರಾಯೇಲರು ಫಿಲಿಸ್ಟರಿಗೆ ಬೆನ್ನು ತೋರಿಸಿದರು, ಮಹಾಸಂಹಾರವಾಯಿತು. ನಿನ್ನ 2 ಮಕ್ಕಳಾದ ಹೋಫ್ನಿ ಫಿನೆಹಾಸರು ಸತ್ತರು. 21, 22 ಹೋದ್ರಮ್ಮ. ಮುಂದಕ್ಕೆ ಹೋದ್ರಿ. 21, 22 ವಚನ. ದೇವರ ಮಂಜೂಷವು ಶತ್ರುವಶವಾದದರಿಂದಲೂ ಮಾವನು ಗಂಡನು ಮೃತ್ಯು ಹೊಂದಿದರಿಂದಲೂ ಮಹಿಮೆಯು ಇಸ್ರಾಯೇಲರನ್ನು ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಈಕಾಬೋದೆಂದು ಹೆಸರಿಟ್ಟಳು. ದೇವರ ಮಂಜೂಷವು ಶತ್ರುವಶವಾದದರಿಂದಲೇ ಇಸ್ರಾಯೇಲರ ಮಹಿಮೆಯು ಹೋಯಿತೆಂದು ಹೇಳಿದಳು. ನೋಡ್ರಿ, ಅಲ್ಲಿ ಬಿದ್ದ ಅವನಪ್ಪ, ಅಲ್ಲಿ ನೋಡಿದ್ರೆ ಮಕ್ಕಳು, ಅಲ್ಲಿ ನೋಡ್ರಿ ಬಹಳ ಚೆನ್ನಾಗಿ ನಿಮ್ಗೆ ಫೋಟೋಗಳು ತೋರಿಸ್ತಾ ಇದ್ದಾರೆ. ಅದು ಶತ್ರುಗಳು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆ ಯುದ್ಧದಲ್ಲಿ ಸೋತೋಗ್ಬಿಟ್ರು 30,000 ಜನ. ಫಿಲಿಸ್ಟಿಯರು ಗೆದ್ದುಬಿಟ್ರು. ಕೊನೆಗೆ ಮಂಜೂಷ ಶತ್ರುವಶವಾಯಿತು. ಕೊನೆಗೆ ಅವ್ರು ಜಯ ಜಯ ಅನ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಈ ವರ್ತಮಾನವನ್ನು ಏಲಿಗೆ ಹೇಳಿದ್ರು. ಅಲ್ಲೇ ಇದ್ದಾನೆ ನೋಡ್ರಿ. ಆ ಏಲಿ ಕುತ್ತಿಗೆ ಮುರಿದ್ಬಿಟ್ಟು ಅಲ್ಲೇ ಸತ್ತೋಗ್ಬಿಟ್ಟ. ಮತ್ತು ಹೋಫ್ನಿ ಫಿನೆಹಾಸ ನಮ್ಮ ಹೆಂಡತಿ ಅವಳು ಆಗ ಗರ್ಭಿಣಿಯಾಗಿದ್ಲು, ಒಂದು ಮಗುವಿಗೆ ಜನ್ಮ ಕೊಟ್ಲು. ಆದ್ರೆ ಅವರೆಲ್ಲ ಹೇಳ್ತಾ ಇದ್ದಾರೆ, ನಿನಗೊಂದು ಗಂಡು ಮಗು ಹುಟ್ಟಿದ್ಯಮ್ಮ ಅಂತ. ಅಷ್ಟರೊಳಗೆ ಅವಳು ಕೇಳಿದ್ಲು, ಅವನ ಗಂಡ ಸತ್ತೋಗ್ಬಿಟ್ಟ, ಮೈದುನ ಸತ್ತೋಗ್ಬಿಟ್ಟ, ಮಾವ ಸತ್ತೋಗ್ಬಿಟ್ಟ. ಕೊನೆಗೆ ಈ ದೇವರ ಮಂಜೂಷ ಶತ್ರುವಶವಾಯಿತು ಅಂತ ಕೇಳಿದ ಕೂಡಲೇ ದೇವರ ಮಹಿಮೆ ನಮ್ಮಿಂದ ಹೊರಟೋಯ್ತು. ಇಕಾಬೋತ್, ನಮ್ಮಿಂದ ಹೊರಟೋಯ್ತು ದೇವರ ಮಹಿಮೆ. ನಾವು ನಿರ್ಗತಿಕರಾದ್ವಿ, ನಾವು ಶಾಪಗ್ರಸ್ತರಾಗಿದ್ದೀವಿ, ನಮ್ಮ ಮನೆ ನಾಶನದ ಮನೆ. ಸೊಸೆ ಹೇಳ್ಬಿಟ್ಟು ಅವಳು ಪ್ರಾಣ ಬಿಟ್ಲು, ಮಗು ಅನಾಥೆ ಆಯ್ತು. ಇಂಥ ಕುಟುಂಬಗಳು ನಮ್ದು ಯಾವುದು ಆಗಬಾರ್ದು. ಇದು ಸಾಧ್ಯವಾದರೆ ಮತ್ತಿನ್ನೊಂದ್ಸಲ ಈ ಪುಸ್ತಕ ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಇಂಥ ಕುಟುಂಬ ನಮ್ದು ಆಗಿರಬಾರ್ದು. ದೇವರಿಗೆ ಭಯ ಭಕ್ತಿ ಶ್ರದ್ಧೆ ತೋರಿಸುವಂಥ ಕುಟುಂಬ ಆಗಬೇಕು. ಇದಕ್ಕೆ ಕೊಡಬೇಕಾಗಿರೋ ಗೌರವ ಕೊಡಬೇಕು. ಬೈಬಲ್ ಮುಂದೆ ಇಟ್ಕೊಂಡು ಆ ಟಿ ವಿ ಮುಂದ್ಗಡೆ ಡ್ಯಾನ್ಸ್ಗಳು ನೋಡೋದು, ಬೈಬಲ್ ಮುಂದ್ಗಡೆನೆ ಇಟ್ಕೊಂಡು ಇದು ವಿಡಿಯೋದಲ್ಲಿ ಕೆಟ್ಟ ಕೆಟ್ಟ ಚಿತ್ರಗಳನ್ನು ನೋಡೋದು, ಇದೆಲ್ಲ ಶಾಪ. ಹ್ಞೂ ಅನ್ರಿ, ಯಾರೇ ಆಗಿರ್ಬೋದು, ನಾನೇ ಆಗಿರ್ಬೋದು, ಶಾಪಗ್ರಸ್ತರಾಗ್ತೀವಿ. ಬೈಬಲ್, ನಮ್ಮ ಮನೆ ಸ್ವಚ್ಛವಾಗಿರಬೇಕು. ನಮ್ಮ ಮನೆಯಲ್ಲಿ ಅಪವಿತ್ರವಾದದ್ದು ಬರಬಾರ್ದು. ನಮ್ಮ ಮನೆಯಲ್ಲಿ ನಾವು ದೇವರ ಮಕ್ಕಳು, ದೇವರ ಮಕ್ಕಳಾಗಿಯೇ ಇರಬೇಕೇ ಹೊರತು ಅಪವಿತ್ರವಾಗಿರುವಂಥ ಈ ಸೈತಾನನ ಇವುಗಳನ್ನೆಲ್ಲ ತಂದು ಹಾಕಿದ್ರೆ ನೋಡಿ, ಆ ಕಡೆ ಇರೋ ಚಿತ್ರ ನಾಶನವಾದ ಕುಟುಂಬವಾಗ್ತದೆ. ಆಶೀರ್ವದಿಸಲ್ಪಟ್ಟಂಥ ಕುಟುಂಬ ಇದಾಗಬೇಕು ಅಂದರೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಅದನ್ನು ತಿಳಿಸ್ತೀನಿ. ಹಾಗಾದರೆ ಇದನ್ನು ಮಾತ್ರ ನೋಡ್ತಾ ಇರ್ರಿ. ನಾಶನದ ಕುಟುಂಬ ಎಲ್ಲ ಹಾಳಾಗೋಯ್ತು, ಏನೂ ಇಲ್ಲ. ಮತ್ತೆ ದೇವರ ಮಕ್ಕಳೇ ಅವ್ರಿಗೆ ಆಶೀರ್ವಾದ ಬರಲೇ ಇಲ್ಲ. ಕಾರಣ ಏನು ಅಂತಂದರೆ ದೇವರಿಗೆ ಕೊಡಬೇಕಾಗಿರುವಂಥ ಗೌರವ ಏಲಿ ಕುಟುಂಬದವರು ಕೊಡಲಿಲ್ಲ. ಹೋಫ್ನಿ ಫಿನೆಹಾಸರು ಇಸ್ರಾಯೇಲ್ಯರು ಸತ್ತರು, ಕೊನೆಗೆ ಶತ್ರುವಶವಾಯಿತು. ಇದಾದ ಮೇಲೆ ಈ ಮಂಜೂಷ ಅವ್ರ ದೇಶಕ್ಕೆ ಹೋಯಿತು, ಫಿಲಿಸ್ಟಿಯರ ದೇಶಕ್ಕೆ.
ಆ ಮಂಜೂಷ ತಗೊಂಡು ಹೋಗ್ಬಿಟ್ಟು ದಾಗೋನನ ದೇವತೆ ದೇವರ ಮುಂದೆ ಇಟ್ಟರೆ ದೇವರಿಗೆ ಕೋಪ ಬಂತು. ನನ್ನನ್ನು ತಗೊಂಡು ಬಂದ್ಬಿಟ್ಟು ಇದು ಯಾವುದೋ ಅನ್ಯ ಅಪ್ಪ ಆ ವಿಗ್ರಹದ ಮುಂದೆ ಇಟ್ಟಿದಾರಲ್ಲ ಅಂತ ದೇವರಿಗೆ ಕೋಪ ಬಂದು ಬೆಳಿಗ್ಗೆ ಬಂದು ನೋಡೋ ಅಷ್ಟರೊಳಗೆ ಆ ವಿಗ್ರಹದ ಕತ್ತು, ಕೈ, ಕಾಲು ಎಲ್ಲ ಮುರಿದು ಕೆಳಗಡೆ ಬಿದ್ದೋಗಿತ್ತು. ಅದನ್ನು ಇರ್ಬೋದಲ್ಲ ಚಿತ್ರ, ಇರುತ್ತೆ. ಹೇಗಾದ್ರೆ ಕೈ ಕಾಲು ಎಲ್ಲ ಮುರಿದು ಕೆಳಗಡೆ. ದೇವರ ಮಂಜೂಷದ ಮುಂದೆ ಇಸ್ರಾಯೇಲ್ಯರ ಆಟ ನಡೆಯಲಿಲ್ಲ. ಕೊನೆಗೆ ಅವರು ಎದುರುಬಿಟ್ರು, ಅಯ್ಯೋ ಇದು ನಮಗೆ ಇದು ಆಶೀರ್ವಾದ ಅಲ್ಲ, ಇದು ಶಾಪ ಅಂತ ಅಂದ್ಬಿಟ್ಟು ಅದನ್ನು ಸೀದಾ ಒಂದು ಬಂಡಿ ಮೇಲೆ ಇಟ್ಕೊಂಡ್ರು. ಆ್ಯಕ್ಚುಲಿ ಅದನ್ನು ಹೊರಬೇಕಾಗಿರೋದು ಯಾರು? ಯಾಜಕರು ಹೊರಬೇಕಾಗಿತ್ತು. ಅವ್ರ ಹತ್ರ ಯಾಜಕರು ಯಾರೂ ಇಲ್ಲ. ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಹೊಸ ಬಂಡಿ ಮಾಡಿಸಿ ಆ ಬಂಡಿ ಮೇಲೆ ಇಟ್ಟು ಎತ್ತುಗಳನ್ನ ಓಡಿಸು, ಆಮೇಲೆ ಈ ಬಂಡಿ ಎಲ್ಲಿಗೆ ಹೋಗ್ತದೋ ನೋಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಬಂಗಾರದ ಇಲಿ ಗೆಡ್ಡೆಗಳನ್ನು ಇಟ್ಟರು. ಇಲಿ ಅದು ಯಾಕೆ ಅಂತ ಅಂದ್ಬಿಟ್ಟು ನಿಮ್ಮ ಪಾಸ್ಟರ್ ಯಾವಾಗಾದ್ರೂ ಹೇಳ್ತಾರೆ. ಅದ್ರ ಬಗ್ಗೆ ನಿಮಗೆ ಸ್ಟಡೀಸ್ ಇದೆ. ಈಗ ನನಗೆ ಟೈಮ್ ಆಗೋಯ್ತು. ಇನ್ನೂ 2 ಕುಟುಂಬ ಹೇಳಬೇಕಲ್ಲ. ಅನ್ರಿ ಅದು ನಾಶನದ ಕುಟುಂಬನೇ ಇಷ್ಟೊಂದು ಆಯಿತು. ಮುಂದೇನಾಗೋಯ್ತೋ ಗೊತ್ತಿಲ್ಲ. ಮುಂದೊಂದು ಮುಸಲಮ್ಮ ಪಂಡಗ. ಹಾಗಾದ್ರೆ ಅದನ್ನು ನೋಡ್ರಿ, ಬಂಡಿ ಮೇಲೆ ಇಟ್ಬಿಟ್ಟು ಅದನ್ನ ಓಡಿಸೋನು ಯಾರೂ ಇರಲಿಲ್ಲ. ಆ ಬಂಡಿಗಳು ಎಲ್ಲಾದ್ರೂ ಹೋಗ್ಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರು. ಫಿಲಿಸ್ಟಿಯರ್ ಅವ್ರ ದೇಶದಲ್ಲಿ ಇಟ್ಕೊಳ್ಳಿಲ್ಲ. ಅದು ಹೋಗ್ತಾ 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 ಅಭಿನಾದಾಬ ಅನ್ನುವಂಥ ಅವನು ಹೊಲಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತು. ಅಭಿನಾದಾಬ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. 7ನೇ ಅಧ್ಯಾಯ ತೆಗಿರಿ, 7ನೇ ಅಧ್ಯಾಯ. ಆಗ ಕಿರ್ಯತ್ಯಾರೀಮಿನವರು ಬಂದು ಯೆಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಲ್ಲಿಟ್ಟು ಅವನ ಮಗನಾದ ಎಲಾಜಾರನನ್ನು ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದರು. ಎಲಾಜಾರನನ್ನು ಅವನು ಪೂಜಾರಿ ಆಗ್ಬಿಟ್ಟ. ಆ ಮಂಜೂಷನ ನೋಡ್ಕೊಳ್ಳೋದು, ಅದಕ್ಕೆ ಭಕ್ತಿ ತೋರಿಸೋದು, ಅದನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು. ಅಭಿನಾದಾಬನು ಅವನಿಗೆ 2 ಮಕ್ಕಳಿದ್ರು. ಒಬ್ಬ ಎಲಾಜರನು, ಅವನು ಸೇವಕನಾದ. ಆಮೇಲೆ ಮಂಜೂಷವು ಕಿರ್ಯತ್ಯಾರೀಮಿಗೆ ಬಂದು ಬಹಳ ದಿವಸಗಳು ಅಂದರೆ 20 ವರ್ಷಗಳು ಕಳೆದು ಹೋದವು. 20 ವರ್ಷ ಆಯಿತು. ಅವ್ರ ಮನೆಗೆ ಆಶೀರ್ವಾದನೂ ಇಲ್ಲ, ಎಂಥದೂ ಇಲ್ಲ. ಒಂದು ಮನೆ ಅಂತೂ ನಾಶನವಾದ ಮನೆ ಆಗೋಯ್ತು. ಈ ಮನೆ ಆಶೀರ್ವಾದನೇ ಇಲ್ಲ. ಅವ್ರ ಮನೆಯಲ್ಲಿ ಎಷ್ಟು ವರ್ಷ ಇದೆ? 20 ವರ್ಷ ದೇವರ ಮಂಜೂಷ ಇದೆ. ಆದರೂ ಅವ್ರಿಗೆ ಒಂದು ಬಿಡುಗಾಸಷ್ಟು ಕೂಡ ಆಶೀರ್ವಾದ ಬರಲಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಒತ್ತಿ ಭಾಳ ಜನರು ಯೇಸು ಸ್ವಾಮಿನ ನಂಬಿಕೊಂಡು 10 ವರ್ಷ ಆಗಿರುತ್ತೆ, 15 ವರ್ಷ, 20 ವರ್ಷ, 30 ವರ್ಷ. ಅವ್ರು ಹೇಳ್ತಾರೆ, ನಮ್ಮ ಮನೆಗೆ ಇನ್ನೂ ಶಾಪ ಹೋಗಲಿಲ್ಲ, ಇನ್ನೂ ದೆವ್ವ ಪೀಡೆ ಪಿಶಾಚಿ ಹೋಗಲಿಲ್ಲ, ನಾವು ಮತ್ತೆ ಬೈಬಲ್ ಓದ್ತೀವಿ, ಬೈಬಲ್ ಇದೆ, ಚರ್ಚಿಗೆ ಬರ್ತೀವಿ, ಕಾಣಿಕೆ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಆದರೂ ಕಾರಣ ಏನು ಗೊತ್ತಾ? ದೇವರಿಗೆ ಕೊಡಬೇಕಾಗಿರುವಂಥ ರೆಸ್ಪೆಕ್ಟ್, ಗೌರವ ಕೊಡ್ತಾ ಇಲ್ಲ. ನಾಮಧೇಯ ಕ್ರೈಸ್ತರು ಇವರೆಲ್ಲ. ಬೈಬಲ್ ಇದೆ ಮನೆಯಲ್ಲಿ, ಪ್ರೇಯರು ಮಾಡ್ತೀವಿ, ಆದರೆ ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ಇಲ್ಲ. ನಾಮಧೇಯವಾಗಿ ಪೂಜಾರಿ ಕೆಲಸನೂ ಮಾಡ್ತಾರೆ. ಎಲ್ಲಾದರೂ ಮಾಡ್ತಾ ಇದ್ದ, ಆದರೆ ಅದಕ್ಕೆ ಕೊಡಬೇಕಾಗಿರುವ ಗೌರವ ಕೊಡ್ತಾ ಇರಲಿಲ್ಲ. ಸುಮ್ಮನೆ ಎದ್ದೊಳೋದು, ನೀನಲ್ಲೇ ಇರು, ನಾನು ಹಿಂಗೆ ಹೋಗ್ತೀನಿ, ಬೈಬಲ್ ಹಿಂಗೆ ಹೋದ, ಯೇಸು ಆಯ್ತು, ಬರಲಾ, ಬಾಯ್. ಅದಕ್ಕೆ ಸೀರಿಯಸ್ನೆಸ್ ಇಲ್ಲ. ಅಂದರೆ ಕೊಡಬೇಕಾಗಿರುವಷ್ಟು ಗೌರವ ಕೊಡ್ತಾ ಇಲ್ಲ, ಇರಬೇಕಾದಷ್ಟು ಭಕ್ತಿ ಇಲ್ಲ. ನಮಗೆ ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನದಲ್ಲಿ ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ. ಅಲ್ಲಿ ನೋಡ್ರಿ, ಅಲ್ಲಿದೆ, ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂದು ಬಲ್ಲೆವು. ಹಾಗಾದ್ರೆ ಇವರು ಭಕ್ತಿಹೀನರು. ಇವರು ಇರಬೇಕಾದಷ್ಟು ಭಕ್ತಿ ಇಲ್ಲ, ಇರಬೇಕಾಗಿರುವಂಥ ಶ್ರದ್ಧೆ ಇಲ್ಲ, ಇರಬೇಕಾಗಿರುವಷ್ಟು ದೇವರ ಮೇಲಿನ ನಂಬಿಕೆ ಇಲ್ಲ. ಅದಕ್ಕೆ ದೇವರು ಅವ್ರ ಪ್ರಾರ್ಥನೆ ಕೇಳಲ್ಲ. ಮತ್ತೆ ಎಷ್ಟು ವರ್ಷ ಇತ್ತು ಅವ್ರ ಮನೆಯಲ್ಲಿ? 20 ವರ್ಷ ಇದ್ರೂ ಕೂಡ ಅವ್ರ ಮನೆಗೆ ಒಳ್ಳೇದಾಗಲಿಲ್ಲ, ಅವ್ರ ಮಕ್ಕಳಿಗೆ ಒಳ್ಳೇದಾಗಲಿಲ್ಲ, ಅವ್ರ ಮಕ್ಕಳಿಗೆ ಕೆಲಸನೂ ಸಿಗಲಿಲ್ಲ, ಮದುವೆಗಳು ಆಗಲಿಲ್ಲ, ಏನೂ ಆಗಲಿಲ್ಲ. ಯಾಕೆ ಗೊತ್ತಾ? ಕೊಡಬೇಕಾಗಿರುವ ಗೌರವವನ್ನು ಕೊಡಲಿಲ್ಲ. ಭಕ್ತಿಹೀನರ ಪ್ರಾರ್ಥನೆ ಕೇಳುವುದಿಲ್ಲ. ಇದು ಹಿಂಗಾಗೋಯ್ತು. ಕೊನೆಗೆ ಏನಾಗೋಯ್ತು ಅಂದರೆ, ಇವ್ರೇನು ಮಾಡಿದ್ರು? ದಾವೀದನಿಗೆ ತಿಳಿಸಿದ್ರು, ಸ್ವಾಮಿ ನೀವು ಅರಸನಾಗಿದ್ದೀರಿ,
ಆದರೆ ಏಲಿ ಕಾಲದಲ್ಲಿರುವಂಥ ಈ ಬಂಡಿ ಶತ್ರುಗಳ ಹತ್ರ ಬಂದು ಅಲ್ಲಿಂದ ನಮ್ಮ ಹತ್ರ ಬಂದ್ಬಿಟ್ಟಿದೆ. 20 ವರ್ಷದಿಂದ ನಾವು ಇಟ್ಕೊಂಡಿದ್ದೀವಿ. ನಮಗೂ ನೋಡಿ 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 ಏನಾಯ್ತು, ಸಾಕಾಗೋಗ್ಬಿಟ್ಟಿದೆ, ನಮ್ಗೇನೂ ಉಪಯೋಗ ಆಗಲಿಲ್ಲ. ಈ ಬಂಡಿ ಇದು ಯಾವುದಿದ ಈ ಮಂಜೂಷ ಬೇಕಾದರೆ ನಿಮ್ಮ ಊರಿಗೆ ತಗೊಂಡೋಗ್ರಿ ಅಂದ್ಬಿಟ್ರು. ಈಗ ದಾವೀದನೇನು ಮಾಡ್ದ, ಆಯಿತು ದೇವರ ಮಂಜೂಷವನ್ನು ನನ್ನ ದಾವೀದ ನಗರಕ್ಕೆ ತಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಅವನು 30,000 ಆಳುಗಳನ್ನು ತಗೊಂಡು ಏನು ಬ್ಯಾಂಡು ಭಜಂತಿಯಿಂದ ಬರ್ತಾ ಇದ್ದಾನೆ. ಬಂದು ಆ ಮಂಜೂಷವನ್ನು ಮತ್ತೆ ಬಂಡಿ ಮೇಲೇನೆ ಇಕ್ಕೊಂಡ. ಮರ್ತುಬಿಟ್ಟ ಇದನ್ನ, ಯಾವುದನ್ನ, ಅದನ್ನ ಒತ್ಕೊಂಡು ಹೋಗ್ಬೇಕಾಗಿರೋ ಯಾಜಕರನ್ನ ನೇಮಿಸ್ಲಿಲ್ಲ. ಮತ್ತೆ ಇದೇ ತಪ್ಪು ಮಾಡ್ಬಿಟ್ಟ ಅವನು. ಅವರು ಬಂಡಿ ಮೇಲೆ, ಇವನು ಬಂಡಿ ಮೇಲೆ. ಆಮೇಲೆ ಬಂಡಿ ಪಕ್ಕದಲ್ಲಿ ಇವರು ಹೋಗ್ತಾ ಇದ್ದಾರೆ. ಆ ಬಂಡಿ ಹೋಗ್ತಾ ಇದೆ. ಇವಾಗ 6ನೇ ಅಧ್ಯಾಯಕ್ಕೆ ಬನ್ನಿ. 2 ಸಮುವೇಲ 6ನೇ. ಇದನ್ನೆಲ್ಲ ಚರಿತ್ರೆ ಹೋಗ್ಬೇಕು ಅಂತಂದ್ರೆ ಇದನ್ನ ಪೂರ್ತಿ ನೀವು 1-2 ಸಮುವೇಲಗಳನ್ನ ಓದಬೇಕಾಗುತ್ತೆ. ಓದ್ರಿ. 6ನೇ ಅಧ್ಯಾಯ. ಅನಂತರ ದಾವೀದನು ಇಸ್ರಾಯೇಲರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯಹೂದ ದೇಶದ ಬಾಳ ಎಂಬಲಿಗೆ ಹೋದನು. ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಒಡಂಬಡಿಕೆ ಮೇಲೆ ಏರಿಸಿದರು. ಹೊಸ ಬಂಡಿಯ ಮೇಲೆ ಏರಿಸಿದರು. ಅಭಿನಾದಾಬನ ಮಕ್ಕಳಾದ ಉಜ್ಜ ಪಕ್ಕದಲ್ಲಿದ್ದ. ಈಗ ಎಲ್ಲಾಜರನ್ನು ಬಿಟ್ಟ. ನೋಡಪ್ಪ ಹೆಂಗೈತೆ, ಪೂಜಾರಿ ಬಿಟ್ಟ, ಪಕ್ಕದಲ್ಲಿದ್ದಾನೆ. ಈಗ 2ನೇ ಮಗ ಉಜ್ಜನು ಬರ್ತಾ ಇದ್ದಾನೆ, ಅಭಿನಾದಾಬನ ಮಗ. ಅವನು ಹೋದ್ರೆ ಸಾಕಪ್ಪ, ಈ ಪೀಡ ತೊಲಗಿದ್ರೆ ಸಾಕು ಅಂತ ಅಂದ್ಬಿಟ್ಟು ತಗೊಂಡೋಗಿ ಅಲ್ಲಿ ಸೇರಿಸ್ಬಿಟ್ಟು ಬಂದ್ಬಿಡೋಣ ಅಂತ ಅರ್ಜೆಂಟಾಗಿ ಬರ್ತಾ ಇದ್ದಾನೆ. ಆ ಬಂಡಿನ ತಗೊಂಡು ಬರ್ತಾ ಇದ್ರೆ ದಾವೀದನ ಮುಂದ್ಗಡೆ ನಾಟ್ಯ ಆಡ್ಕೊಂಡಿದ್ದಾನೆ. ಮುಂದ್ಗಡೆ ಓ ಅಂತ ಆಡ್ತಾ ಇದ್ದಾನೆ. ಅವನು ಬರ್ತಾ ಇದ್ದಾಗ ಓದು ಮಗಳೇ. ಅಹಿಯೋವನು ಬಂಡಿಯನ್ನು ಹೊಡೆದರು. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಎಲ್ಲಾ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಅಲ್ಲಿ ಒಂದು ಕಲ್ಲು ಬಂತು, ಆ ಚಕ್ರಕ್ಕೆ ತಗಲ್ಬಿಡ್ತು. ಅದು ಟಕ್ ಅಂತ ಹಿಂಗ ಅಂದ್ಬಿಡ್ತು, ಎಡವು ಬಿಟ್ಟು. ಆಮೇಲೆ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡ್ಕೊಳಕ್ ಹೋದ, ಬೀಳ್ಬಾರ್ದು ಅಂತ ಒಳ್ಳೆ ಅಭಿಪ್ರಾಯದಿಂದಾನೇ ಹಿಡಿದ. ಆದ್ರೆ ಆಗ ಯೆಹೋವನು, ದೇವ್ರಿಗೆ ಇಷ್ಟ ಇಲ್ಲದೆ ಇರೋರು ಮುಟ್ಟಬಾರ್ದು. ಅದನ್ನ ದೇವರಿಗೆ ಇಷ್ಟ ಇದ್ದವ್ರು ಮಾತ್ರ ಮುಟ್ಟಬೇಕು. ಯಾಜಕರು ಅಂತ ಮೊದಲೇ ಹೇಳಿದೆ, ಇವನು ಯಾಜಕನಲ್ಲ ಇವನು. ಆದರೂ ಮುಟ್ಟಬಾರ್ದನ್ನ ಮುಟ್ಟದ. ಆ ಕ್ಷಣನೇ ದೇವರ ಕೋಪ ಅವನ ಮೇಲೆ ಇಳಿದು ತರ ಕರೆಂಟ್ ಶಾಕ್ ಹೊಡೆದಂಗೆ ಆಗೋಗ್ಬಿಟ್ಟು ಅವನು ಅಲ್ಲೇ ಬಿದ್ದು ಓದಪ್ಪ. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಕೆಲವು ಸಲ ನಮಗೆ ಸಾವು ಬರುತ್ತೆ, ಆಶೀರ್ವಾದಕ್ಕೆ ಬದಲಾಗಿ ಸಾವೇ ಬರುತ್ತೆ. ನಾವು ಕೂಡ ಅಷ್ಟೇ 20 ವರ್ಷದ ವಿಶ್ವಾಸಿಗಳು, 30 ವರ್ಷದ ವಿಶ್ವಾಸಿಗಳು ಅಂತೀವಿ, ಆಶೀರ್ವಾದನೂ ಬರಲ್ಲ. ಅದ್ರ ಬದಲಿಗೆ ನಮ್ಮ ಮನೆಯಲ್ಲಿ ಕಾಯಿಲೆ ಹೋಗಲ್ಲ, ಕಷ್ಟ ಹೋಗಲ್ಲ, ಮತ್ತೆ ಸಾವುಗಳೇ ಆಗುತ್ತೆ. ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ಪಾಸ್ಟರ್ ಹತ್ರ ಎಷ್ಟು ಪ್ರಾರ್ಥನೆ ಮಾಡಿಸಿದ್ರು ಅವಾಗಲೇ ಓದಿಸ್ದೆ, ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳಲ್ಲ. ಯಾವನು ಭಕ್ತನಾಗಿದ್ದು ದೇವರ ಭಯಭಕ್ತಿಯಿಂದ ಇರ್ತಾನೋ ಅವನ ಪ್ರಾರ್ಥನೆ ಕೇಳ್ತಾನೆ. ಇವರು ಭಕ್ತಿಹೀನರು, ಅದಕ್ಕೆ ಇವರ ಮನೆಗೆ ಆಶೀರ್ವಾದನೂ ಬರಲಿಲ್ಲ. ಕೊನೆಗೆ ಅವ್ರ ಮಗನೂ ಸತ್ತ. ನೋಡಿ ಅಲ್ಲಿ ಸತ್ತ. ಭಾಳ ಚೆನ್ನಾಗಿ ಮಾಡಿದ್ಯಪ್ಪ ನೀನು. ನೆಕ್ಸ್ಟ್ ಆಮೇಲೆ ಅದೇ 6ನೇ ಅಧ್ಯಾಯ 11-12 ವಚನ ಹೋದ್ರೆ, ಯೆಹೋವನ ಮಂಜೂಷವು ಗತೂರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಅದನ್ನ ತಗೊಂಡೋಗ್ಬಿಟ್ಟು ದಾವೀದನ ಏನ್ ಮಾಡ್ದ, ಇನ್ನು ಅದನ್ನ ಹಂಗೆ ಓದ್ತಾ ಇದ್ರೆ ಇದು ಸ್ಟೋರಿ ಬರುತ್ತೆ. ದಾವೀದನ ಎದುರ್ಬಿಟ್ಟ, ಅಯ್ಯೋ ಉಜ್ಜನನ್ನು ದೇವರು ಸಾಯಿಸ್ಬಿಟ್ನಲ್ಲಪ್ಪ, ಇದನ್ನ ನಾನೇನಾದ್ರೂ ತಗೊಂಡೋದ್ರೆ ನಮ್ಮ ದೇಶದಲ್ಲಿರೋರು ಕೂಡ ಸತ್ತೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಈ ಬಂಡಿನ ಏನ್ ಮಾಡ್ರಿ, ಸ್ಟ್ರೈಟ್ ಇಲ್ಲಿ ಯಾವ್ದು ಮನೆ ಕಾಣಿಸುತ್ತೋ ಆ ಮನೆಗೆ ತಗೊಂಡೋಗ್ರಪ್ಪ ಅಂದ್ಬಿಟ್ಟ. ಅಲ್ಲಿ ಓಬೇದೆದೋಮನ ಮನೆ ಇತ್ತು. ಅಲ್ಲಿ ಓಬೇದೆದೋಮನು ಹೆಸರು ನೆನಪಿಟ್ಕೊಳ್ರಿ. ಒಂದು ಏಲಿ ಕುಟುಂಬ, ನಾಶನವಾದ ಕುಟುಂಬ. 2 ಅಭಿನಾದಾಬನ ಕುಟುಂಬ.
ಅವ್ರ ಮನೆಗೆ ಆಶೀರ್ವಾದ ಬರಲಿಲ್ಲ. 20 ವರ್ಷ ಇದ್ರೂ ಕೂಡ ಪ್ರತಿಯಾಗಿ ಅವ್ರ ಮಗನ ಸತ್ತೋಗ್ಬಿಟ್ಟ. ಮೂರನೇದು ಒಬೇದೇದೋಮನ ಕುಟುಂಬ. ಈಗ ಒಬೇದೇದೋಮನ ಕುಟುಂಬಕ್ಕೆ ದಾವೀದನ ಕಳಿಸ್ತಾ ಇದ್ದಾನೆ. ಅವ್ರ ನಗರಕ್ಕೆ ತಗೊಂಡೋಗ್ಲಿಲ್ಲ. ನಮ್ಮ ನಗರಕ್ಕೆ ಏನಾದ್ರೂ ಆಗುತ್ತೆ ಅಂತ ಅಂದ್ಬಿಟ್ಟು ಕಳಿಸಿದಾಗ ಒಬೇದೇದೋಮನ ಮನೆಗೆ ಹೋಯ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಇನ್ನು ಸ್ವಲ್ಪ ಮೇಲೆ ಮುಂದೆ ಓದಮ್ಮ, 10ನೇ ವಚನದಿಂದ ಓದ್ಬಿಡು ಇನ್ನು ಸ್ವಲ್ಪ. ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಓಬೇದೆದೋಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ ಊರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಎಷ್ಟು ತಿಂಗಳಿತ್ತು? 3 ತಿಂಗಳು. ಅವನ ಮನೆಯಲ್ಲಿ ವರ್ಷಾನ್ಗಟ್ಲೆ ಇತ್ತು. ಯಾವನ ಮನೆಯಲ್ಲಿ ಅಲ್ಲ, ನಾಶನದ ಕುಟುಂಬ. ಬಹಳ ವರ್ಷಗಳಿತ್ತು, ವರ್ಷಾನುಗಟ್ಲೆ ಇತ್ತು. ಅವನ ಮನೆಗೆ ಆಶೀರ್ವಾದ ಆಗಲಿಲ್ಲ, ನಾಶನದ ಮನೆ. ಹಾಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಸತ್ಯ ಅಂದರೆ, ನೀವು ಎಷ್ಟೇ ವರ್ಷದ ವಿಶ್ವಾಸಿಗಳಾದ್ರೂ ಕೂಡ ಯಾಕೆ ಆಶೀರ್ವಾದ ಬಂದಿಲ್ಲ ಅಂದರೆ, ದೇವರಿಗೆ ಕೊಡಬೇಕಾಗಿರುವಂಥ ಗೌರವ ಘನತೆ ಕೊಡಲಿಲ್ಲ, ಅದಕ್ಕೆ ಬರಲಿಲ್ಲ. ಅದಕ್ಕೆ ಬದಲಾಗಿ ನಾಶನವಾಗ್ತೀವಿ ನಾವು. 2ನೇ ಕುಟುಂಬ ಏನಾಗೋಯ್ತು, 20 ವರ್ಷ ಇತ್ತು, ಕರೆಕ್ಟಾ? ಅವ್ರ ಮನೆಗೂ ಆಶೀರ್ವಾದ ಬರಲಿಲ್ಲ. ಯಾಕೆ ಅಂದರೆ ದೇವರಿಗೆ ಕೊಡಬೇಕಾಗಿರುವಂಥ ಗೌರವ ಕೊಡ್ತಾ ಇರಲಿಲ್ಲ. ದೇವರಿಗೆ ಗೌರವ ಅಂದರೆ ಹೆಂಗೆ ಕೊಡೋದು ಗೊತ್ತಾ? ದೇವರಿದ್ದಾನೆ, ದೇವ್ರು ನೋಡ್ತಾನೆ, ದೇವ್ರು ಕೇಳಿಸ್ಕೊಳ್ತಾನೆ. ದೇವ್ರ ಮುಂದೆ ಪಾಪ ಮಾಡಬಾರ್ದು, ಅಯ್ಯೋ ಸುಳ್ಳು ಹೇಳ್ಬಾರ್ದು, ಅಯ್ಯೋ ಮೋಸ ಮಾಡಬಾರ್ದು, ಅಪ್ಪ ಅಮ್ಮಂದರಿಗೆ ಬೈಬಾರ್ದು, ನನ್ನ ಹೆಂಡತಿಗೆ ತೊಂದರೆ ಮಾಡಬಾರ್ದು, ನನ್ನ ಗಂಡನನ್ನು ಬೈಬಾರ್ದು. ಕರೆಕ್ಟಾ? ಇವೆಲ್ಲ ದೇವ್ರು ಮೆಚ್ಚುವಂಥ ಕೆಲಸ. ಇವು ಮಾಡಿದ್ರೆ ಅದು ಭಕ್ತಿಯ ಕುಟುಂಬ ಅಂತ ಹೇಳ್ತಾರೆ. ಆದರೆ ಅವ್ರ ಮನೇಲಿ ಅದೆಲ್ಲ ಇರಲಿಲ್ಲ. ಅದು ಮಂಜೂಷ ಇಟ್ಕೊಂಡಿದ್ರು, ಆದರೆ ಮಂಜೂಷದ ಮುಂದೆ ಎಲ್ಲ ಹಲ್ಕಟ್ಟು ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ದೇವರು ಅವ್ರ ಮನೇನ ಆಶೀರ್ವಾದ ಮಾಡಿ. ಈಗ ಒಬೇದೇದೋಮನ ಮನೆಗೆ, ಗತ್ ಊರಿನಲ್ಲಿರುವಂಥ ಆ ಮನೆಗೆ ದಾವೀದನ ಕಳಿಸ್ದ. ಅಲ್ಲಿ 3 ತಿಂಗಳು ಮಾತ್ರ ಇತ್ತು. ಆ 3 ತಿಂಗಳು ಇದ್ದಿದ್ದಕ್ಕೆ ಓದು ಮಗಳ 12ನೇ ವಚನ. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಅವನ ಮನೆಯವರನ್ನು ಎಲ್ಲರನ್ನೂ ಆಶೀರ್ವಾದ ಮಾಡ್ದ. ಹಲ್ಲೆಲೂಯಾ, ಹೊಡಿರಿ ಚಪ್ಪಾಳೆ. ಒಬೇದೇದೋಮನ ಕುಟುಂಬ ಆಶೀರ್ವದಿಸಲ್ಪಟ್ಟಂತ ಕುಟುಂಬ. ಈ 3 ಹೆಸರುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ರಿ, ಮರಿಬೇಡ್ರಿ, ಬರ್ಕೊಳ್ಳಿ. ಹಾಗಾದರೆ ನನ್ನ ಕುಟುಂಬ ಯಾವ ಕುಟುಂಬ? ಒಂದು ವೇಳೆ ಏಲಿ ಕುಟುಂಬದ ಹಾಗೆ ಇದ್ದೀನಾ? ಅಭಿನಾದಾಬನ ಕುಟುಂಬದ ಹಾಗೆ ಇದ್ದೀನಾ? ನನಗೇನು ಪ್ರಯೋಜನ ಇಲ್ಲ. ನಾವೆಷ್ಟು ವರ್ಷ ಚರ್ಚಿಗೆ ಬಂದ್ರೂ, ಎಷ್ಟು ವರ್ಷ ಬೈಬಲ್ ಓದಿದ್ರು ಏನೂ ಪ್ರಯೋಜನ ಇಲ್ಲ. ಒಬೇದೇದೋಮನು 3 ತಿಂಗಳು ಅವ್ರ ಮನೇಲಿ ಇಟ್ಕೊಂಡಿದ್ದ ಆ ಮಂಜೂಷ. ಅವನು ಅವನ ಮಕ್ಕಳು ದೇವರಿಗೆ ಭಯ ಭಕ್ತಿಯಿಂದ ದೇವರನ್ನ ಕೊಂಡಾಡುತ್ತಾ ಆರಾಧನೆ ಮಾಡುತ್ತಾ, ಬೆಳಿಗ್ಗೆ ಎದ್ದ ಕೂಡಲೇ ಕುಟುಂಬ ಆರಾಧನೆ, ಹಾಡೇಳಿ, ವಾಕ್ಯ ಓದಿ, ದೇವರೇ ನಮ್ಮನ್ನು ಕಾಪಾಡಪ್ಪ. ಯೋಬನ ಪುಸ್ತಕ ತೆಗೀರಿ, 1ನೇ ಅಧ್ಯಾಯ 5ನೇ ವಚನ ಓದ್ರಿ. ಯೋಬನ ಕುಟುಂಬ ಹೆಂಗಿದೆ ನೋಡಿ. ಊಚ್ ದೇಶದಲ್ಲಿ ಯೋಬನೆಂಬ ಮನುಷ್ಯನಿದ್ದನು. 5ನೇ ವಚನ. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಮಕ್ಕಳನ್ನ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದರು. ದೇವರಿಗೆ ಹೋಮಗಳು, ಕಾಣಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಆಮೇಲೆ ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಕ್ರಮವಾಗಿ ಮಾಡ್ತಾ ಇದ್ರೆ ಅದು ಆಶೀರ್ವದಿಸಲ್ಪಡುವಂತ ಕುಟುಂಬ. ಯೋಬನ ಕುಟುಂಬ ಅಂಥದ್ದಾಗಿತ್ತು. ನಾವು ಅಷ್ಟೇ, ಬೆಳಗ್ಗೆ ಎದ್ದ ಕೂಡಲೇ ನಾವು ಶ್ರದ್ಧೆ ಆಸಕ್ತಿಯಿಂದ ಕುಟುಂಬವಾಗಿ ಸೇರಿ, ಗಂಡ ಹೆಂಡತಿ ಮಕ್ಕಳು, 1 ಮಗು ಇರಲಿ 2 ಮಗು ಇರಲಿ, ಆ ಮಗುವಿಗೆ ಕಳಿಸ್ಕೊಡ್ಬೇಕು. ಇವತ್ತು ಆರಾಧನೆ ನೀನೇ ಮಾಡಮ್ಮ, ನೀನೇ ಮಾಡಪ್ಪ, ನೀನು ನಮಗೆ ಹೇಳು ಅಂತ ಹೇಳಿದ್ರೆ ಅವನು ಹಾಗಾದರೆ ಒಂದು ಹಾಡು ಹೇಳೋಣ ಪಾಪ, ಹಾಡು ಹೇಳೋಣ. ಓಕೆ, ಇವಾಗ ವಾಕ್ಯ ಓದೋಣ ಪಾಪ, ವಾಕ್ಯ ಓದೋಣ. ಆ ರೀತಿ ಮಾಡಿದ್ರೆ ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡ್ತದೆ. ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಸಾಕ್ಷಿ ಕೊಡಬೇಕು, ಸುವಾರ್ತೆ ಸೇವೆಗೆ ಹೋಗಬೇಕು. ನಿಮ್ಮ ಕಾಣಿಕೆ, ನಿಮ್ಮ ಆದಾಯದಿಂದ ಪ್ರಥಮ ಫಲ ಅಥವಾ ಆದಾಯ ದೇವರಿಗೆ ಕೊಡಬೇಕಾಗಿರೋದನ್ನು ಕೊಟ್ಟರೆ ದೇವ್ರು ನಿಜವಾಗ್ಲೂ ಖುಷಿ ಪಡ್ತಾನೆ. ಹಲ್ಲೆಲೂಯಾ. ಈ ಸೇವೆ ನಡೆಯೋದು ನಿಮ್ಮಿಂದನೇ, ನಿಮ್ಮಿಂದ, ನಿಮಗಾಗಿ, ನಿಮಗೋಸ್ಕರವೇ ಈ ಸೇವೆ. ಕರೆಕ್ಟಾ? ಇವಾಗ ಇಲ್ಲಿರೋ ಪಾಸ್ಟ್ರು ಏನಾದರೂ ಬೇರೆ ಕೆಲಸಕ್ಕೆ ಹೋಗ್ತಾರಾ? ಅವ್ರಿಗೇನಾದರೂ ಬೇರೆ ದುಡಿಮೆ ಇದೆಯಾ? ಅವ್ರಿಗೂ ಸಂಸಾರ ಇದೆ ತಾನೆ, ಅವ್ರಿಗೂ ಮಕ್ಕಳು ಮರಿ ಇದ್ದಾರಲ್ವಾ? ಅವ್ರು ಬದುಕೋದು ಹೆಂಗೆ? ನೀವು ಕೊಟ್ರೇನೆ ಇದೆಲ್ಲ ಮಾಡೋದು. ಒಂದು ಚರ್ಚ್ ಕಟ್ಟೋದು,
ಹಾಗಾದರೆ ನೀವು ಎಷ್ಟು ಕೊಡ್ತೀರೋ ಅಷ್ಟು ದೇವರು ನಿಮ್ಮ ಮನೆಯನ್ನು ಆಶೀರ್ವಾದ ಮಾಡ್ತಾರೆ. ಅಲ್ಲಯ್ಯ, ಒಬ್ಬರು ಚಪ್ಪಾಳೆ ಹೊಡಿಲಿಲ್ಲ. ನಿಜ ಹೇಳ್ತೀನಿ, ನಿಮ್ಮ ಆಶೀರ್ವಾದಕ್ಕೆ ಕಾರಣ ದೇವರನ್ನು ಗೌರವಿಸೋದು, ದೇವರನ್ನು ಘನಪಡಿಸುವುದು, ಮನುಷ್ಯರಿಗಲ್ಲ. ಹಾಗಾದರೆ ನೀವು ಈ ರೀತಿ ಮಾಡ್ತಾ ಇದ್ದರೆ, ಒಬೇದೇದೋಮನ ಕುಟುಂಬ ಈ ರೀತಿ ಮಾಡ್ತಾ ಇದ್ರೆ 3 ತಿಂಗಳಲ್ಲಿ ರಿಸಲ್ಟ್ ಬಂತು. ಅವನ ಮನೆಯನ್ನು ದೇವರು ಆಶೀರ್ವಾದ ಮಾಡಿಬಿಟ್ಟು ಅವ್ರ ಮಕ್ಕಳನ್ನು ಆಶೀರ್ವದಿಸಿದ. ಅವ್ರ ಮಕ್ಕಳಿಗೆ ಒಳ್ಳೆ ಒಳ್ಳೆ ಉದ್ಯೋಗಗಳು ಸಿಕ್ತು, ಮದುವೆಗಳಾಯಿತು, ಮನೆಗಳನ್ನು ಕಟ್ಕೊಂಡ್ರು, ಚೆನ್ನಾಗಿದ್ದರು, ಅವರು ಚೆನ್ನಾಗಿದ್ದರು, ದೇವ್ರ ಸೇವೆನೂ ಚೆನ್ನಾಗಿ ಮಾಡ್ತಾ ಇದ್ರು. ನನ್ನ ಪ್ರಿಯ ಮಿತ್ರರೇ, ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ, ನನ್ನ ಟೈಮ್ ಮುಗೀತು. ಹಾಗಾದರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಅಂತ ಯಾರು ಹೇಳಿದರು? ಹಾಗಾದರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಅನ್ನೋ ಕುಟುಂಬ ನಿಮ್ಮದಾಗಬೇಕು ಅಂದರೆ ಯಾವ ಕುಟುಂಬ? 3 ಕುಟುಂಬಗಳಲ್ಲಿ ನಿಮ್ಮದಾಗಬೇಕು ಅಂತ ಇಷ್ಟಪಡ್ತೀರಿ? ಯಾವ ಕುಟುಂಬ? ಹೆಸರು ಹೇಳಿ. ಒಬೇದೇದೋಮನು. ಸ್ವಲ್ಪ ಹೆಸರು ಬಾಯ್ಪಾಠ ಮಾಡೋದು ಕಷ್ಟ ಆಗ್ತದೆ. ಓ ಬೇ ದೋ ದಾ ಮಾ ನು. ಒಬೇದೇದೋಮನು, ಒಬೇದೇದೋಮನು. ಇದನ್ನ ನೀವು ಮಾಡ್ಕೊಳ್ರಿ ಬಾಯ್ಪಾಠ. ನಮ್ಮ ಕುಟುಂಬವೂ ಕೂಡ ನನ್ನ ಕುಟುಂಬ. ಅದೇನಾಡ್ತಿದ್ದೀರ ನನಗೆ ಕೇಳಿಸ್ತಿಲ್ಲ. ಆ ಪ್ರಕಾಶ್ ಅಲ್ಮಿಡಿನಾದ್ರೂ ಎಷ್ಟೋ ಮೇಲು. ಕರೆಕ್ಟಾ? ನನ್ನ ಕುಟುಂಬ. ಗಣನೀಯ ಮಾಡಿದ್ದು ನಿನ್ ಕೃಪೆ, ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಪ್ರಾರ್ಥನೆ. ತಂದೆಯಾದ ದೇವರೇ, 3 ಕುಟುಂಬಗಳನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ. ನಮ್ಮ ಕುಟುಂಬ ಒಂದು ವೇಳೆ ಏಲಿ ಕುಟುಂಬದ ಹಾಗೆ ಇದ್ದರೆ ದಯಮಾಡಿ ನಾವು ಪಶ್ಚಾತ್ತಾಪ ಪಡಬೇಕು. ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ದುಷ್ಟರಾಗಬಾರ್ದು. ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ದೇವರನ್ನ ಲಕ್ಷ್ಯ ಮಾಡದೇ ಇರುವಂಥವರಾಗಿರಬಾರ್ದು. ನಮ್ಮ ಮಕ್ಕಳು ತಂದೆ ತಾಯಿಗಳಿಗೆ ಅವಿಧೇಯರಾಗಿರಬಾರ್ದು. ನಮ್ಮ ಮಕ್ಕಳು ಹಸಿಮಾಂಸ ಭಕ್ಷಕರಾಗಬಾರ್ದು. ನಮ್ಮ ಮಕ್ಕಳು ಕರ್ತನೆ ಬೇರೆ ಬೇರೆ ಹೆಣ್ಣು ಮಕ್ಕಳನ್ನ ಹಾಳು ಮಾಡೋರಂಥವ್ರು ಆಗಿರಬಾರ್ದು. ಆ ಮನೆ ಶಾಪಗ್ರಸ್ತವಾದ ಮನೆ ಆಗುತ್ತೆ. ಕರ್ತನಾದ ದೇವರೇ, ಅದು ಸಂಪೂರ್ಣ ಕುಟುಂಬವೇ ನಾಶವಾಯಿತು. ಅದು ನಮಗೆ ಬೇಡ. ಅಭಿನಾದಾವನ ಕುಟುಂಬ ನಾಮಕಾವಾಸ್ತೆ 20 ವರ್ಷ ಅವ್ರ ಮನೆಯಲ್ಲಿ ನೀನಿದ್ದೆ, ಆದ್ರೆ ಅವ್ರಿಗೆ ಆಶೀರ್ವಾದ ಬರಲಿಲ್ಲ. ಅದಕ್ಕೆ ಬದಲಾಗಿ ಉಜ್ಜನು ಸತ್ತ. ಓ ದೇವರ, ದುಃಖದ ಮನೆ ಆಯಿತು ಸ್ವಾಮಿ. ಅದು ನಮಗೆ ಬೇಡ. ಕರ್ತನೆ, ಒಬೇದೇದೋಮನ ಕುಟುಂಬದಲ್ಲಿ 3 ತಿಂಗಳು ಮಾತ್ರ ನಿನ್ನ ಮಹಿಮೆಯಲ್ಲಿದ್ದು ಅವರು ಶ್ರದ್ಧಾಭಕ್ತಿಯಿಂದ ನಿನ್ನನ್ನು ಆರಾಧಿಸಿದರು. ಅವ್ರ ಮನೆಯನ್ನು ಆಶೀರ್ವಾದ ಮಾಡಿದ್ಯಾ ದೇವರೇ, ನಿನಗೆ ಸ್ತೋತ್ರ. ಬೇತೇಲ್ ಸಭೆಯಲ್ಲಿರುವಂಥ ಎಲ್ಲ ಮನೆಗಳು ಒಬೇದೇದೋಮನ ಮನೆ ಹಾಗೆ ಆಶೀರ್ವದಿಸಲ್ಪಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಈ ಸಂದೇಶ ಎಲ್ರಿಗೂ ಆಶೀರ್ವಾದಕರವಾಗಿರಲಿ, ಎಲ್ರೂ ಆಶೀರ್ವದಿಸಲ್ಪಡಲಿ, ಎಲ್ರಿಗೂ ಸಮೃದ್ಧಿ ಸಂತೋಷ ಕೊಡಲಿ. ಯಾರ್ಯಾರಿಗೆ ಕರ್ತನೆ ಉದ್ಯೋಗ ಸಿಗಲಿಲ್ವೋ ಉದ್ಯೋಗ, ಮದುವೆ ಆಗಲಿಲ್ವೋ ಮದುವೆ, ಮನೆ ಕಟ್ಟಬೇಕಾಗಿರೋದು ಕಟ್ಟುವಂಥದ್ದು, ಕಾಯಿಲೆ ಇರೋದು ವಾಸಿ ಮಾಡು, ಎಲ್ರಿಗೂ ಒಳ್ಳೇದು ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ ಹೇಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡ್ತಾ ಇದ್ದೀವಿ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ನನಗೆ ಈ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. Praise the Lord. Hallelujah. Wonderful. ಸಂತೋಷನ 3ನೇ ಕುಟುಂಬನ